ಪೃಥ್ವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾರ್ಡ್ ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. Vikas, I'm here to introduce our digital banking services. Please come. Mobile banking, banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card, it's a multi-purpose case. Cash withdrawal, purchase at online, purchase at POS. Card Safe app for card security purpose. Block and unlock card by yourself, set transaction limit, stop being victim. Internet banking, account view, real-time balance view, Yum passbook, download statement. UPI, link your account to any UPI payment app, Google Pay, Phone Pay, Paytm. Experience the convenient digital banking channels. For more information, please visit your nearest branch. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಸಹಕಾರಿ ಬಂಧುಗಳಿಗೂ ವಿಕಾಸ್ ಬ್ಯಾಂಕ್ ಅಧಿಕಾರಿಯಾದ ನಾನು ಸುಮಾ ಪಾಟೀಲ್ ಇಂದಿನ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಸಹಕಾರಿಗಳ ವಿಕಾಸ್ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಶ್ರೀ ಬಿಜೆ ಕುಲಕರ್ಣಿ ಇವರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಶಿವಕುಮಾರ್ ಶೇಖರ್ ಇವರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಶ್ರೀ ಮರಿಸ್ವಾಮಿ ಇವರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಅಂತೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಿರೇಮಠ್ ರವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಎಲ್ಲ ಗ್ರಾಹಕ ಬಂಧುಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಇದೀಗ ಕಾರ್ಯಕ್ರಮವನ್ನು ಸ್ವಾಗತ ಮತ್ತು ಪರಿಚಯದೊಂದಿಗೆ ಆರಂಭಿಸೋಣ. ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ಹುಬ್ಬಳ್ಳಿ ಶಾಖೆಯ ವ್ಯವಸ್ಥಾಪಕರಾದ ಶ್ರೀ ಗಣೇಶರವರು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಮೇಡಮ್. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಸಹಕಾರಿಗಳ ವಿಕಾಸ್ ಕಾರ್ಯಕ್ರಮದ ಒಟ್ಟು 52 ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಇಂದಿನ 17ನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀ ಬಿಜೆ ಕುಲಕರ್ಣಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು 1956ರಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಣ್ಣಿಗೇರಿಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಗದಗಿನಲ್ಲಿ ಮುಗಿಸಿರುತ್ತಾರೆ. ಇವರು ಎಂಕಾಂ ಮತ್ತು ಕಾನೂನು ಪದವೀಧರರು. ಶ್ರೀಯುತರು ತಮ್ಮ ವೃತ್ತಿಯನ್ನು ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ಇದರಲ್ಲಿ ಪ್ರೊಬೇಷನರಿ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಾ ನಂತರ ಪ್ರಾದೇಶಿಕ ವ್ಯವಸ್ಥಾಪಕರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಶ್ರೀಯುತರು 37 ವರ್ಷಗಳ ಬ್ಯಾಂಕಿಂಗ್ ಕ್ಷೇತ್ರದ ಅನುಭವವನ್ನು ಹೊಂದಿದ್ದಾರೆ. ಶ್ರೀಯುತರು ವರ್ಕಿಂಗ್ ಆಸ್ ಬ್ರಾಂಚ್ ಮ್ಯಾನೇಜರ್ ಅಂಡ್ ಸೀನಿಯರ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ವರ್ಕ್ಡ್ ಇನ್ HR ಡಿಪಾರ್ಟ್ಮೆಂಟ್, ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್, ಪಾರ್ಟಿಸಿಪೇಷನ್ ಇನ್ ವರ್ಕ್ಶಾಪ್ಸ್ ಆರ್ಗನೈಸ್ಡ್ ಬೈ RBI and NABARD, exposure visit to Thailand, Malaysia, Singapore, represented the bank at various programs arranged by state gifts, Government of India,
ಹೀಗೆ ತಮ್ಮ ಕಾರ್ಯವೈಖರಿಗೆ ಅನೇಕ ವೃತ್ತಿಪರ ಪ್ರತಿಫಲವನ್ನು ಸಹ ಪಡೆದುಕೊಂಡಿದ್ದಾರೆ. ಶ್ರೀಯುತರು ನಿವೃತ್ತಿ ನಂತರ 2016ರಿಂದ ವಿಕಾಸ್ ಬ್ಯಾಂಕಿನ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ನಮ್ಮ ಬ್ಯಾಂಕಿನ ಅನೇಕ ಪಾಲಿಸಿಗಳನ್ನು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಹಾಗೂ ಬ್ಯಾಂಕಿನ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ನಮ್ಮ ಮನವಿಯ ಮೇರೆಗೆ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಶಿವಕುಮಾರ್ ಶೆಟ್ಕರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು 1956ರಲ್ಲಿ ಜನಿಸಿದರು. BA ಪದವೀಧರರು. ನಂತರ 1978ರಲ್ಲಿ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೀದರ್ ಇದರಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆಗಿ ತಮ್ಮ ವೃತ್ತಿಯನ್ನು ಆರಂಭಿಸಿ ತದನಂತರ ವ್ಯವಸ್ಥಾಪಕರಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಎಕ್ಸ್ಟೆನ್ಷನ್ ಆಫ್ ಏರಿಯಾ ಆಫ್ ಆಪರೇಷನ್ ಫ್ರಮ್ ಬೀದರ್ ತಾಲೂಕ್ ಟು ಬೀದರ್ ಡಿಸ್ಟ್ರಿಕ್ಟ್, ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಇಂಪ್ಲಿಮೆಂಟೇಷನ್ ಆಫ್ CTS ಕ್ಲಿಯರಿಂಗ್, ಪ್ರಪೋಸಲ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ATM ಕಾರ್ಡ್ಸ್ ಹೀಗೆ ಮುಂತಾದ ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ನಂತರ 1996ರಿಂದ 99ರವರೆಗೆ ಬೀದರ್ ಮಹಿಳಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೀದರ್ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಯುತರು ಬೀದರ್ ಮಹಿಳಾ ಅರ್ಬನ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೀದರ್ ಈ ಬ್ಯಾಂಕ್ ಅನ್ನು ವಿಕಾಸ್ ಬ್ಯಾಂಕಿನ ಜೊತೆ ವಿಲೀನ ಪ್ರಕ್ರಿಯೆಯಲ್ಲಿ ಸಹಕಾರವನ್ನು ನೀಡಿರುತ್ತಾರೆ. ಶ್ರೀಯುತರು ಸದ್ಯ 2 ವರ್ಷದಿಂದ ಡೆವಲಪ್ಮೆಂಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬೀದರ್ ಇದರ ಅಧ್ಯಕ್ಷರಾಗಿ ಮತ್ತು ಬೀದರ್ ಮಹಿಳಾ ಅರ್ಬನ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೀದರ್ ಇದರ ಸಲಹೆಗಾರರಾಗಿ 2019ರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರನ್ನು ಸಹ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಶ್ರೀ ಮರಿಸ್ವಾಮಿ ಎ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು ಮೂಲತಃ ಕಂಪ್ಲಿ ತಾಲೂಕಿನ ಎಮ್ಮಿಗ್ನೂರ್ನವರು. SLC ವಿದ್ಯಾಭ್ಯಾಸ ಮುಗಿಸಿ ಹಲವಾರು ಖನಿಜ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತರು ನಮ್ಮ ಮಾತೃ ಸಂಸ್ಥೆಯಾದ ವಿಕಾಸ್ ಯುವಕ ಮಂಡಳಿ ಹೊಸಪೇಟೆ ಇದರ ಮಾಜಿ ಅಧ್ಯಕ್ಷರು, ಕೃತಿಕ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಇದರ ನಿರ್ದೇಶಕರು ಹಾಗೂ ವಿಕಾಸ್ ಬ್ಯಾಂಕಿನ 4ನೇ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಓದುವುದು ಮತ್ತು ಸಾಮಾಜಿಕ ಸೇವೆ ಮಾಡುವುದು ಇವರ ಹವ್ಯಾಸಗಳಾಗಿವೆ. ಶ್ರೀಯುತರನ್ನು ಸಹ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ನಮ್ಮ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ವಿಶ್ವನಾಥ್ ಛಾ ಹಿರೇಮಠ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಅನೇಕರು ಏರ್ಮೀಟ್ ವೆಬಿನಾರ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ ಮೂಲಕ ಪಾಲ್ಗೊಂಡ ಬ್ಯಾಂಕಿನ ನಿರ್ದೇಶಕರು, ಮಾಜಿ ನಿರ್ದೇಶಕರು, ಗ್ರಾಹಕರು ಹಾಗೂ ಎಲ್ಲ ಸಹಕಾರಿ ಬಂಧುಗಳಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಗಣ್ಯರ ಸ್ವಾಗತ ಮತ್ತು ಪರಿಚಯ ಮಾಡಿಕೊಟ್ಟ ಶ್ರೀ ಗಣೇಶರವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಚ ಹಿರೇಮಠ್ ರವರು ಪ್ರಾಸ್ತಾವಿಕ ನುಡಿಗಳನ್ನಾಡುವಂತೆ ಕೋರುತ್ತೇನೆ. ಆತ್ಮೀಯ ಸಹಕಾರಿ ಬಂಧುಗಳೇ, ಈ ದಿನದ ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಸರಣಿ ಕಾರ್ಯಕ್ರಮಗಳಲ್ಲಿ 118ನೆಯ ಕಾರ್ಯಕ್ರಮ. ಅದರೊಳಗಡೆ ವಿಶೇಷವಾಗಿ ಸಹಕಾರಿಗಳ ವಿಕಾಸ ಅಂತ ಹೇಳಿ ನಾವೇನು ಪ್ರತಿ ಗುರುವಾರ ಆಯೋಜನೆ ಮಾಡ್ತೀವಿ, ಆ ಪ್ರತಿ ಗುರುವಾರದ ಅಥವಾ ಸಹಕಾರಿಗಳ ವಿಕಾಸ ಸರಣಿಯ 17ನೇ ಕಾರ್ಯಕ್ರಮ ಇವತ್ತಾಗಿದೆ. ಈಗಾಗಲೇ ನಾವು 16 ಕಾರ್ಯಕ್ರಮದೊಳಗಡೆ ಸಹಕಾರಿಗಳಿಗೆ ಅಗತ್ಯ ಇರುವಂಥ ಬೇರೆ ಬೇರೆ ವಿಷಯಗಳ ಕುರಿತು ತಜ್ಞರನ್ನು ಕರ್ಕೊಂಡ್ಬಂದು ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಬೆಳ್ಳಿ ಹಬ್ಬದ ತಮಗೆಲ್ಲ ಗುರ್ತಿದೆ, ಬೆಳ್ಳಿ ಹಬ್ಬದ ಸಂದರ್ಭದೊಳಗಡೆ ವಿಕಾಸ್ ಬ್ಯಾಂಕು ಕೋವಿಡ್-19ರ ಪರಿಣಾಮದ ಸದುಪಯೋಗ ಪಡಿಸಿಕೊಂಡು ನಾವು ಫಿಸಿಕಲ್ ಆಗಿ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅನ್ನೋವಂಥ ಸಂದರ್ಭದೊಳಗಡೆ ಕೋವಿಡ್ ನಮಗೊಂದು ಹೊಸ ಪಾಠವನ್ನು ಕಲಿಸಿದೆ. ಆನ್ಲೈನ್ ಮೂಲಕನೂ ಸಹಿತ ನಾವು ಆ ರೀತಿಯ ಕಾರ್ಯಕ್ರಮಗಳನ್ನ ಎಫೆಕ್ಟಿವ್ ಆಗಿ ಅಥವಾ ಪರಿಣಾಮಕಾರಿಯಾಗಿ ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟದ್ರ ಪರಿಣಾಮವಾಗಿ ವಿಕಾಸ್ ಬ್ಯಾಂಕಿನ ಆಡಳಿತ ಮಂಡಳಿಯವರು ಒಂದು ವಿನೂತನವಾದ ಕಾರ್ಯಕ್ರಮಗಳನ್ನ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಚರಣೆ ಮಾಡಬೇಕಂತ ಹೇಳಿ ಯೋಚನೆ ಮಾಡಿ ವರ್ಷದ 365 ದಿನಗಳು ಸಹಿತ ನಿರಂತರವಾಗಿ ಬೇರೆ ಬೇರೆ ವಿಷಯದ ಕುರಿತು ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಬಂದಿದ್ವಿ.
ಈಗಾಗಲೇ ತಮಗೆ ಸಾಕಷ್ಟು 17 ಕಾರ್ಯಕ್ರಮ ಆಗಿರೋದ್ರಿಂದ ಪ್ರತಿ ಸೋಮವಾರ ವಿಕಾಸ್ ಬ್ಯಾಂಕ್ ತಟ್ ಅಂತ ಹೇಳಿ ಕಾರ್ಯಕ್ರಮ, ಪ್ರತಿ ಮಂಗಳವಾರ ವಿಕಾಸ್ ರಸಪ್ರಶ್ನೆ, ಪ್ರತಿ ಬುಧವಾರ ಯುವ ವಿಕಾಸ, ಪ್ರತಿ ಗುರುವಾರ ಸಹಕಾರಿಗಳ ವಿಕಾಸ, ಪ್ರತಿ ಶುಕ್ರವಾರ ಮಹಿಳಾ ವಿಕಾಸ, ಪ್ರತಿ ಶನಿವಾರ ಬೆಳ್ಳಿ ಹಬ್ಬದ ಉಪನ್ಯಾಸ ಮಾಲೆ, ಹಾಗೆ ಪ್ರತಿ ಭಾನುವಾರ ವಿಕಾಸ್ ಒಗಟೊಗಟು ಅನ್ನೋ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಿದ್ವಿ. ಈಗಾಗಲೇ ಆ ರೀತಿಯ ಎಲ್ಲ ಕಾರ್ಯಕ್ರಮಗಳು ಸಹಿತ 17ನೇ ಸರಣಿ ಒಳಗಡೆ ಇದೆ. ಈ ಸಂದರ್ಭದೊಳಗಡೆ ನಾನು ಆಗ್ಲೇ ಹೇಳ್ದಂಗೆ ಈಗಾಗಲೇ ಒಂದು ಸಹಕಾರಿ ಸಂಸ್ಥೆಯನ್ನು ನಡೆಸಬೇಕಾದಾಗ ಪ್ರಮುಖವಾಗಿ ನಾವೆಲ್ಲ ತಿಳ್ಕೊಳ್ಬೇಕಾದ ಅಂಶಗಳು ಏನಂತ ಹೇಳಿ ನಾವು ಗಮನಿಸ್ಬೇಕು. ಉದಾಹರಣೆಗೆ ಕೆಲವಷ್ಟು ಸಹಕಾರಿ ಸಂಸ್ಥೆಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ಮತ್ತು ಅಲ್ಲಿ ಆಡಳಿತ ಮಂಡಳಿ ಇರ್ಬೋದು, ಅಲ್ಲಿಯ ಸಿಬ್ಬಂದಿ ವರ್ಗದವರು ಅತ್ಯಂತ ಪರಿಣತಿಯನ್ನ ಗಳಿಸೋದ್ರ ಮೂಲಕ ತಮ್ಮ ಸಹಕಾರಿ ಸಂಸ್ಥೆಯನ್ನು ನಡೆಸಿರುವಂತ ಉದಾಹರಣೆಗಳು ಸಹಿತ ನಮ್ಮ ರಾಜ್ಯದೊಳಗಡೆ ಸಿಗ್ತಾವೆ. ಅದರೊಟ್ಟಿಗೆ ನಮ್ಮ ಮಧ್ಯೆ ಇನ್ನೊಂದು ಸಹಕಾರಿ ಸಂಸ್ಥೆಯನ್ನ ನೋಡಿ ನಾವು ಆ ರೀತಿಯ ಒಂದು ಸಹಕಾರಿ ಸಂಸ್ಥೆಯನ್ನು ಆರಂಭ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಸರಿಯಾದ ಅಧ್ಯಯನ ಇರದೇನೆ ಇನ್ನೊಬ್ಬರನ್ನ ನೋಡಿ ನಾವು ಆರಂಭ ಮಾಡಿದ್ವಿ. ಆ ರೀತಿಯ ಸಹಕಾರಿ ಸಂಸ್ಥೆಗಳ ಸಂಖ್ಯೆ ಇವತ್ತು ರಾಜ್ಯದೊಳಗಡೆ ತುಂಬಾ ಹೆಚ್ಚಿದೆ. ಆ ಸಂದರ್ಭದೊಳಗಡೆ ವಿಶೇಷವಾಗಿ ಯಾವುದೋ ಒಂದು ತೊಂದರೆ ಆದಾಗ ಮಾತ್ರ ಅದಕ್ಕೆ ಬೇಕಾಗಿರೋ ಸಲಹೆಗಳನ್ನ ತಗೊಂಡು ಸಹಕಾರಿ ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀವಿ. ಈ ಭಾಗ ಒಂದು ಬೇರೆ. ಆದರೆ ವಿಶೇಷವಾಗಿ ಇವತ್ತು ಹೊಸ ಏನು ಕಾಯ್ದೆ ಬಂತು, ಸೌಹಾರ್ದ ಕಾಯ್ದೆ ಬಂತು, 2001ರಿಂದ ಜಾರಿ ಬಂದಿದೆ. 2001ರಿಂದ ಜಾರಿ ಬಂದಿರುವಂತ ಈ ಒಂದಿಷ್ಟು ಸ್ವಾತಂತ್ರ್ಯ ಇರುವಂತ ಅಥವಾ ಲಿಬರಲೈಸ್ ಪಾಲಿಸಿ ಅಂತ ನಾವೇನು ಅಥವಾ ಲಿಬರಲೈಸ್ ಆಕ್ಟ್ ಅಂತ ನಾವೇನು ಕರಿತೀವಿ, ಆ ಆಕ್ಟ್ ಒಳಗಡೆ ನೋಂದಣಿಗೊಂಡಿರುವಂತ ಸುಮಾರು 5,000 ಸಹಕಾರಿ ಸಂಸ್ಥೆಗಳು ಸೌಹಾರ್ದ ಕಾಯ್ದೆ ಒಳಗಡೆ ನೋಂದಣಿಗೊಂಡಿದೆ. ಈ ರೀತಿ ನೋಂದಣಿಗೊಂಡಿರುವಂತ ಸಹಕಾರಿ ಸಂಸ್ಥೆಗಳು ತಮ್ಮ ವ್ಯವಹಾರವನ್ನು ಅತ್ಯಂತ ಅಚ್ಚುಕಟ್ಟಾದ ರೀತಿ ಒಳಗಡೆ ಮಾಡ್ತಾ ಇದ್ದಾರೆ. ಆದರೆ ದಾಖಲೆಗಳನ್ನ ಇಡಬೇಕು, ನಾನು ಕಾನೂನುಬದ್ಧವಾದ ರೀತಿ ಒಳಗಡೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅಲ್ಲೊಂದಿಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾವು ರಾಜ್ಯದ ತುಂಬ ಸಾಕಷ್ಟು ಕಡೆ ಗಮನಿಸಿದ್ದೀವಿ. ಇದನ್ನೆಲ್ಲವನ್ನು ಹೋಗಲಾಡಿಸೋದಕ್ಕೆ ಈ ಭಾಗದೊಳಗಡೆ ಒಂದಿಷ್ಟು ಮಾಹಿತಿಯನ್ನ ಹೊಸದಾಗಿ ಆರಂಭ ಆಗಿರುವಂತ ವಿಶೇಷವಾಗಿ ಸೌಹಾರ್ದ ಸಹಕಾರಿಗಳಿಗೆ ಆ ರೀತಿ ಮಾಹಿತಿಯನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಒಂದು 52 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅದರೊಳಗಡೆ ಇವತ್ತು 17ನೇ ಕಾರ್ಯಕ್ರಮ. ಈಗಾಗಲೇ ಕಾಯ್ದೆಗಳ ಬಗ್ಗೆ, ಕಾಯ್ದೆ ಹಿಂದಿನ ಆಶಯ ಏನು, ಕಾಯ್ದೆಯ ಮುಖ್ಯ ಅಂಶಗಳು ಏನು ಅಂತ ಹೇಳಿ ನಾವು ಹೇಳಿದ್ದೀವಿ. ಉಪವಿಧಿಯ ಮಹತ್ವ ಏನು, ಉಪವಿಧಿ ಒಳಗಡೆ ಏನೆಲ್ಲ ವಿಷಯಗಳಿರಬೇಕು ಅನ್ನೋದನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ. ಅದೇ ಮಾದರಿ ಒಳಗಡೆ ಒಂದು ಸಹಕಾರಿ ಸಂಸ್ಥೆಗಳಾದ ಆಡಳಿತ ಮಂಡಳಿ ಸಭೆಗಳನ್ನ ಯಾವ ರೀತಿಯನ್ನು ಮಾಡಬೇಕು, ಸಭೆ ಒಳಗಡೆ ಏನೆಲ್ಲ ಚರ್ಚೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀವಿ. ಆ ರೀತಿ ಚರ್ಚೆ ಆಗಿರುವಂಥ ವಿಷಯಗಳ ನಿರ್ಣಯಗಳನ್ನ ಯಾವ ರೀತಿ ಬರೀಬೇಕು, ಅದು ಆ ನಿರ್ಣಯಗಳು ನಮ್ಮ ಮುಂದಿನ ದಿನದೊಳಗಡೆ ಸಹಕಾರಿ ಆಗ್ಬೇಕು. ಆ ರೀತಿ ಕಾನೂನುಬದ್ಧವಾದ ರೀತಿ ಒಳಗಡೆ ಯಾವ ಶಬ್ದಗಳನ್ನ ಬಳಸೋದ್ರ ಮೂಲಕ ಯಾವ ರೀತಿ ನಾವು ನಮ್ಮ ನಿರ್ಣಯಗಳನ್ನ ದಾಖಲು ಮಾಡಬೇಕು ಅನ್ನೋದು 2 ಕ್ಲಾಸ್ ಹೇಳಿಸಿದ್ದೀವಿ. ಒಂದೇ ಕ್ಲಾಸ್ನಾಗ ಕೂಡ ಅದು ಮುಗಿಲಿಲ್ಲ. ಅದೇ ಮಾದರಿ ಒಳಗಡೆ ಆಡಳಿತ ಮಂಡಳಿಯವರ ಪಾತ್ರ ಏನಂತ ಹೇಳಿದ್ದೀವಿ. ಜೊತೆಗೆ ಸಾಲ ಮತ್ತು ಮುಂಗಡಗಳನ್ನ ಮೌಲ್ಯಮಾಪನ ಯಾವ ರೀತಿ ಮಾಡ್ಬೇಕಂತ ಹೇಳಿ ಈಗಾಗಲೇ ಕ್ಲಾಸ್ಗಳನ್ನ ಕೊಟ್ಟಿವಿ. ಆ ಕ್ಲಾಸ್ಗಳು ಅದು ತುಂಬ ವಿವರವಾದ ರೀತಿ ಒಳಗಡೆ ನಾವು 2 ಕ್ಲಾಸ್ ಅಂದ್ಕೊಂಡಿದ್ದು, ಅಲ್ಲೂ ಸಹಿತ 2 ಕ್ಲಾಸ್ನೊಳಗಡೆ ಮುಗಿಲಿಲ್ಲ. 3 ಕ್ಲಾಸ್ಗಳು ಸಾಲ ಹಾಗೂ ಮುಂಗಡಗಳ ಮೌಲ್ಯಮಾಪನ, ಅಲ್ಲಿ ಗಮನಿಸಬೇಕಾದ ಅಂಶಗಳ ಕುರಿತು ಎಲ್ಲ ಸಹಕಾರಿಗಳಿಗೆ ಹೇಳ್ಕೊಟ್ಟಿದ್ದೀವಿ. ಈ ಒಂದು ಸರಣಿ ಒಳಗಡೆ ಇವತ್ತು ವಿಶೇಷವಾಗಿ ನಾವು ಸನ್ಮಾನ್ಯ ಶ್ರೀ BJ ಕುಲಕರ್ಣಿಯವ್ರನ್ನ ವಿನಂತಿ ಮಾಡಿಕೊಂಡ್ವಿ. BJ ಕುಲಕರ್ಣಿಯವರು ಈಗಾಗಲೇ ಪರಿಚಯದೊಳಗಡೆ ಹೇಳಿದಂಥ ಸುಮಾರು ಅವರು ಗ್ರಾಮೀಣ ಬ್ಯಾಂಕ್ನೊಳಗಡೆ ತಮ್ಮ ವೃತ್ತಿಯನ್ನು ಆರಂಭಿಸಿ ಪ್ರಾಂತೀಯ ವ್ಯವಸ್ಥಾಪಕರಾಗಿ ಅಲ್ಲಿವರೆಗೂ ಸಹಿತ ಗ್ರಾಮೀಣ ಬ್ಯಾಂಕಿನ ಪಾಲಿಸಿ ಡಿಸಿಷನ್ಗಳು ಅಥವಾ ಪಾಲಿಸಿಗಳನ್ನ ರಚನೆ ಮಾಡೋದ್ರೊಳಗಡೆ ಸಾಕಷ್ಟು ಅನುಭವ ಹೊಂದಿರುವಂಥ ಸನ್ಮಾನ್ಯ ಶ್ರೀ BJ ಕುಲಕರ್ಣಿಯವರು ಇವತ್ತು ನಮ್ಮ ಬ್ಯಾಂಕಿನ ಸಲಹೆಗಾರರಾಗಿ 2016ರಿಂದ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ವಿನಂತಿ ಮಾಡ್ಕೊಂಡಿದ್ದೆ ಏನಂತ ಹೇಳಿದ್ರೆ, ಸಾಕಷ್ಟು ಸಂದರ್ಭದೊಳಗಡೆ ನಾವು ಮುದ್ರಾಂಕ ಶುಲ್ಕವನ್ನು ಯಾವ ಇದಕ್ಕೆ ಲೋನಿಗೆ ಎಷ್ಟು ತಗೋಬೇಕು, ಅದು ತಗೊಳೋದು ಸರಿನಾ ತಪ್ಪ, ಈ ರೀತಿಯ ವಿಚಾರಗಳು ಯಾರಿಗೂ ಸಹಿತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಯಾವುದೋ ಒಂದು ಸಹಕಾರಿ ಸಂಸ್ಥೆ ಇನ್ನೇನೋ ಮಾಡುತ್ತೆ, ನಾವು ಆ ರೀತಿ ಮಾಡ್ತಾ ಹೋಗ್ತಾ ಇದ್ದೀವಿ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನಾವು ಯೋಚನೆ ಮಾಡೋದ್ರೊಳಗಡೆ ಸಾಕಷ್ಟು ಗೊಂದಲಗಳಾಗುತ್ತೆ.
ಕೆಲವೊಂದು ಕಡೆ ಯಾರೋ ಹೇಳಿದ್ರು ಒಂದು 20 ರೂಪಾಯಿ ಸ್ಟ್ಯಾಂಪ್ನೊಳಗಡೆ ನಾವು ಬರೆದಿಟ್ಟುಕೊಂಡಿದ್ರೆ ಸರಿ ಅಂತ ಹೇಳಿ, ಅದಕ್ಕೆ ಏನೂ ಅರ್ಥ ಇಲ್ಲ. ಆ ಕಾರಣಕ್ಕಾಗಿ ಕಾಯ್ದೆ ಅಂದರೆ ಮುದ್ರಾಂಕ ಶುಲ್ಕ ಅಥವಾ ಸ್ಟ್ಯಾಂಪ್ ಆ್ಯಕ್ಟ್ ಏನು ಹೇಳುತ್ತೆ ಅನ್ನೋದನ್ನು ಸಹಿತ ನಮ್ಮ ಸಹಕಾರಿಗಳಿಗೆ ವಿವರಿಸಬೇಕು. ಸಹಕಾರಿ ಸಂಸ್ಥೆಯವರು ಆ ರೀತಿಯ ಅಗ್ರಿಮೆಂಟ್ಗಳನ್ನ ಮಾಡ್ಕೋಬೇಕಾದ ಸಂದರ್ಭದೊಳಗಡೆ ಅದು ನೆರವಾಗುತ್ತೆ ಅಂತ ಹೇಳಿ ನಾವು ವಿಶೇಷವಾಗಿ BJ ಕುಲಕರ್ಣಿಯವ್ರನ್ನ ವಿನಂತಿ ಮಾಡಿಕೊಂಡಿದ್ದೇನೆ. ಇವತ್ತು ಆ ವಿಷಯ ಕುರಿತು ವಿಶೇಷವಾಗಿ ಹಣಕಾಸು ಸಂಸ್ಥೆಗಳಲ್ಲಿ ದಾಸ್ತಾವೇಜುಗಳ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ನಿರ್ವಹಣೆ ಈ ಕುರಿತು ಒಂದು ಉಪನ್ಯಾಸವನ್ನು ಸನ್ಮಾನ್ಯ ಶ್ರೀ BJ ಕುಲಕರ್ಣಿ ಅವರು ನೀಡಲಿದ್ದಾರೆ. ಇದು ಅತ್ಯಂತ ಮಹತ್ವದ ವಿಷಯ ಅಂತ ಭಾವಿಸ್ತೀನಿ. ಇದುವರೆಗೂ ಈ ರೀತಿಯ ಒಂದು ವಿಷಯ ಇಟ್ಟುಕೊಂಡು ರಾಜ್ಯದ ಯಾವ ಸಹಕಾರಿ ಅಂದರೆ ಹಳೆ ಕಾಯ್ದೆ ಒಳಗಡೆ ಇರಲಿ ಅಥವಾ ಹೊಸ ಕಾಯ್ದೆ ಒಳಗಡೆ ಇರಲಿ ಈ ರೀತಿಯ ಒಂದು ಉಪನ್ಯಾಸ ಆಗಿಲ್ಲ, ವಿಶೇಷವಾಗಿ ಸಹಕಾರಿಗಳಿಗೆ. ಆ ಕಾರಣಕ್ಕಾಗಿ ಇವತ್ತು ಇಡೀ ರಾಜ್ಯದೊಳಗಡೆ ಫಸ್ಟ್ ಟೈಮ್ ನಾವು ಮುದ್ರಾಂಕ ಶುಲ್ಕದ ಕುರಿತಾಗಿ ಒಂದು ತರಬೇತಿಯನ್ನು ಆಯೋಜನೆ ಮಾಡಿದ್ದೀವಿ. ಅದನ್ನು ಸನ್ಮಾನ್ಯ ಶ್ರೀ BJ ಕುಲಕರ್ಣಿ ಅವರು ನಡೆಸಿಕೊಡಲಿದ್ದಾರೆ. ಇನ್ನು ಅದನ್ನು ಹೊರತುಪಡಿಸಿದರೆ ವಿಶೇಷವಾಗಿ ನಮ್ಮ ಈ ಸರಣಿ ಕಾರ್ಯಕ್ರಮದೊಳಗಡೆ ನಾವು ಅತಿಥಿಗಳಾಗಿ ನಮ್ಮ ಒಟ್ಟಿಗೆ ತುಂಬ ಬೇರೆ ಬೇರೆ ಸಂದರ್ಭದೊಳಗಡೆ ಸಹಕಾರ ನೀಡೋದ್ರ ಜೊತೆಗೆ ನಮ್ಮೊಟ್ಟಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂಥ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳು ನಮ್ಮ ಜೊತೆಗಿದೆ. ಉದಾಹರಣೆಗೆ ಇವತ್ತು ವಿಕಾಸ್ ಬ್ಯಾಂಕ್ ತನ್ನ 7 ಶಾಖೆಗಳನ್ನ ಹೊಂದಿದೆ. ಆ 7 ಶಾಖೆ ಒಳಗಡೆ ನಮ್ಮೊಟ್ಟಿಗೆ ವ್ಯವಹಾರವನ್ನು ಇಟ್ಕೊಳ್ಳೋದ್ರ ಮೂಲಕ ನಮ್ಮ ಜೊತೆಗೆ ವ್ಯವಹಾರ ಮಾಡೋದ್ರ ಜೊತೆಗೆ ತಮ್ಮ ಸಂಸ್ಥೆಯ ಅಭಿವೃದ್ಧಿಯನ್ನು ಸಹಿತ ಅದರೊಳಗಡೆ ಬೇಕಾಗಿರುವಂಥ ಸಹಾಯ ಸಹಕಾರಗಳನ್ನು ಸಹಿತ ನಮ್ಮಿಂದ ಪಡೆದು ಅಥವಾ ನಮ್ಮೊಟ್ಟಿಗೆ ಅವರು ಸಹಿತ ಅಭಿವೃದ್ಧಿ ಹೊಂದಿರುವಂಥ ಅಥವಾ ನಮ್ಮ ಅಭಿವೃದ್ಧಿ ಒಳಗಡೆ ಅವರ ಪಾತ್ರ ಇದೆ ಅಂತ ಹೇಳಿ ವಿಕಾಸ್ ಬ್ಯಾಂಕ್ ಭಾವಿಸಿರುವಂಥ ಸುಮಾರು ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರುಗಳು ನಮ್ಮೊಟ್ಟಿಗಿದ್ದಾರೆ. ಆ ಕಾರಣಕ್ಕಾಗಿ ಈ ಸರಣಿ ಕಾರ್ಯಕ್ರಮದೊಳಗಡೆ ಪ್ರತಿ ವಾರ ಒಬ್ಬ ಆ ರೀತಿಯ ಸಹಕಾರಿ ಕ್ಷೇತ್ರದೊಳಗಡೆ ಒಂದಿಷ್ಟು ಸಾಧನೆ ಮಾಡಿರುವಂಥ ಒಂದು ಸಹಕಾರಿ ಸಂಸ್ಥೆಯನ್ನು ಮುನ್ನಡೆಸ್ತಿರುವಂಥ ಅಧ್ಯಕ್ಷರುಗಳನ್ನ ಕರೆದು ಇವತ್ತು ನಾವು ನಮ್ಮ ಕಾರ್ಯಕ್ರಮದೊಳಗಡೆ ಅವರಿಗೆ ಗೌರವ ಸೂಚಿಸುವಂಥ ಕೆಲಸ ಮಾಡ್ತೇವೆ. ಆ ಸರಣಿ ಒಳಗಡೆ ಇವತ್ತು ಬೀದರ್ನ ಶಿವಕುಮಾರ್ ಶೆಟ್ಕರ್ ಅವರು ನಮ್ಮ ಮಧ್ಯೆ ಇದ್ದಾರೆ. ಈಗಾಗಲೇ ಅವರ ಪರಿಚಯದೊಳಗಡೆ ಹೇಳಿದಂಥ ಅಪಾರವಾದ ಸಹಕಾರಿ ಕ್ಷೇತ್ರದ ಅನುಭವ ಇದೆ. ಅದು ಬೀದರ್ನ ಗಾಂಧಿಗಂಜಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಆ ಸಂಸ್ಥೆಯ ಅಭಿವೃದ್ಧಿ ಒಳಗಡೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ತಾಂತ್ರಿಕತೆ ವಿಷಯದೊಳಗಡೆ ಇವತ್ತು ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆ ಇತ್ಯಾದಿ ಅವರ ನೇತೃತ್ವದೊಳಗಡೆ ಆ ಒಂದು ಅರ್ಬನ್ ಬ್ಯಾಂಕಿಗೆ ಸಲಹೆ ಸಹಕಾರವನ್ನು ಕೊಟ್ಟಿದ್ದಲ್ಲದೆ ನಿವೃತ್ತಿಯ ನಂತರ ಅವರು ಬೀದರ್ನ ಮಹಿಳಾ ಕೋಆಪರೇಟಿವ್ ಬ್ಯಾಂಕಿನ ಸಲಹೆಗಾರರಾಗಿ ಸಹಿತ ಕೆಲಸ ಮಾಡ್ತಾ ಇದ್ರು. ಈಗಾಗಲೇ ಪರಿಚಯದೊಳಗಡೆ ಹೇಳಿದಂತೆ ಈಗಾಗಲೇ ಬೀದರ್ ಮಹಿಳಾ ಕೋಆಪರೇಟಿವ್ ಬ್ಯಾಂಕು ವಿಕಾಸ್ ಬ್ಯಾಂಕಿನ ಜೊತೆಗೆ ಮರ್ಜ್ ಆಗೋದಕ್ಕೆ ರಿಸರ್ವ್ ಬ್ಯಾಂಕಿನ ಅನುಮತಿ ಸಿಕ್ಕಿದೆ. ರಿಜಿಸ್ಟ್ರಾರ್ ಅನುಮತಿ ಕಾಯ್ತಾ ಇದ್ದೀವಿ. ರಿಜಿಸ್ಟ್ರಾರ್ ಅನುಮತಿ ಸಿಕ್ಕದಂದರೆ ತಕ್ಷಣಕ್ಕೆ ವಿಕಾಸ್ ಬ್ಯಾಂಕಿನ ಶಾಖೆಯಾಗಿ ಬೀದರ್ನ ಮಹಿಳಾ ಕೋಆಪರೇಟಿವ್ ಬ್ಯಾಂಕಿಗೆ ಕೆಲಸ ನಿರ್ವಹಿಸುತ್ತೆ. ಈ ಒಂದು ಮರ್ಜರ್ ಕೆಲಸದೊಳಗಡೆ ಸನ್ಮಾನ್ಯ ಶ್ರೀ ಶಿವಕುಮಾರ್ ಶೆಟ್ಕರ್ ಅವರು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಎರಡೂ ಬ್ಯಾಂಕ್ಗಳ ಮಧ್ಯೆ ಅವರ ಪರಿಶ್ರಮವನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಿಳೆಯರು ಇವತ್ತು ನಮ್ಮ ಕಾರ್ಯಕ್ರಮದೊಳಗಡೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವ್ರನ್ನೂ ಸಹಿತ ಮತ್ತೊಮ್ಮೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಜೊತೆಗೆ ನಮ್ಮವರೇ ಆಗಿರುವಂಥ ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕರು ಆಗಿರ್ತಕ್ಕಂಥ ಮತ್ತು ವಿಕಾಸ್ ಯುವಕ ಮಂಡಳ, ನಾವು ಇವತ್ತು ಮಾತೃ ಸಂಸ್ಥೆ ಅಂತ ಕರಿತೀವಿ. ಈ ಒಂದು ಬ್ಯಾಂಕ್ ಆರ್ಗನೈಸ್ ಆಗೋದಕ್ಕಿಂತ ನಮ್ಮ ಪ್ರೇರಣೆ ಅಂತ ಹೇಳಿದ್ರೆ ವಿಕಾಸ್ ಯುವಕ ಮಂಡಳ. ಆ ವಿಕಾಸ್ ಯುವಕ ಮಂಡಳದ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮರಿಸ್ವಾಮಿ ಅವ್ರನ್ನೂ ಸಹಿತ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ, ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳ ಪ್ರಯೋಜನವನ್ನು ನಮ್ಮ ರಾಜ್ಯದ ಎಲ್ಲ ಸಹಕಾರಿಗಳು ಪಡ್ಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ವಿಶೇಷವಾಗಿ ಅವ್ರ ಹತ್ರ ವಿನಂತಿ ಮಾಡಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಹಕಾರ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ದ ಶ್ರೀ ವಿಶ್ವನಾಥ್ ಚ ಹಿರೇಮಠ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಶಿವಕುಮಾರ್ ಶೆಟ್ಕರ್ ಅವರು ಅತಿಥಿ ನುಡಿಗಳಾಡುವಂತೆ ಕೋರುತ್ತೇನೆ. ನಮಸ್ಕಾರ. ವಿಶ್ವನಾಥ್ ಹಿರೇಮಠ್ ಅವರು, ವಿಕಾಸ್ ಬ್ಯಾಂಕ್ನ ಅಧ್ಯಕ್ಷರು, BJ ಕುಲಕರ್ಣಿ ಅವರು, ಮರಿಸ್ವಾಮಿ ಅವರು ಸ್ಪೀಕರ್, ಹಾಗೂ ಇಲ್ಲಿ ಭಾಗಿಯಾಗಿದ್ದಂತ ನಮ್ಮ ಸಹಕಾರ ಬಂಧುಗಳಾದ ಸುಮಾ ಪಾಟೀಲ್ ಅವರು ಅಧಿಕಾರಿ, ಹಾಗೆ ಮತ್ತೆ ಗಣೇಶ್ ಪಾಟೀಲ್ ಅವರು, ಈ ಎಲ್ಲಾ ಸಹಕಾರ ಬಂಧುಗಳು ಈ ವಿಕಾಸ್ ಸಹಕಾರ
ಸ್ವಲ್ಪ ಅದೇ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ ಸರ್. 2 ನಿಮಿಷ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸೋಣ. ಗವಿ ಮತ್ತೆ ಬಂದಿದ್ರು ಅವರು. ಶಿವಕುಮಾರ್ ಮಾತಾಡಿ ಸರ್. ಮಾತಾಡಿ. ಗವಿ ಮ್ಯೂಟ್ ಆಗಿದೆ. ಇಂಟರ್ನೆಟ್ ನಿಂದ ಡಿಸ್ಕನೆಕ್ಟ್ ಆಗ್ಬಿಡ್ತವೆ ಎವ್ರಿ 3 to 4 ಮಿನಿಟ್ ಅಲ್ಲಿ. ಅದಕ್ಕೆ ನನಗೆ ಇನ್ ಬಿಟ್ವೀನ್ ಮಾತಾಡ್ಲಿಕ್ ಆಗಿಲ್ಲ. ಇವಾಗ ಬೇರೆ ಮೊಬೈಲ್ ನಿಂದ ಮಾತಾಡ್ತಾ ಇದ್ದೀನಿ. ಎಲ್ಲಾ ಸಹಕಾರ ಬಂದಿವಿ ಈ ಮೂಲಕ ನಮಸ್ಕಾರ. ವಿಕಾಸ್ ಬ್ಯಾಂಕ್ ಬಗ್ಗೆ ನಾವು ಏನ್ ಹೇಳ್ಬೇಕಂತಂದ್ರೆ ಬಹಳಷ್ಟಿದೆ. ಏನು ಎಷ್ಟು ಹೇಳಕ್ ಒಂದ್ ದಿವಸ ಕುಂತರೂ ಕಡಿಮೆ ಆಗುತ್ತೆ. ನಾವು 2012 ನಲ್ಲಿ ವಿಕಾಸ್ ಬ್ಯಾಂಕಿಗೆ ಹೋಗಿದ್ದೀವಿ. ಆವಾಗ ನಾವು ವಿಕಾಸ್ ಬ್ಯಾಂಕ್ ಅಧ್ಯಕ್ಷರು ಹಿರೇಮಠ್ ಸರ್ ನಮಗಿಷ್ಟು ಕೋರ್ ಬ್ಯಾಂಕಿಂಗ್ ಬಗ್ಗೆ ತಿಳಿಸಿದಾಗ ಪ್ರತಿಯೊಂದು ಡೀಟೇಲ್ಸ್ ಆಗಿ ತಿಳಿಸಿ ಅವ್ರು ನಾವು ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ರು. ಈ ಹಲೋ ಸರ್, ಮಾತಾಡಿ ಸರ್. ಶಿವಕುಮಾರ್ ಸರ್, ಹಲೋ ಶಿವಕುಮಾರ್ ಸರ್. ಯೂಸ್ ಮಾಡ್ತೀವಿ ನಾವು. ಹಲೋ ಹಲೋ ಹಾ, ಕೇಳ್ತಾ ಇದೆ ಸರ್. ಮೊಬೈಲ್ ಬಿಟ್ಟು ಇಲ್ಲ ನೇರ ಮಾತಾಡಿ ಸರ್. ಹಾ ಸರ್, ಅದೇ ಡಿಸ್ಕನೆಕ್ಟ್ ಆಗ್ತಾ ಇದೆ. ಕೇಳ್ತಾ ಇದ್ದೇನೆ, ಮಾತಾಡಿ ಸರ್. ಕೇಳ್ತಾ ಇದೆ, ಮಾತಾಡಿ ಸರ್. ನಾವು 2019 ನಲ್ಲಿ ಬ್ಯಾಂಕಿಗೆ ವಿಸಿಟ್ ಕೊಟ್ಟಿದ್ದೀವಿ, ಎಲ್ಲಿ ವಿಕಾಸ್ ಬ್ಯಾಂಕಿಗೆ. ಅವಾಗ ನಮಗ ಬ್ಯಾಂಕಿನ ಬಗ್ಗೆ ಅರಿವು ಮೂಡ್ತು. ಏನಂತಾರೆ 365 ದಿವಸ ಬ್ಯಾಂಕ್ ನಡೆಸ್ತಾರಂತಂದ್ರು. 365 ದಿವಸ ಯಾವ ತರ ನಡೆಸ್ತಾರ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ. ಒಂದ್ ದಿವಸ ಅಲ್ಲೇ ಉಳಿದು ಎಲ್ಲ ಕಲ್ಕೊಂಡಿವಿ ನಾವು ಯಾವ ತರ ಮಾಡ್ತಾ ಇದ್ದಾರ ಅಂತೇಳಿ. ಇದೊಂದು ಇಡೀ ನಮ್ ಸಹಕಾರ ಕ್ಷೇತ್ರದಲ್ಲಿ ಯಾವ ಬ್ಯಾಂಕ್ 365 ದಿವಸ ವರ್ಕಿಂಗ್ ನಲ್ಲಿ ಇಲ್ಲ. ಆದ್ರೆ ಅವರು ಸ್ಟಾರ್ಟಿಂಗ್ ಹಿಡಿದು 365 ದಿವಸ ಬ್ಯಾಂಕ್ ಕೊಟ್ಟಿ ಒಂದು ಎಲ್ಲರಿಗೆ ಡಿಪಾಸಿಟರಿಗೆ, ಶೇರ್ ಹೋಲ್ಡರ್ಗೆ, ಪ್ರತಿಯೊಬ್ಬರಿಗೆ ರಾತ್ರಿ ಒಂದೊಂದು ಯಾವ ತರ ಕೊಡ್ತೀರ ಅಂತ ನಾವು ಕೇಳಿದೀವಿ. ಅವಾಗಂತೂ ಮೇಜರ್ ಅಮೌಂಟ್ ಇದ್ರೆ ನಾಳೆ ಬರ್ರಿ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಅಮೌಂಟ್ ನಮ್ಮ ಹತ್ರ ಇದ್ದಾಗ ಇಮಿಡಿಯೇಟ್ ನಾವು ಕೊಟ್ಟು ಕಳ್ಸಿಕೊಡ್ತೀವಿ. ರಾತ್ರಿ ಲೇಟ್ ನೈಟ್ 11 ಬರ್ಲಿ 2 ಬರ್ಲಿ ಯಾವಾಗೇ ಬರ್ಲಿ ಆ ತರ ಸರ್ವಿಸ್ ಕೊಟ್ಕೊತ ಬಂದು ಈಗ 25 ವರ್ಷ ಆಗಿ ಸಿಲ್ವರ್ ಜುಬ್ಲಿ ಮಾಡತರ ಆ ವಿಕಾಸ್ ಬ್ಯಾಂಕ್ ಅಧ್ಯಕ್ಷರಿಗೂ ವಿಕಾಸ್ ಬ್ಯಾಂಕಿನ ಟೀಮಿನವರಿಗೂ ತುಂಬಾ ಕೃತಜ್ಞತೆ. ಎಲ್ಲರೂ ಹೇಳ್ಬೇಕು, ನಾವು ಹೇಳ್ಬೇಕು, ಪ್ರತಿಯೊಬ್ಬರು ಸದಸ್ಯರು ಈ ತರ ಡೆವಲಪ್ ಆದ್ರೆ ನಮ್ಮ ಸಹಕಾರ ಬಂಧುಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಈ ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆ ಬಿಜೆ ಕುಲಕರ್ಣಿರಂತೂ ಸಂಪನ್ಮೂಲ ವ್ಯಕ್ತಿ ಅದ. ನಾವು ಸುಮಾರು ಸಲ ಅವ್ರದ್ದು ಸಹಚಿಂತನದಾಗ ಜಾಯಿನ್ ಆಗ್ತಾನೆ ಇರ್ತೀವಿ ಮೀಟಿಂಗ್ ನಲ್ಲಿ. ಪ್ರತಿ ಮೀಟಿಂಗ್ ನಲ್ಲಿ ಅನಿವಾರ್ಯ ಕಾರಣಕ್ಕೆ ಹೆಡ್ ಕ್ವಾರ್ಟರ್ ನಲ್ಲಿ ಇರ್ಲಿಲ್ಲ ಅಂದ್ರೆ ನಾನು ಜಾಯಿನ್ ಆಗಂಗಿಲ್ಲ. ಸಹಚಿಂತನೆಲ್ಲ ಆಗ್ತೀನಿ. ಈಗಂತೂ
118 ಕಾರ್ಯಕ್ರಮ ಆಗ್ತಿಲ್ಲ. ಎಲ್ಲಾ ಕಾರ್ಯಕ್ರಮ ಜಾಯಿನ್ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ಜಾಯಿನ್ ಆಗ್ತಾ ಇರ್ತೀವಿ. ಈ ಒಂದೊಂದು ಕಾರ್ಯಕ್ರಮದಾಗ ಒಂದೊಂದ್ ತರ. ನಿನ್ನಿನ ಕಾರ್ಯಕ್ರಮ ನೋಡಿದ್ದೆ, ಮೊನ್ನೆ ನೋಡಿದ್ದೆ, ಮಹಿಳಾ ಕಾರ್ಯಕ್ರಮ, ಸ್ವಾಮೀಜಿಯವ್ರ ಕಾರ್ಯಕ್ರಮ ನೋಡಿದ್ದೆ. ಒಂದೊಂದ್ರಲ್ಲಿ ಒಂದೊಂದು ಕಾರ್ಯಕ್ರಮದಲ್ಲಿ ಒಂದೊಂದು ಕಲಿಬೇಕಾಗ್ತದೆ ನಾವು ಸಹಕಾರ ಬಂಧುಗಳು. ಆ ತರ ನಮ್ದು ಹಿರೇಮಠ ಸರಿಯನ್ನು ಮತ್ತೆ ವಿಕಾಸ್ ಟೀಮ್ನವ್ರು ಮಾಡ್ಕೊಡ್ತಾ ಇದ್ದಾರ. ಇದು ಬಹಳ ಚಿಂತಾಜನಕ ಇದು ಅಂತ ತಿಳ್ಕೊರಿ. ಎಲ್ಲರೂ ಇದ್ರಲಿಂದ ಕಲ್ತಿ ಸಹಕಾರ ಡೆವಲಪ್ ಯಾವ ತರ ಮಾಡ್ಬೇಕು ಅನ್ನೋದ್ ಬಗ್ಗೆದಾಗ ನಾವು ವಿಚಾರ ಮಾಡ್ಬೇಕಾಗ್ತದ. ಮತ್ತ ಈ ಎಷ್ಟು ಹೇಳಿದ್ರು ಕಡಿಮೆ ಅಂತ ತಿಳ್ಕೊರಿ. ಈಗ ಎಷ್ಟೋ ಜನರಿಗೆ ಈ ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆದಾಗ ಗೊತ್ತಿರಂಗಿಲ್ಲ. ಯಾವುದು ಮಾರ್ಟ್ಗೇಜ್ ಡಿಡಿಗೆ ಎಷ್ಟು ಸ್ಟ್ಯಾಂಪ್ ಹತ್ತದ, ಡಿಟಿ ಎಷ್ಟು ಹತ್ತದ, ಮತ್ತೆ ಶೂರಿಟಿ ಬಾಂಡ್ ತಗೊಂಡ್ರೆ ಎಷ್ಟು ಅಮೌಂಟ್ ಅದು ತೊಗೊಳ್ಬೇಕು. ಒಂದ್ 100 ರೂಪಾಯಿ ಬಾಂಡ್ ತಗೊಂಡ್ ಬರ್ರಿ ಅಂತ ಹೇಳ್ತಾರೆ, ಯಾರು ಗೊತ್ತಿರ್ಲಾರ್ದು. ಆಫೀಸಿಯಲಿ ನಾವು ಹೋದಾಗ ಅದು ವ್ಯಾಲ್ಯೂಡ್ ಆಫ್ ದಟ್ ಸ್ಟ್ಯಾಂಪ್ ಎಷ್ಟು ರಿಕ್ವೈರ್ಮೆಂಟ್ ಅದ ಅಂಬುದು ನಮಗೆ ಗೊತ್ತಿರಂಗಿಲ್ಲ. ಅದ್ರ ಬಗ್ಗೆದಾಗ ಹೇಳ್ತಾರ, ನಾವ್ ಎಲ್ಲರೂ ಕೇಳ್ಬೇಕು. ಅಗ್ರಿಮೆಂಟ್ ಆಫ್ ಬಾಂಡ್ ಬಗ್ಗೆದಾಗ, ಇಂಡೆಮಿನಿಟಿ ಬಾಂಡ್ ಬಗ್ಗೆದಾಗ, ಡಿಟಿಡಿ ಇದೆಲ್ಲ ಬೌಂಡ್ ಅಂತಂದಾಗ ನಾವು ಎಷ್ಟೋ ಕಡೆ ಬೌಂಡ್ ಪೇಪರ್ಸ್ ಕಲೆಕ್ಟ್ ಮಾಡ್ತಾ ಇಲ್ಲ. ನಾಳೆ ದಿವಸ ಮುದ್ರಾಂಕಣ ಡಿಪಾರ್ಟ್ಮೆಂಟ್ನವರು ನಮ್ಮ ಬ್ಯಾಂಕ್ ನಲ್ಲಿ ಏನಾದ್ರು ರೇಡ್ ಮಾಡಿ ನೀವು ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿಲ್ಲ ಅಂದಾಗ ನಾವು ಬ್ಯಾಂಕಿನವರು, ಸಹಕಾರ ಸಂಘದವರು ನಾವು ಅದಕ್ಕೆ ಪೆನಲೈಸ್ ಕೊಡ್ಬೇಕಾಗ್ತದೆ. ಸ್ಟ್ಯಾಂಪ್ ಡ್ಯೂಟಿ ಇನ್ ಕೇಸ್ ನಾವು ಕಲೆಕ್ಟ್ ಮಾಡ್ಲಿಲ್ಲ ಅಂತಂದ್ರೆ ಪ್ರತಿಯೊಂದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ತೊಗೊಳ್ಬೇಕಂತದ. ಬಟ್ ನನಗನ್ಸ್ತದೆ ಬಹಳಷ್ಟು ಜನ ಸ್ಟ್ಯಾಂಪ್ ಡ್ಯೂಟಿ ಪರ್ಚೇಸ್ ಮಾಡಂಗಿಲ್ಲ, ಸ್ಟ್ಯಾಂಪಿಂಗ್ ಮಾಡಂಗಿಲ್ಲ. ಇವೆಲ್ಲ ಸಮಸ್ಯೆ ಯಾವಾಗ ಬರ್ತಾವ ಅಂದ್ರೆ ಇನ್ ದ ಕೋರ್ಟ್ ಆಫ್ ಲಾ ಹೋದಾಗ, ಆರ್ಬಿಟ್ರೇಷನ್ ಕೇಸಲ್ಲಿ ಈಸಿ ಆಗ್ತಾವ. ಆದ್ರೆ ಸಿವಿಲ್ ಕೋರ್ಟ್ ನಲ್ಲಿ ನಮ್ಮ ಮ್ಯಾಟರ್ ಹೋದಾಗ ಸ್ಟ್ಯಾಂಪ್ ಡ್ಯೂಟಿ ಅಲ್ರಿ ನಿಮ್ ಬಾಂಡ್ ಮ್ಯಾಗ, ಸ್ಟ್ಯಾಂಪ್ ಶ್ಯೂರಿಟಿ ಬಾಂಡ್ ಕೊಟ್ಟಾರ ಅದಕ್ಕೆಲ್ಲದರ ಸ್ಟ್ಯಾಂಪ್ ಡ್ಯೂಟಿ ಅಂತಾರ, ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಎಲ್ಲದ ಸ್ಟ್ಯಾಂಪ್ ಅಂತ ಕೇಳ್ತಾರ. ಈ ತರ ಎಲ್ಲಾ ಸಮಸ್ಯೆ ಬರ್ತಾವ. ಮಾರ್ಟ್ಗೇಜ್ ಲೋನ್ ಮಾಡ್ಕೊಟ್ಟನು ಆ ಸ್ಟ್ಯಾಂಪ್ ಡ್ಯೂಟಿ ಸಪ್ರೇಟ್ ಆಗಿ ಸ್ಟ್ಯಾಂಪ್ ಕಟ್ಟಬೇಕಂತ ಅದಂತ ನನ್ಗೆ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ಕುಲಕರ್ಣಿ ಸರ್ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಮತ್ತ ನಾ ವಿಕಾಸ್ ಬ್ಯಾಂಕ್ ಬಗ್ಗೆ ಹೇಳ್ಬೇಕಾದ್ರೆ ಗವಿಸಿದ್ದವರಿಗೆ 15 ವರ್ಷ ಕೆಳಗೆ ಭೇಟಿಯಾಗಿದ್ದೆ. ಅವ್ರು ಹೇಳಿದ್ರು, ಎಷ್ಟು ಗಂಟೆಗೆ ಹೋಗ್ತೀರಿ ನೀವು ಬ್ಯಾಂಕಿಂಗ್ ಅಂದ್ರ, ಸುಮಾರು 9 ಗಂಟೆಗೆ ನಾನು ಇರ್ತೀನಿ ಸರ್, ರಾತ್ರಿ 8 ಗಂಟೆ ತನಕ ಇರ್ತೀನಿ. ಅದು 12 ವರ್ಷ ಕೆಳಗಡೆ. ಇವತ್ತು ಆ ತರ ಹೋಗಿ ಆ ಬ್ಯಾಂಕ್ ಡೆವಲಪ್ ಮಾಡ್ಬೇಕಾದ್ರ ಅವತ್ತು ಯಾನೋ ಕಾರ್ಕುನ್ ಅಂತೂ IT ಅಸಿಸ್ಟೆಂಟ್ ಅಂತ ಜಾಯಿನ್ ಆಗ್ಯಾರ. ಇವತ್ತು ಗವಿಸಿದ್ದಾಗ IT ಮ್ಯಾನೇಜರ್ ಆಗ್ಯಾರ. ಮಧುಶ್ರೀ ಡೆಪ್ಟಿ CO ಆಗ್ಯಾರ. ಪ್ರಸನ್ನ ಅವ್ರ CO ಆಗ್ಯಾರ. ನನಗೆ ಬಹಳ ಖುಷಿ ಅದ. ನಾ ಅವಾಗ ಹೋದಾಗ ಅವರೆಲ್ಲ ಇಷ್ಟು ಅವ್ರು ಬ್ಯಾಂಕಿಂಗ್ಗೋಸ್ಕರ ಏನ್ ವರ್ಕ್ ಮಾಡ್ತಾ ಇದ್ರು, ನಿಸ್ವಾರ್ಥವಾಗಿ ಮನಿಗೆ ಟೈಮ್ ಕೊಡಂಗಿಲ್ಲ, ಅಷ್ಟು ಬ್ಯಾಂಕಿಗೆ ಟೈಮ್ ಕೊಡ್ತಾರೆ. ಅದೇ ತರ ನಮ್ಮ ಅಧ್ಯಕ್ಷರು ನನಗೆ ಅನಿಸ್ತಾ ಇದೆ, ಇಡೀ 24 ತಾಸಿನಾಗ ನರೇಂದ್ರ ಮೋದಿ ಹೇಗ ನಮ್ದು ಭಾರತ ಸರ್ಕಾರದಾಗ ನಮ್ ಜನರಿಗೋಸ್ಕರ ಎಷ್ಟು ದುಡಿತಾ ಇದ್ದಾರೆ, ಹಾಗೆ ನಮ್ಮ ವಿಶ್ವನಾಥ್ ಹಿರೇಮಠ್ ಸರ್ ನಮ್ ಸಹಕಾರ ಬಂಧುಗಳಿಗೋಸ್ಕರ ಹಗಲ ರಾತ್ರಿ ವಿಚಾರ ಮಾಡ್ತಾ ಇದ್ದಾರೆ. ಕುಂತರ ಬ್ಯಾಂಕು, ನಿಂತರ ಬ್ಯಾಂಕು, ನಾಳೆ ಪ್ರೋಗ್ರಾಮ್ ಏನ್ ಮಾಡ್ಬೇಕು, ನಾಳೆದ್ ಏನ್ ಮಾಡ್ಬೇಕು. 1 ವರ್ಷ ಕಾರ್ಯಕ್ರಮ ಮಾಡ್ಬೇಕಂದ್ರ ನಾವು ನಾಳೆ ಒಂದ್ ಮೀಟಿಂಗ್ ಮಾಡ್ಬೇಕಂದ್ರೆ ಏನೋ ಪ್ರಿಪರೇಷನ್ ಮಾಡ್ತಾ ಇರ್ತೀವಿ, ನಾಡ್ದು ಮಾಡ್ಬೇಕಂದ್ರೆ ಏನೋ ಪ್ರಿಪರೇಷನ್ ಮಾಡ್ತೀವಿ. ಅವ್ರು 1 ವರ್ಷದ್ದು ಪ್ರಿಪರೇಷನ್ ಯಾವ ತರ ಮಾಡ್ಯಾರ, 10 ದಿವಸ 18 ದಿವಸ ಮೊದಲೇ ಅವರೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು 2 ತಿಂಗಳ ಪ್ರೋಗ್ರಾಮ್ ಚಾಪೌಟ್ ಮಾಡ್ಕೊಂಡು ಅವ್ರು ಇಟ್ಕೊಂಡು ಈ ತರ ಸಕ್ಸಸ್ ಮಾಡ್ಯಾರ. ಈಗ ನನ್ಗನ್ಸ್ತಾ ಇದೆ ಈ ನಮ್ದು ರಾಜ್ಯದಲ್ಲ ಯಾರು ಮಾಡಿಲ್ಲ ಈ ತರ. ನನ್ಗಂತ ಇದು ನಮ್ದು ರಾಷ್ಟ್ರ ಮಟ್ಟಕ್ಕೆ ಮಾದರಿ ಆಗ್ಬೇಕು. ಇದು ಒಂದು ನಮ್ಮ ಅಮಿತ್ ಶಾ ಅವರಿಗೆ ಈ ನಮ್ದು ಪ್ರಾಜೆಕ್ಟ್ ಎಲ್ಲ ನಮ್ದು ವಿಕಾಸ್ ಬ್ಯಾಂಕಿನ ಪ್ರಾಜೆಕ್ಟ್ ಏನ್ ಮಾಡ್ತಾ ಇದ್ದೀರಿ ಸಹಚಿಂತನೆದಾಗ, ನಾವು ಓನ್ಲಿ ಬ್ಯಾಂಕ್ ವಿಕಾಸ ಆಗ್ತಾ ಇಲ್ಲ, ಯುವಜನ ವಿಕಾಸ ಆಗತ್ತಾರ, ಮಹಿಳಾ ವಿಕಾಸ, ಮಕ್ಕಳ ವಿಕಾಸ ಆಗ್ಲತ್ತಾರ, ಜ್ಞಾನಶಕ್ತಿ ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ಫೀಲ್ಡ್ ನಲ್ಲಿ ಅಂದ್ರ ಎಷ್ಟು ತರ ನಮ್ದು ಹಿರೇಮಠ ಸರ್ ನಮ್ ಬಗ್ಗೆ, ಜನರ ಬಗ್ಗೆ, ಸಹಕಾರ ಬಗ್ಗೆದಾಗ ಎಷ್ಟು ಚಿಂತನೆ ಮಾಡತ್ತಾರ. ಇಲ್ಲಿ ಎಲ್ಲರೂ ಆಲೋಚನೆ ಮಾಡಂತ ಒಂದು ಏನಂತಾರೆ ಅಂತಂದ್ರೆ ಆಲೋಚನೆ ಮಾಡ್ಬೇಕಾಗಿದೆ. ಅವ್ರಿಗೆ ಸಹಕಾರ ಕೊಟ್ಟಿದಂತ ನಮ್ಮ ಸ್ಟಾಫ್ನವರಾಗ್ಲಿ, ನಮ್ಮ ವಿಕಾಸ್ ಬ್ಯಾಂಕ್ ಟೀಮ್ನವರಾಗ್ಲಿ, ಅವ್ರಿಗೂ ನಾನ್ ಮುಖಾಂತರ ಜನರ ಮುಖಾಂತರ ಧನ್ಯವಾದ ಹೇಳ್ತೀನಿ. ಈ ತರ ಕಾರ್ಯಕ್ರಮ ನಡೆಸ್ಕೊಡ್ಲಕ್ಕ ಸ್ಟಾಫು, ಮ್ಯಾನೇಜ್ಮೆಂಟು, ಅಧ್ಯಕ್ಷರು ಒಂದು ಕೋಆರ್ಡಿನೇಷನ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಥ್ಯಾಂಕ್ಸ್. ಮತ್ತೆ ನಾವು ಸಹಚಿಂತನೆ ಮಾಡಿದೆವು 4 ವರ್ಷ ಕೆಳಗೆ. ಆವಾಗ ಏನಿಡಿದು ಅವ್ರು ಓನ್ ಖರ್ಚು ಮಾಡಿ ನಮ್ಗೆಲ್ಲರಿಗೂ ಹೊಸಪೇಟೆಗೆ ಕರೆಸಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇರ್ತಿದ್ರು. ಆವಾಗ ಬಹಳಷ್ಟು ಚೆನ್ನಾಗಿ ಅನಿಸ್ತಿತ್ತು, ಹೋಗ್ತಿದ್ದೆವು. ಈ ಕೊರೋನಾ ಬಂದ ನಂತರ ಯಾವ ತರ ಮಾಡ್ಬೇಕಂದಾಗ ನಾವು ಆನ್ಲೈನ್ ನಲ್ಲಿ ಎವ್ರಿ ಸಾಟರ್ಡೆ ಅದೇನು ವಿಸಾಫ್ಟ್ ಬಗ್ಗೆದಾಗ ಚಿಂತನೆ ಮಾಡ್ಲಕ್ ಹೋಗಿ ಈಗ ಎಲ್ಲಾ ಜನರ ಬಗ್ಗೆ ಚಿಂತನೆ ಆಗ್ಲತ್ತ. ವಿಸಾಫ್ಟ್ ಕಡಿಮೆ ಆಗ್ಬಿಟ್ಟದ. ನಮ್ದು ಬ್ಯಾಂಕಿಂಗ್ ಆಕ್ಟಿವಿಟೀಸ್ ದಾಗ ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆ ಆಗ್ಲಿ, ಬ್ಯಾಂಕಿಂಗ್ BR ಆಕ್ಟ್ ಬಗ್ಗೆ ಆಗಲಿ, ನಮ್ ಬೀಜ ಕೋಲೀಕರಣ ಅಂತೂ ಇಷ್ಟೇ ರಿಸೋರ್ಸಸ್ ಅರ ನಾವು ಹೇಳಕ್ ಆಗಂಗಿಲ್ಲ ಬಾಯಿಲಿ. ಆ ತರ ಪ್ರತಿಯೊಂದು ಜ್ಞಾಪಕ ಇಟ್ಕೊಂಡಿರೋ ಫೈನಾನ್ಸಿಯಲ್ ಪೊಸಿಷನ್ ಏನದ, ದೇಶದ ಫೈನಾನ್ಸಿಯಲ್ ಪೊಸಿಷನ್ ಏನದ ಎಂಬುದ್ರ ಬಗ್ಗೆನೂ ಅವ್ರು ಚಿಂತನೆ ಮಾಡ್ತಾ ಇರ್ತಾರ. ಹಿರೇಮಠ ಸರ್ ಯಾವ ತರ ಮಾಡ್ತಾ ಇದ್ದಾರ ಅದೇ ತರ ನಮ್ಮ BJ ಕುಲಕರ್ಣಿ ಸರ್, ನಾವ್ ಏನಾದ್ರು ತಪ್ಪಾದ್ರೂ ಕ್ಷಮಿಸ್ರಿ, ಅದು BJ ಕುಲಕರ್ಣಿ ಸರ್
ಒಂದ್ ಯಾವುದೇ ಒಂದು ಟಾಪಿಕ್ ನಿನ್ನ ಏನು ವೆಬ್ಸೈಟ್ ನ ಬರ್ತದ, ನಿನ್ನ ಏನ್ RBI ಸರ್ಕ್ಯುಲರ್ ಇಶ್ಯೂ ಮಾಡ್ಯಾರ ಅದ್ರ ಬಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರು ಇನ್ಫಾರ್ಮೇಶನ್ ತಗೊಳ್ತಾರೆ. ಅವ್ರು ಎಲ್ಲಿಂದ ಮಾಡ್ಬಿಡ್ತಾರ, ಸಚಿಂತನದಾಗ ಹಾಕ್ತಾರ. ನಮ್ ಸಚಿಂತನ ಟೀಮ್ದಾಗನು ಏನು ವಿಕಾಸ್ ಬ್ಯಾಂಕ್ನವ್ರು ಏನ್ ಮಾಡ್ಯಾರ, ಬಹಳಷ್ಟು 42 ನಾವು ಬ್ಯಾಂಕ್ನವ್ರು ಜಾಯಿನ್ ಆಗಿ ಪ್ರತಿ ಸಾಟರ್ಡೆ ನಮಗ್ ಮಾಡ್ಲತ್ತಾರ. ಈ ನಮ್ಮ ಕರ್ನಾಟಕ ಸ್ಟೇಟ್ ಫೆಡರೇಷನ್, ಅರ್ಬನ್ ಬ್ಯಾಂಕ್ ಫೆಡರೇಷನ್ ಆಗಲಿ, ಸೌಹಾರ್ದ ಫೆಡರೇಷನ್ ಆಗ್ಲಿ, ನಮ್ಮ RICM ಆಗ್ಲಿ, ಯಾರು ಈ ತರ ಕೋಚಿಂಗ್ ಕೊಡಂಗಿಲ್ಲ. ಇವತ್ತು ಕೋಚಿಂಗ್ ಕೊಡ್ಲತ್ತಾರ 10,000 ಕೊಡ್ರಿ, 20,000 ಕಾಂಟ್ರಿಬ್ಯೂಷನ್ ಕೊಡ್ರಿ ಅಂತಾರ. ನಮ್ ವಿಕಾಸ್ ಬ್ಯಾಂಕ್ ಕಡೆಯಿಂದ ಹಿರೇಮಠ ಸರ್ ಏನ್ ಮಾಡ್ಯಾರ, ಎಲ್ಲರಿಗೂ ಫ್ರೀ ಆಫ್ ಏನಂದ್ರೆ ಉಚಿತವಾಗಿ ಸೇವಾ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ನಾವು ಸಹಕಾರ ಬಂಧುಗಳು ಅವ್ರಿಗೆ ತಾರೀಫ್ ಮಾಡಿದ್ರು ಕಡಿಮೆ ಅದ. ಒಂದು ಕ್ಲಾಸ್ ಒಂದೆಲ್ಲ ಅಟೆಂಡ್ ಆಗ್ಬೇಕು ಅದು RICM ದಾಗ ಅಂದ್ರೆ 5,000 ನಮಗೆ ಡೊನೇಷನ್ ಕೊಡ್ರಿ ಅಂತ. ನಮ್ ಫೆಡರೇಷನ್ ದವ್ರು, ಅರ್ಬನ್ ಬ್ಯಾಂಕ್ ಫೆಡರೇಷನ್ ದವ್ರು 5,000 ಮತ್ತು ತಾಂತ್ರಿಕ ಸಮಸ್ಯೆ ಉಂಟಾಗಿದೆ. ಬಗ್ಗೆ ಕುಂತಿ ನಾವ್ ಇವತ್ತು ಇದು ಮಾಡ್ತಾ ಇದ್ದಾರ. ಇನ್ನ 365 ಮತ್ತ ಇದಕ್ಕ ಏನಂತಂದ್ರ ಮುಂದ ಇದೇ ತರ ಎಷ್ಟು ದೊಡ್ಡದ್ ಮಾಡ್ತಾರೋ ನಾವ್ ಇರ್ತೀವಲ್ಲೋ ಗೊತ್ತಿಲ್ಲ. ಮುಂದ ಗೋಲ್ಡನ್ ಜೂಬ್ಲಿಗೆ ಇದ್ದಂತ ಸಿಬ್ಬಂದಿ, ಈಗ ಜಾಯಿನ್ ಆದಂತ ಸಿಬ್ಬಂದಿ ಇರ್ಬೋದಂತ ನನ್ಗೆ ಅನಿಸ್ತದ. ನಾವಂತೂ ಇರ್ತೀವಿಲ್ಲೋ ಗೊತ್ತಿಲ್ಲ. ಅದಕ್ಕ ಎಲ್ಲರೂ ಒಂದು ಕೋಪರೇಷನ್ ಕೊಡ್ತಾ ಇದ್ದಾರ. ಅವ್ರಿಗೆ ದೇವ್ರು ಮತ್ತ ಆಯುಷ ಆರೋಗ್ಯ ಕೊಡ್ಲಿ, ಹಿರೇಮಠ ಸರಿಗಿರಿ, BJ ಕುಲಕರ್ಣಿ ಅವರಿಗೆ, ಇಡೀ ಟೀಮಿಗೆ ಅಂತ ಹೇಳಿ ನನ್ನ 2 ಅತಿಥಿ ಭಾಷಣ ಮಾಡಿ ಟೈಮ್ ಕೊಟ್ಟಿದ್ಗೋಸ್ಕರ ಇಡೀ ವಿಕಾಸ್ ಬ್ಯಾಂಕ್ ಟೀಮಿನ ನಾನು ಚುರುರುನೆ ಆಗಿರುತ್ತೇನೆ ಎಂದು ಭಾವಿಸ್ತೇನೆ. ಹಾಗೂ ಒಂದು ಸೆಕೆಂಡ್ ನಮ್ದು ಒಂದು ಮಹಿಳಾ ಬ್ಯಾಂಕ್ ಬಗ್ಗೆದಾಗ 2 ಸೆಕೆಂಡ್ ಮಾತಾಡ್ತೀನಿ. ಮಹಿಳಾ ಬ್ಯಾಂಕ್ ಒಂದು ಬಿಗ್ ಬ್ಯಾಂಕ್ ಆಗಿಬಿಟ್ಟಿತ್ತು. EID ಆಲ್ ಇಂಡಿಯಾ ಡೈರೆಕ್ಟರ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಲ್ಲಿ ಅವರು ಇದು ಮಾಡಿದ್ರು, ಪೇಮೆಂಟ್ ಸ್ಟಾಪ್ ಮಾಡಿದ್ರು. ಆವಾಗ ನಾನು ಸುಮಾರು ಬ್ಯಾಂಕ್ನವರಿಗೆ ಕೇಳಿದೀವಿ, ಬ್ಯಾಂಕ್ ಮರ್ಜ್ ಮಾಡ್ಕೊಳ್ರಿ ಅಂತ. ನನಗೆ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅವ್ರು ಕೇಳಿದಾಗ ನಾನು ವಿಕಾಸ್ ಅಧ್ಯಕ್ಷರಿಗೆ, ಹಿರೇಮಠ ಸರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಗ, ಆಗ್ತು ಶಿವಕುಮಾರ್ ಫೈನಾನ್ಷಿಯಲ್ ಪೊಸಿಷನ್ ಕೊಡ್ರಿ, ನಾನು ವಿಚಾರ ಮಾಡ್ತೀನಿ ಅಂದ್ರು. ಅವ್ರು ವಿಚಾರ ಮಾಡಿ ಅವ್ರದೊಂದು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಯಾವ ತರ ಅಂತಂದ್ರ, ಇಡೀ ರಾಜ್ಯ ಮಟ್ಟದಾಗ ಈ ತರ ಎಲ್ಲೋ ನಮ್ ಕೋಆಪರೇಟಿವ್ ಸೆಕ್ಟರ್ದಾಗ ಇಲ್ಲ. ಎಲ್ಲಾ CA-ಗಳಿಗೆ ತಗೊಂಡು BOD-ದಾಗ ಇಟ್ಕೊಂಡಾರ. ಯಾಕಂದ್ರ ಯಾವುದೇ ಒಂದು ತಪ್ಪು ಆಗ್ಬಾರ್ದು ನಮ್ಮ ಬ್ಯಾಂಕಿನಾಗ, ವಿಕಾಸ್ ಬ್ಯಾಂಕಿನಾಗ ಯಾವ್ದು ತಪ್ಪು ಆಗ್ಬಾರ್ದು. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇಷ್ಟು ಪರ್ಫೆಕ್ಟ್ ಆಗಿ ಅವ್ರಿಗೆ ಹಿರೇಮಠ ಸರಿಗೆ ಒಂದು ಲೈನ್ ಮ್ಯಾಗ ಹೋಗ್ಲಿಕ್ಕೆ, ಬ್ಯಾಂಕಿಗೆ ಒಂದು ಒಳ್ಳೆ ದಾರಿ ತೋರಿಸ್ಕೊತ ಹೋಗಿ ಡೆವಲಪ್ಮೆಂಟ್ ಆಗೋ ಸಲಕ್ಕ BOD-ದವ್ರಿಗೆ ಬಹಳಷ್ಟು ಒಳ್ಳೆ ಜನರಿಗೆ CA-ಗಳಿಗೆ ತಗೊಂಡ್ರಿ. ನನಗನ್ನಿಸ್ತ ಯಾವ ಬ್ಯಾಂಕ್ನಾಗೂ 4 ಜನ 3 ಜನ BOD-ದಾಗ ಇಲ್ಲ CA-ಗಳು. ಮತ್ತ ಅವರು ಎಲ್ಲ CA-ಗಳು, ಮಧುಕರ್ ಹೆಗ್ಡೆಯವರು, ಬೇರೆಯವರು ಎಲ್ಲರೂ ಬಹಳಷ್ಟು ಟೈಮ್ ಕೊಡ್ತಾರ ಅಂತ ಕೇಳಿನಿ. ಅದಕ್ಕೆ ಅವರಿಗೂ ತುಂಬಾ ವಿಕಾಸ್ ಬ್ಯಾಂಕಿನ ಕಡೆಯಿಂದ, ನನ್ನ ಕಡೆಯಿಂದ, ನಮ್ಮಲ್ಲಿ ಮಧುಕರ್ ಹೆಗ್ಡೆ ಅವರಿಗೂ ಕಳಿಸಿದ್ರು ಬ್ಯಾಂಕಿಗೆ ವಿಸಿಟ್, ಡಿಡಬ್ಲ್ಯೂಸಿ ರಿಪೋರ್ಟ್. ಆವಾಗ ಬಹಳಷ್ಟು ಸಹಕಾರ ಮಾಡ್ಯಾರ. ಮತ್ತೆ ಇವತ್ತಾನೆ ನಮ್ದು ಫೆಡರೇಷನ್ ಅಧ್ಯಕ್ಷರು ಯಾರು ಕೃಷ್ಣ ರೆಡ್ಡಿ ಅವರು ಬಂದಿದ್ರು ಬೀದರ್. ಈ 3 ಗಂಟೆ ತನಕ ಅವ್ರ ಸಂಗಟ ಇದ್ದೆ. ಅವರಿಗೂ ತಿಳಿಸ್ತೀನಿ, ನಮ್ ವಿಕಾಸ್ ಬ್ಯಾಂಕ್ ನಲ್ಲಿ ನಮ್ ಬೀದರ್ ಮಹಿಳಾ ಬ್ಯಾಂಕ್ ಒಂದು ಮರ್ಜ್ ಮಾಡಿ ನಮ್ಮ 2,970 ಜನ ಡಿಪಾಸಿಟರ್ಸ್ ಒಂದು ಅವ್ರಿಗೆಲ್ಲರಿಗೆ ಹೆಲ್ಪ್ ಆಗ್ತದ. ಇದಕ್ಕೆ ಕೈ ಹಾಕಿದಕ್ಕೆ ವಿಶ್ವನಾಥ್ ಹಿರೇಮಠ ಸರಿಗೆ ಮತ್ತೊಂದು ಕೃತಜ್ಞತೆ ಒಪ್ಪಿಸಿ ಇನ್ನೊಂದ್ 2 ಮಾತನಾಡಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ತಮ್ಮ ಮಾತಾಡ್ಲಿಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೋಸ್ಕರ. ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಬ್ಯಾಂಕಿನ ಸಿಬ್ಬಂದಿ ವೃಂದದ ಕಾರ್ಯವೈಖರಿ ಕುರಿತು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ ಮತ್ತು ಹಾಗೇನೆ ಬೆಳ್ಳಿ ಹಬ್ಬದ ಈ ಕಾರ್ಯಕ್ರಮದ ಒಂದು ಕುರಿತು ಅತಿ ಹೆಮ್ಮೆಯನ್ನು ವ್ಯಕ್ತಪಡಿಸಿದ ಅತಿಥಿ ನುಡಿಗಳನ್ನಾಡಿದ ಶ್ರೀ ಶಿವಕುಮಾರ್ ಶೆಟ್ಕರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಬರೋಣ. Here is the Silver Jubilee offer for youth. Zero balance savings account. Your Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement.
and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಶ್ರೀ ಬಿಜೆ ಕುಲಕರ್ಣಿ ಸರ್ ಇವರು ಹಣಕಾಸು ಸಂಸ್ಥೆಗಳಲ್ಲಿ ದಾಸ್ತಾವೇಜುಗಳ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ನಿರ್ವಹಣೆ ಎಂಬ ವಿಷಯದ ಬಗ್ಗೆ ಮಾಹಿತಿ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅನ್ಮ್ಯೂಟ್ ಮಾಡಿ ಸರ್. ಅನ್ಮ್ಯೂಟ್ ಆಗ್ತಿಲ್ಲ ಸರ್. ಅನ್ಮ್ಯೂಟ್ ಆಗ್ತದೆ ಸರ್. ಒಂದು ನಿಮಿಷ ಸರ್. ಹಲೋ. ಮ್ಯೂಟ್ ಆಗಿದೆ ಸರ್. ಅನ್ಮ್ಯೂಟ್ ಆಯ್ತು ಸರ್. ಅನ್ಮ್ಯೂಟ್ ಆಯ್ತಲ್ವಾ ಈಗ? ಆಯ್ತು ಮಾತಾಡಿ ಸರ್. ಓಕೆ. ಎಲ್ಲರಿಗೂ ಉಪಸ್ಥಿತ ಎಲ್ಲ ಸದಸ್ಯರಿಗೂ ಮತ್ತು ವಾಹಿನಿಯರಿಗೂ ನನ್ನ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ಇವತ್ತಿನ 118ನೆಯ ಕಾರ್ಯಕ್ರಮಕ್ಕೆ, ವಿಕಾಸ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮದಲ್ಲಿ 118ನೇ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸನ್ಮಾನ್ಯ ಶ್ರೀ ಮರಿಸ್ವಾಮಿ ಅವರಿಗೆ ನನ್ನ ವಂದನೆಗಳು. ಮತ್ತೆ ಅತಿಥಿಗಳಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಶಿವಕುಮಾರ್ ಅವರಿಗೂ ಕೂಡ ನನ್ನ ವಂದನೆಗಳು. ಬ್ಯಾಂಕಿನ ಸಂಸ್ಥಾಪಕ ನಿರ್ದೇಶಕರು ಮತ್ತು ಸಹಕಾರಿ ರತ್ನ ಪ್ರಶಸ್ತಿ ವಿಜೇತರು ಮತ್ತು ವಿಕಾಸ ಬ್ಯಾಂಕಿನ ಕಳೆದ 25 ವರ್ಷಗಳಲ್ಲಿ ಜವಾಬ್ದಾರಿಯನ್ನು ಹೊತ್ತು ಚುಕ್ಕಾಣಿಯನ್ನು ಹಿಡಿದು ಸವಾಲುಗಳನ್ನು ಎದುರಿಸಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಸಂಪನ್ಮೂಲಗಳನ್ನು ಡಿಪ್ಲಾಯ್ಮೆಂಟ್ ಮಾಡಿ ಬ್ಯಾಂಕಿನ ಇವತ್ತು ವಿಕಾಸ ಬ್ಯಾಂಕಿನ ಒಂದು ಉಪಸ್ಥಿತಿ ಅಥವಾ ಬ್ಯಾಂಕಿನ ಹೆಸರನ್ನ ರಾಜ್ಯದ ಉದ್ದಗಲಕ್ಕೂ ಮತ್ತು ದೇಶದ ಮೂಲೆಗೂ ಒಂದು ಕೊಂಡೊಯ್ಯಲಿಕ್ಕೆ ಕಾರಣೀಭೂತರಾದಂಥ ಸನ್ಮಾನ್ಯ ಶ್ರೀ ವಿಶ್ವನಾಥ ಹಿರೇಮಠರಿಗೂ ಕೂಡ ನನ್ನ ವಂದನೆಗಳು. ಮತ್ತು ಅವರ ಕಲ್ಪನೆಗಳಿಗೂ ಮೀರಿ ಈ ಬ್ಯಾಂಕಿನಲ್ಲಿ ಅವಿರತವಾಗಿ ಪರಿಶ್ರಮಿಸುತ್ತಿರುವ ಆಡಳಿತ ಮಂಡಳಿಯ ಸದಸ್ಯರಿಗೂ ಮತ್ತು ಅಲ್ಲಿಯ ಸಿಬ್ಬಂದಿ ವರ್ಗಕ್ಕೂ ನನ್ನ ವಿಶೇಷ ನಮನಗಳು, ನಮಸ್ಕಾರಗಳು. ಅಲ್ಲದೆ ನಮ್ಮ ವಿಕಾಸ್ ಬ್ಯಾಂಕಿನ ಗ್ರಾಹಕ ಬಂಧುಗಳಿಗೂ ಕೂಡ ಬ್ಯಾಂಕಿನ ಎಲ್ಲ ಚಟುವಟಿಕೆಗಳಲ್ಲಿ ಸಹಕರಿಸಿ ಮತ್ತು ಉತ್ತೇಜಿಸತಕ್ಕಂಥ ಗ್ರಾಹಕ ಬಂಧುಗಳಿಗೆ, ಹಿತೈಷಿಗಳಿಗೆ, ಅದಲ್ಲದೆ
ಈ ಬ್ಯಾಂಕಿನ ಒಂದು ಸ್ಥಾಪನೆಗೆ ಕಾರಣೀಭೂತರಾದಂಥ ವಿಕಾಸ್ ಯುವಕ ಮಂಡಳಿಯ ಸದ್ಯದ ಸದಸ್ಯರೇ ಮತ್ತು ಹಿಂದಿನ ಎಲ್ಲ ಸದಸ್ಯರೇ ಎಲ್ಲರನ್ನು ನೆನೆಸಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ತಿಳಿದಂತ ಕೆಲವು ವಿಷಯಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಪ್ರಾಸ್ತಾವಿಕವಾಗಿ ನುಡಿಗಳನ್ನು ಹೇಳೋ ಟೈಮ್ನಲ್ಲಿ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಹಿರೇಮಠ ಅವರಾಗ್ಲಿ ಮತ್ತು ಅತಿಥಿಗಳಾದಂಥ ಶ್ರೀ ಶಿವಕುಮಾರ್ ಅವರಾಗ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾದದ್ದೇನು ಅಂದ್ರೆ ವಿಕಾಸ ಬ್ಯಾಂಕು ತನ್ನದೇ ಆದ ವಿಶೇಷ ಗುರಿಗಳನ್ನ ಹೊಂದಿಕೊಂಡಿದೆ. ಒಂದು ಸಹಕಾರಿ ಸಂಸ್ಥೆಯಾಗಿ ಸಹಕಾರಿ ತತ್ವದ ಮೇಲೆ ತನ್ನ ಕಾರ್ಯವೈಖರಿಯನ್ನು ರೂಪಿಸಿಕೊಂಡು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಯೋಜನೆಗಳನ್ನ ಹಾಕಿಕೊಂಡು ಆ ಯೋಜನೆಗಳನ್ನ ಒಂದು ಉತ್ತಮ ಫಲಿತಾಂಶವನ್ನ ತರಲಿಕ್ಕೆ ಸಹಕಾರಿ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು ಸರಣಿ ಕಾರ್ಯಕ್ರಮದಲ್ಲಿ ಸಹಕಾರಿಗಳ ವಿಕಾಸ ಅಂತ ಹೇಳಿ ಒಂದು ವಿಶೇಷವಾದ ಈ ಕಾರ್ಯಕ್ರಮ ನಮ್ಮ ಎಲ್ಲ ಸಹಕಾರಿ ಬಂಧುಗಳಿಗೆ ಒಂದು ಸಹಕಾರಿಯಾದಂಥ ಕಾರ್ಯಕ್ರಮ. ಇವತ್ತು ಅದು ಸರಣಿ ಕಾರ್ಯಕ್ರಮದಲ್ಲಿ 17ನೇ ಕಾರ್ಯಕ್ರಮವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮ್ ಜೊತೆಗೆ ಹಂಚಿಕೊಳ್ಬೇಕಾದಂತ ವಿಷಯ ಅಂದ್ರೆ ಹಣಕಾಸು ಸಂಸ್ಥೆಗಳಲ್ಲಿ ಇರುವ ದಸ್ತಾವೇಜಿನ ಮೇಲೆ ಮುದ್ರಾಂಕ ಮತ್ತು ನೋಂದಣಿ ವಿಷಯನ್ನ ಪ್ರಸ್ತಾಪನೆ ಮಾಡಲಿಕ್ಕೆ ನನಗೆ ಇವತ್ತಿನ ಒಂದು ವಿಶೇಷ ಆಹ್ವಾನ ಇತ್ತು. ಮತ್ತು ನನಗೆ ಅದು ಕೂಡ ಸಂತೋಷನೂ ಕೂಡ. ಯಾಕಂದ್ರೆ ಯಾವುದೇ ವಿಷಯಗಳನ್ನ ನಾವು ಇನ್ನೊಬ್ಬರ ಜೊತೆಗೆ ಹಂಚಿಕೊಂಡಾಗ ಅದರಲ್ಲಿ 2 ಲಾಭಗಳಿರ್ತವೆ. ಒಂದು ಮೊದಲೇ ಲಾಭ ಅಂದ್ರೆ ನಾವು ತಿಳ್ಕೊಂಡ ವಿಷಯವು ಸರಿಯಾಗಿ ನಾವು ತಿಳಿದುಕೊಂಡೇ ಇಲ್ಲ ಅಂತ ನಮ್ಮನ್ನ ನಾವು ಪರಿಷ್ಕರಣೆ ಮಾಡ್ಕೊಳ್ಳೋದು. ಎರಡನೇದ್ದು, ನಾವು ತಿಳಿದುಕೊಂಡ ವಿಷಯಗಳನ್ನು ಇನ್ನೊಬ್ಬರಿಗೆ ಹಂಚಿಕೊಂಡು ಆ ವಿಷಯದ ಪರಿಜ್ಞಾನ ತಮ್ಮ ಕಾರ್ಯವೈಖರಿಯಲ್ಲಿ ರೂಢಿಸಿಕೊಂಡು ಅವರು ಕೂಡ ಯಶಸ್ವಿಯತ್ತ ನಡೀಲಿ ಅನ್ನೋದೊಂದು ಸದುದ್ದೇಶ. ಇವೆರಡೂ ಉದ್ದೇಶಗಳನ್ನ ನೋಡ್ಕೊಂಡಾಗ ಈ 2 ಉದ್ದೇಶಗಳನ್ನು ಸೇರಿ ಇವತ್ತು ಈ ವಿಷಯವನ್ನ ಆರಿಸ್ಕೊಂಡಿವಿ. ಯಾಕೆ ಈ ವಿಷಯ ಇದು? ಒಂದು ವಿಷಯ ಸಾಮಾನ್ಯ ವಿಷಯ, ಇದೇನಂಥ ಅತಿ ಗಂಭೀರವಾದ ವಿಷಯವಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ದಿವಸ ಬೆಳಗ್ಗೆ ಎದ್ರೆ ನಾವು ಸ್ಟ್ಯಾಂಪ್ ಡ್ಯೂಟಿ ಅಂತೀವಿ, ಟ್ಯಾಕ್ಸಸ್ ಅಂತೀವಿ, ಚಾರ್ಜಸ್ ಅಂತೀವಿ, ನಿತ್ಯ ಜೀವನದೊಳಗೆ ನಾವು ಇದ್ದೇವೆ. ಇಂಥ ಒಂದು ಸಾಮಾನ್ಯ ವಿಷಯವನ್ನ ಯಾಕೆ ನಾವು ಇವತ್ತು ಚರ್ಚೆಗೆ ತಗೊಂಡ್ವಿ ಅಂತಂದ್ರೆ, ಕೆಲವೊಂದು ಸಲ ನಮ್ಗೆ ಏನಾಗತ್ತೆ, ನಾವು ನಮ್ಮ ಜೀವನದಲ್ಲಿ ಕೆಲವು ಪರಿಪಾಠಗಳನ್ನ ಅಥವಾ ಕೆಲವು ರೂಢಿಗಳನ್ನ ಕೆಲವು ಕಾರ್ಯಗಳನ್ನ ನಾವು ಒಂದು ಬ್ಲೈಂಡ್ ಆಗಿ ಮಾಡ್ತಾ ಹೋಗ್ತಾ ಇರ್ತೀವಿ. ಎಲ್ಲಾ ಕಾರ್ಯಗಳನ್ನು ನಾವು ಮಾಡ್ತೀವಿ, ಯಶಸ್ವಿಯಾಗಿನೇ ಮಾಡ್ತೀವಿ, ಮಾಡೋದಿಲ್ಲ ಅಂತಲ್ಲ. ಅಥವಾ ಇನ್ನೊಬ್ಬರ ಸಹಾಯದಿಂದ ಪರಿಣಿತರ ಸಹಾಯದಿಂದ ಎಲ್ಲ ನಾವು ತಗೊಂಡು ಮಾಡ್ತೀವಿ. ಆದ್ರೆ ನಮಗೂ ಕೂಡ ಯಾವುದೇ ಒಂದು ಮಾಡ್ಬೇಕಾದ್ರೆ ಇದನ್ನ ಯಾಕೆ ಮಾಡಬೇಕು, ಇದರ ಉದ್ದೇಶ ಏನು, ಸ್ಪಿರಿಟ್ ಏನು, ಇದರ ಈ ಕಾಯ್ದೆ ಅಥವಾ ಕಾನೂನು ಅಥವಾ ಈ ನಿಬಂಧನೆ ಅಥವಾ ನಿಯಮಗಳ ಇದರ ಹಿಂದಿನ ಅರ್ಥ ಏನು, ಇದು ಯಾಕೆ ಬಂತು, ಇದನ್ನ ಯಾಕೆ ನಾವು ಮಾಡಬೇಕು, ಇದರಲ್ಲಿ ನಮ್ಮ ಜವಾಬ್ದಾರಿ ಏನು, ಮಾಡಿದ್ರೆ ಏನು ಆಗತ್ತೆ, ಮಾಡದಿದ್ರೆ ಏನಾಗತ್ತೆ, ಅದರ ಪರಿಣಾಮಗಳನ್ನು ವ್ಯಕ್ತಿಗತವಾಗಿ ಸಂಸ್ಥೆಗಾಗಿ ಏನು ತೊಂದರೆ ಆಗಬಹುದು ಅಥವಾ ತೊಂದರೆ ಆಗ್ಲಿಕ್ಕಿಲ್ಲ ಅಥವಾ ಯಾವ ರೀತಿ ಇದನ್ನ ನಾವು ನಿರ್ವಹಣೆ ಮಾಡಬಹುದು ಅನ್ನೋದು ತಿಳ್ಕೊಳ್ಳೋ ಸಲುವಾಗಿ ಇವತ್ತಿನ ಚರ್ಚೆ. ವಿಷಯ ಸಾಮಾನ್ಯವಾಗಿದ್ದರೂ ಸಹಿತ ಅದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಹೇಳಿದ್ದೇನೆ. ಈಗಾಗಲೇ ನಾವು ಒಂದು ವಿಷಯಗಳ ಪಟ್ಟಿ ಮಾಡಿ ವಿಷಯಗಳಲ್ಲಿ ಯಾವ ಮುಖ್ಯಾಂಶಗಳು ಇದೆ ಅದನ್ನ ಬಗ್ಗೆ ನಿಮ್ ಜೊತೆಗೆ ಚರ್ಚೆ ಮಾಡ್ತೀನಿ. ನಾನು ಮಿಸ್ಟರ್ ಗವಿಸಿದ್ದಪ್ಪ ಅವರ ಆರ್ಗನೈಸರ್ ಅವ್ರಿಗೆ ಅಥವಾ ಅದನ್ನ PPT ಶೇರ್ ಮಾಡ್ರಿ ಅಂತ ಹೇಳ್ತೇನೆ. ಮಿಸ್ಟರ್ ಗೌಸ್ ಆರ್ ಗಣೇಶ್ ಯಾರಿದ್ದಾರೆ PPT ಶೇರ್ ಮಾಡ್ರಿ. ಅಂಶಗಳನ್ನ ಕೂಡ ಇವತ್ತು ನಾವು ಪಟ್ಟಿ ಮಾಡ್ಬೇಕಾದ್ರೆ ಬಹಳಷ್ಟು ಒಂದು ವಿಚಾರ ಮಾಡಿದ್ದೇವೆ. ಇದ್ರಲ್ಲಿ ನೋಡ್ರಿ, ಪ್ರತಿಯೊಂದು ಶಬ್ದಗಳನ್ನು ಸಹಿತ ನಾವೆಲ್ಲೇನು ಉಪಯೋಗ ಮಾಡ್ತೀವಿ ಆ ಶಬ್ದಗಳನ್ನು ಸಹಿತ ಕೂಲಂಕಷವಾಗಿ ವಿಚಾರ ಮಾಡಿ ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ವಿಷಯ ಯಾಕೆ ಇಂಪಾರ್ಟೆಂಟ್ ಸಹಕಾರಿಗಳಿಗೆ ಅಂತಂದ್ರೆ, ಸಹಕಾರಿಗಳು ಇವತ್ತು ಸಾಮಾನ್ಯವಾಗಿ ನಮ್ಮ ಜೊತೆ ಇರದಂತ ಎಲ್ಲಾ ಸಹಕಾರಿಗಳು ಇವತ್ತು ಅವರು ಪತ್ತಿನ ಸಹಕಾರಿಗಳೇ ಇರಬಹುದು ಅಥವಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನವರೇ ಇರಬಹುದು, ತಮ್ಮ ನಿತ್ಯ ಜೀವನದಲ್ಲಿ ತಮ್ಮ ವ್ಯವಹಾರಗಳಲ್ಲಿ ಪತ್ತಿನ ವ್ಯವಹಾರಗಳಲ್ಲಿ ನಾವು
ಅನೇಕ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ದಾಖಲಾತಿಗಳ ಮೇಲೆ ಶೇರ್ ಹೋಲ್ಡರ್ ಹಣರಾಗ್ಲಿ, ಡೆಪಾಸಿಟರ್ ಹಣವಾಗಲಿ ಅಥವಾ ಯಾವುದೇ ಸಂಪನ್ಮೂಲಗಳನ್ನು ಕೂಡಿಸಿ ಅವರಿಗೆ ನಾವು ಸಾಲವನ್ನು ಕೊಡಬೇಕಾದಾಗ ಒಂದು ಸಂಸ್ಥೆಯಾಗಿ ನಾವು ನಮ್ಮ ದೇಶದ ಕಾನೂನುಗಳನ್ನ ನೀತಿಬದ್ಧವಾಗಿ ವ್ಯವಸ್ಥಿತವಾಗಿ ಅನುಪಾಲನೆ ಮಾಡಲೇಬೇಕಾಗತ್ತೆ. ಈ ಅನುಪಾಲನೆ ಕೆಲವೊಂದ್ಸಲ ನಮ್ಗೆ ಯಾಕೆ ಸಾಧ್ಯ ಆಗುದಿಲ್ಲ ಅಂದ್ರೆ ಯಾರು ಅನುಪಾಲನೆ ಮಾಡಬಾರ್ದು ಅನ್ನೋ ದುರುದ್ದೇಶ ಯಾವ ಸಂಸ್ಥೆಗೂ ಇರಲ್ಲ, ಯಾವ ವ್ಯಕ್ತಿಗೂ ಇರಲ್ಲ. ಅದ ಕೆಲವೊಂದ್ಸಲ ಅನಿವಾರ್ಯ ಕಾರಣಗಳಂದ್ರೆ ಯಾವ್ದಿರ್ಬೋದು? ಒಂದು, ಅದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇರ್ಲಿಕ್ಕಿಲ್ಲ. ಎರಡನೇದ್ದು, ಮಾಹಿತಿ ಇದ್ರೂ ಕೂಡ ಕೆಲವೊಂದ್ಸಲ ಸಂದರ್ಭಗಳಲ್ಲಿ ಅವನ್ನ ಪಾಲನೆ ಮಾಡ್ಲಿಕ್ಕೆ ನಮಗೆ ಸದಾವಕಾಶಗಳು ಇರ್ಲಿಕ್ಕಿಲ್ಲ. ಮೂರನೇದ್ದು, ಅದನ್ನ ನಾವು ಪಾಲನೆ ಮಾಡಿದಾಗ ಅದರಿಂದ ಅನುಕೂಲತೆಗಿಂತ ಅನಾನುಕೂಲತೆಗಳೇ ಜಾಸ್ತಿ ಅಂತ ಹೇಳಿ ನಮಗೊಂದು ಅನಿಸಿಕೆ ಬರುತ್ತೆ. ಇದಲ್ಲದೆ ಆ ಅನುಪಾಲನೆಯಿಂದ ಕೆಲವೊಂದು ನಮ್ಮ ಸಲ ಅನಿಯಮಿತ ಖರ್ಚುಗಳನ್ನು ಕೂಡ ನಾವು ಮಾಡ್ಬೇಕಾಗುತ್ತೆ. ಇವೆಲ್ಲ ಕೆಲವು ಕಾರಣದಿಂದ ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಅನುಪಾಲನೆಯಲ್ಲಿ ಸ್ವಲ್ಪ ನಾವು ಹಿಂದೆ ಬೀಳ್ತೀವಿ. ಅದಕ್ಕೆ ಇವತ್ತು ಶಬ್ದವನ್ನು ಉಪಯೋಗ ಮಾಡಿರೋದು ನಾವೇನಂದ್ರೆ ಕಂಪ್ಲೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಪೇಮೆಂಟ್ ಆಫ್ ಸ್ಟ್ಯಾಂಪ್ ಡ್ಯೂಟೀಸ್ ಆನ್ ಡಾಕ್ಯುಮೆಂಟ್ಸ್ ಅಂಡ್ ರಿಜಿಸ್ಟ್ರೇಷನ್ ಆಫ್ ಡಾಕ್ಯುಮೆಂಟ್ಸ್ ಇನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ವಿ. ಇದರ ಅರ್ಥ ಇಷ್ಟೇ, ಒಬ್ಬ ಹಣಕಾಸಿನ ಸಂಸ್ಥೆಯಾಗಿ ಇವತ್ತು ಪತ್ತಿನ ಸಹಕಾರಿ ಸಂಘನೇ ಇರ್ಬೋದು ಅಥವಾ ನಾವು ಅರ್ಬನ್ ಕೋಆಪರೇಟಿವ್ ಬ್ಯಾಂಕೇ ಇರ್ಬೋದು, ನಾವು ಮಾಡ್ತಾ ಇರೋ ವ್ಯವಹಾರದಲ್ಲಿ, ಹಣಕಾಸಿನ ವ್ಯವಹಾರದಲ್ಲಿ ಅನೇಕ ಕಾಗದ ಪತ್ರಗಳನ್ನ, ದಸ್ತಾವೇಜುಗಳನ್ನ ನಾವು ನೋಡ್ತೀವಿ. ಈ ಹಣಕಾಸಿನ ಸಂಸ್ಥೆಗಳೇ ದಸ್ತಾವೇಜುಗಳನ್ನ ನಾವು ಅಷ್ಟೇ ಇಟ್ಕೊಂಡ್ರೆ ಸಾಲದು, ಅವುಗಳನ್ನ ಸರಿಯಾಗಿ ನಾವು ಮುದ್ರಾಂಕವನ್ನು ಕೊಡಬೇಕು, ಅದರ ಬಗ್ಗೆ ನಾವು ನೋಂದಣಿಯನ್ನು ಮಾಡಿಸ್ಬೇಕು. ಯಾಕೆ ಮಾಡಿಸ್ಬೇಕು ಅನ್ನೋದನ್ನ ಮುಂದಿನ ನಿಮಗೆ, ಅದಕ್ಕೆ ನಿಮಗೆ ಮೊದಲೇ ಶಬ್ದನ ಹೇಳಿದ್ದೇನೆ, ಕಂಪ್ಲಯನ್ಸ್. ಒಂದು, ಕಂಪ್ಲೈ ಮಾಡಲೇಬೇಕು. ಎರಡನೇದು ಮ್ಯಾನೇಜ್ಮೆಂಟ್. ಇಲ್ಲಿ ಮ್ಯಾನೇಜ್ಮೆಂಟ್ ಅಂತ ಶಬ್ದ ಉಪಯೋಗ ಮಾಡಿದಾಗ ವ್ಯವಸ್ಥೆ ಅಂತ ನಾವು ಹೇಳ್ಬೋದು, ಆಡಳಿತ ಅಂತಲ್ಲ, ವ್ಯವಸ್ಥೆ ಅಂತ. ಮ್ಯಾನೇಜ್ಮೆಂಟ್ ಅಂತ ಶಬ್ದ ಬಂದಾಗ ಅಲ್ಲಿ ಏನಾಗತ್ತೆ ಅಂದ್ರೆ ಕೆಲವೊಂದು ಸಲ ಅನಿವಾರ್ಯ ಕಾರಣಗಳಿಂದ ಅಥವಾ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ನಾವು ಇದನ್ನ ಕಂಪ್ಲೈ ಮಾಡಲೇಬೇಕಾಗುತ್ತದೆ. ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಅದಕ್ಕೆ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ಅದಕ್ಕೆ ನಿರ್ವಹಣೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಎಲ್ಲ ಶಬ್ದಗಳನ್ನ ನಾವು ಬಹಳ ಕೂಲಂಕಷವಾಗಿ ಉಪಯೋಗ ಮಾಡ್ತಾ ಇದ್ದೇವೆ. therefore compliance and management of payment of stamp duties on documents and registration of documents in financial institutions, more so in case of cooperatives ಅನ್ನೋದನ್ನ ನಾನು ಚರ್ಚೆಯಲ್ಲಿ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಈಗ ನಿಮ್ಗೆ ಒಂದು ಬೇಸಿಕಲಿ ನಾನು ವಾಟ್ ಈಸ್ ಸ್ಟ್ಯಾಂಪ್ ಡ್ಯೂಟಿ, ಸ್ಟ್ಯಾಂಪ್ ಡ್ಯೂಟಿ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲ ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೋಬೇಕು. ಅದರಲ್ಲಿ ಮೊದಲೇ ಪಾಯಿಂಟ್ ನಿಮ್ಗೆ ಹೇಳ್ತೇನೆ, ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಈಸ್ ಫಾರ್ ದಿ ಮೊಬಿಲೈಸೇಷನ್ಸ್ ಆಫ್ ರಿಸೋರ್ಸಸ್ ಬೈ ದಿ ಅಥಾರಿಟೀಸ್ ಎಂಪವರ್ಡ್ ಟು ಗವರ್ನ್ ಅಂಡ್ ಅಡ್ಮಿನಿಸ್ಟರ್ ದಿ ಅಫೇರ್ಸ್ ಆಫ್ ದಿ ಸ್ಟೇಟ್. ಯಾಕೆ, ವೈ ದ ಸ್ಟ್ಯಾಂಪ್ ಡ್ಯೂಟಿ ಶುಡ್ ಬಿ ಕಲೆಕ್ಟಿವ್? ಒಂದು ಪ್ರಶ್ನೆ, ಯಾವಾಗ್ಲೂ ಏನೋ ಮಾಡ್ಲಿ, ಇದೊಂದು ಕೆಲಸ ಮಾಡ್ಬೇಕಾದ್ರೆ ಯಾಕೆ ಮಾಡ್ಬೇಕು? ನಿಮಗೆ ಚಾಣಕ್ಯ ಗೊತ್ತಲ್ವಾ, ಗ್ರೇಟ್ ಎಕನಾಮಿಸ್ಟ್ ಆಫ್ ದಿ ಫಸ್ಟ್ ಇಯರ್, ಮೊದಲ ಸಾಮ್ರಾಜ್ಯವನ್ನು ಹೊಡೆದು ಹಾಕಿ ಒಂದು ಹೊಸ ಸಾಮ್ರಾಜ್ಯವನ್ನು ಕಟ್ಟಿದಂತ ಸಿಂಗಲ್ ಹ್ಯಾಂಡೆಡ್ ಪರ್ಸನ್, ಚಂದ್ರಗುಪ್ತ ಮೌರ್ಯರಿಂದ ಹಿಡ್ಕೊಂಡು ಮಾಡಿದಂತ ವ್ಯಕ್ತಿ. ಆತನ ಮೊದಲೇ ಒಂದು ಹೇಳ್ತಾನೆ, ಅವನ್ ಏನ್ ಹೇಳ್ತಾನೆ, ಯಾವುದೇ ಕೆಲಸಗಳನ್ನ ನೀವು ಮಾಡೋ ಹೊತ್ತಲ್ಲಿ ಮೊದಲು ನೀವೇನ್ ಮಾಡ್ಬೇಕಂದ್ರೆ ಈ ಕೆಲಸ ಯಾಕೆ ಮಾಡ್ಬೇಕು, ಈ ಕೆಲಸ ಮಾಡೋದ್ರಿಂದ ಆಗುವ ಪ್ರಯೋಜನ ಏನುಗಳು, ಇದರಲ್ಲಿ ನಮ್ಗೆ ಯಶಸ್ಸು ಸಿಗತ್ತೋ ಅಥವಾ ಅಪಜಯ ಆಗತ್ತೋ, ಯಶಸ್ಸು ಎಷ್ಟರ ಮಟ್ಟಿಗೆ ಆಗತ್ತೆ, ಅಪಜಯ ಏನು, ಮತ್ತು ಇದನ್ನ ಮಾಡೋದ್ರಿಂದ ಲೋಕ ಕಲ್ಯಾಣ ಅಥವಾ ನಮ್ಮ ಜನಹಿತ ಕಾರ್ಯ ಆಗತ್ತೋ ಅಥವಾ ನಮ್ಮ ಸಂಸ್ಥೆ ಅಥವಾ ನಾವು ವ್ಯಕ್ತಿಗತವಾಗಿ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಇದು ಸರಿಯಾದ ಕೆಲಸ ಅಂತ ಹೇಳಿ ವಿಚಾರ ಮಾಡಿದಂತೆ ಚಾಣಕ್ಯ ಆಗ್ಲಿದೆ. ಅದಕ್ಕೆ ನಾವು ಈ ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆ ವಿಚಾರ ಮಾಡ್ಬೇಕಾದ್ರೆ ಫಸ್ಟ್ ಅದಕ್ಕೆ ಹೇಳಿದೆ. ಯಾಕೆಂದ್ರೆ ಸ್ಟ್ಯಾಂಪ್ ಡ್ಯೂಟಿ ಇಸ್ ನಥಿಂಗ್, ಇಟ್ ಈಸ್ ಅ ಪೇಮೆಂಟ್ ಆಫ್ ಸರ್ಟನ್ ಡ್ಯೂಸ್ ಟು ದ ಗವರ್ನಮೆಂಟ್. ಅದಕ್ಕೆ ನಿಮ್ಗೆ ಹೇಳ್ತೀವಿ ನಾವು ಏನೇನ್ ಮಾಡ್ತೀವಿ ಅಂದ್ರೆ, ಒಂದು ಟ್ಯಾಕ್ಸಸ್ ಅಂತ ಬಗ್ಗೆ ನಿಮ್ಗೆ ಹೇಳಿದ್ದೇವೆ, ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಫಾರ್ ದಿ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ by the authorities empowered to govern the administer the
ಅಫೇರ್ಸ್ ಆಫ್ ದ ಸ್ಟೇಟ್. ಅಫೇರ್ಸ್ ಆಫ್ ಸ್ಟೇಟ್ ಅಂದ್ರೆ ಇಲ್ಲಿ ಸರ್ಕಾರ ಅಂತಾನೆ ಅನ್ಕೊಡ್ರಿ, ದೇಶರ ಅನ್ಕೊಡ್ರಿ, ರಾಜ್ಯರ ಅನ್ಕೊಡ್ರಿ, ಅಥವಾ ನಮ್ಮ ಸಂಸ್ಥೆರ ಅನ್ಕೊಡ್ರಿ. ಇದು ಏನೇ ಅನ್ಕೊಂಡ್ರು ಸಹಿತ ಇದನ್ನ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್. ನೋಡಿ, ಟ್ಯಾಕ್ಸ್ ಬಂದಾಗ ಕಲೆಕ್ಷನ್ ಅಂತ ಹೇಳ್ತಾರ, ಡ್ಯೂಟಿ ಬಂದಾಗ ಲೇವಿ ಅಂತ ಹೇಳ್ತಾರ. ಒಂದೊಂದು ಇದಕ್ಕೆ ಒಂದೊಂದು ಶಬ್ದಗಳಿದೆ, ಆ ಶಬ್ದಗಳ ಮೀನಿಂಗ್ ಆ ತರ ಇಲ್ಲಿ ಇದೆ. ಇದು ಒಂದು ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್. ಸ್ಟ್ಯಾಂಪ್ ಡ್ಯೂಟಿ ಇಸ್ ನಥಿಂಗ್ ಬಟ್ ನಮ್ಮ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಅದನ್ನ ಒಂದು ಉತ್ತಮವಾದ ರಾಜ್ಯವನ್ನು ನಿರ್ವಹಿಸಲಿಕ್ಕೆ ಬೇಕಾದಂತ ಒಂದು ಸಂಪನ್ಮೂಲ ಇದು ಸ್ಟ್ಯಾಂಪ್ ಡ್ಯೂಟಿ ಅಂದ್ರೆ. ದಿ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಆರ್ ಕಲೆಕ್ಟೆಡ್ ಟು ಇಂಪ್ರೂವ್ ದಿ ಲಿವಿಂಗ್ ಆಫ್ ಲೈಫ್ಸ್ ಇನ್ ದ ಸೊಸೈಟಿ. ಇದು ಸಂಪನ್ಮೂಲ ನಾವು ಕ್ರೋಢೀಕರಿಸಿ ಏನ್ ಮಾಡ್ತೀವಿ, ವಾಟ್ ವಿ ಆರ್ ಡೂಯಿಂಗ್, ಏನ್ ಮಾಡ್ತೀವಿ? ಸ್ಟ್ಯಾಂಪ್ ಡ್ಯೂಟಿ ತಗೋತೀವಿ, ಟ್ಯಾಕ್ಸ್ ತಗೋತೀವಿ, ಇನ್ಕಮ್ ಟ್ಯಾಕ್ಸ್ ತಗೋತೀವಿ, ಎಕ್ಸೈಸ್ ಡ್ಯೂಟಿ ತಗೋತೀವಿ, GST ತಗೋತೀವಿ. ಇವನ್ನೆಲ್ಲ ತಗೊಂಡು ವಾಟ್ ವಿ ಆರ್ ಡೂಯಿಂಗ್ ವಿತ್ ದಿಸ್ ರಿಸೋರ್ಸಸ್. ಈ ರಿಸೋರ್ಸ್ ತಗೊಂಡು ನಾವ್ ಏನ್ ಮಾಡ್ತೀವಿ? ವಾಟ್ ವಿ ಆರ್ ಡೂಯಿಂಗ್ ವಿತ್ ದಿಸ್ ರಿಸೋರ್ಸಸ್. ಈ ರಿಸೋರ್ಸ್ ಅಥವಾ ಈ ಸಂಪನ್ಮೂಲಗಳನ್ನ ನಾವು ತೆಗೆದುಕೊಂಡು ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ಜನರ ಒಂದು ಕಲ್ಯಾಣಕ್ಕಾಗಿ ಇದನ್ನು ಉಪಯೋಗ ಮಾಡ್ತೀವಿ. ಕಲ್ಯಾಣ ಅಂದ್ರೆ ಎಲ್ಲ ರೀತಿಯಿಂದ ಕಲ್ಯಾಣ, ಸುಖವಾಗಿ ಜೀವನ ನಡೆಸೋಕೆ ಏನೇನು ಅವಶ್ಯಕತೆ ಇರೋದು ಅದನ್ನೆಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾರೆ, ಕಲೆಕ್ಷನ್ ಈಸ್ ನೆಸೆಸರಿ ನಾಟ್ ಓನ್ಲಿ ಆಸ್ ಅ ರಿಸೋರ್ಸ್ ಬಟ್ ಆಲ್ಸೋ ಟು ಎನ್ಶ್ಯೂರ್ ಸೆನ್ಸ್ ಆಫ್ ದಿ ಓನರ್ಶಿಪ್ ಅಮಂಗ್ ದ ಸಿಟಿಜನ್ಸ್ ಆಫ್ ದಿ ಕಂಟ್ರೀಸ್. ದಿಸ್ ಇಸ್ ಬಹಳ ಇಂಪಾರ್ಟೆಂಟ್. ನಾವ್ ಹೇಳ್ತೀವಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಬೇಕು, ಏನ್ರಿ ಇಷ್ಟು ಸ್ಟ್ಯಾಂಪ್ ಡ್ಯೂಟಿ ಏರ್ಸ್ಬಿಟ್ಟಿದ್ದಾರೆ, ಇಷ್ಟು ಆಗಿದೆ. ಓಕೆ, ದಟ್ ಈಸ್ ಅದರ್ ಪಾರ್ಟ್ ಆಫ್ ದಟ್. ವೈ ವಿ ಶುಡ್ ಪೇ ದ ಸ್ಟ್ಯಾಂಪ್ ಡ್ಯೂಟಿ? ಯಾಕೆ ಕಟ್ಬೇಕು ನಾವು? ಒಂದು, ವೆನ್ ಯು ಪೇ ಸರ್ಟನ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸ್, ಎಲ್ಲಿ ನೀವು ಕೆಲವು ಪೇಮೆಂಟ್ ಮಾಡ್ತಿರೋ ಅಲ್ಲಿ ನಿಮ್ಗೆ ಯು ಸ್ಟಾರ್ಟ್ ಗೆಟಿಂಗ್ ಸಮ್ ಓನರ್ಶಿಪ್ ಆನ್ ದಟ್ ಟ್ರಾನ್ಸಾಕ್ಷನ್. ಯಾವುದೇ ಕೆಲಸಗಳನ್ನ ನೀವು ಕಾಂಪ್ಲಿಮೆಂಟರಿ ಅಥವಾ ಕಾಂಪ್ಲಿಮೆಂಟರಿ ಆಗಿ ನೀವು ಕೆಲಸಗಳನ್ನ ಮಾಡಿಸ್ಕೊಂಡಾಗ ನಿಮ್ಗೆ ಅಲ್ಲಿ ಓನರ್ಶಿಪ್ ಅನ್ನೋದು ಫೀಲ್ ಆಗಲ್ಲ. ಅಲ್ಲಿ ವೆನ್ ಯು ಪೇ ಸಮಥಿಂಗ್ ಫಾರ್ ದಟ್ ಸರ್ವಿಸ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್, ಅದಾಗ ನಿಮ್ದಲ್ಲಿ ಯು ಫೀಲ್ ದ ಸೆನ್ಸ್ ಆಫ್ ಓನರ್ಶಿಪ್. ಅದಕ್ಕೋಸ್ಕರವಾಗಿ ನಾವು ಅದನ್ನ ವಿ ಹ್ಯಾವ್ ಟು ಮೇಕ್ ದ ಪೇಮೆಂಟ್. ನಾಟ್ ಓನ್ಲಿ ಸಂಪನ್ಮೂಲ ಅಂತ ಅಷ್ಟೇ ಅಲ್ಲ, ಅದನ್ನ ಪೇಮೆಂಟ್ ಮಾಡಿದಾಗ ನಮಗೇನು ಒಂದು ಅಧಿಕಾರ ಅನ್ನೋದಕ್ಕಿಂತ ಏನು ಒಂದು ಭಾವನೆ ಬೆಳೆಯುತ್ತದೋ ಏನು ಅಂದ್ರೆ ನಾವು ಇದನ್ನ ಸರಿಯಾದ ಡ್ಯೂಟಿ ಕಟ್ಟಿ ಇವತ್ತು ನಾವು ನಮ್ಮ ಕೆಲಸ ಮಾಡೀವಿ ಅನ್ನೋದೇನೋ ಒಂದು ಆ ಭಾವನೆ ಬೆಳೆಯುತ್ತಲ್ಲ, ಆ ಭಾವನೆಗೋಸ್ಕರವಾಗಿ we have to make. This is the spirit behind the payment of stamp duty. Not only stamp duty, taxes also. ಅದಕ್ಕೋಸ್ಕರ ಇದನ್ನ ಹಾಕಿದ್ದೇನೆ. Okay, next. The collection of duties and taxes is since ancient years in the various forms by then rulers of the land, say about 300 years back. ಈ ರೀತಿ ನಿಮ್ದು ಕರಗಳನ್ನ, ಡ್ಯೂಟಿಗಳನ್ನ, ಟ್ಯಾಕ್ಸಸ್ಗಳನ್ನ ಈ ರೀತಿ ಎಲ್ಲ ಜನರಿಂದ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡೋದಾಗ್ಲಿ, ಜನರಿಂದ ವಸೂಲಿ ಮಾಡೋದಾಗ್ಲಿ, ಇದೇನು ಇವತ್ತಿಂದಲ್ಲ. ಇದು ಕಳೆದ 3000 ವರ್ಷಗಳಿಂದನೂ ಇದು ನಡೀತಾ ಇದೆ. ಯಾಕಂದ್ರೆ ಒಬ್ಬ ರಾಜ್ಯವನ್ನ ನಡೆಸಬೇಕಾದ್ರೆ, ರಾಜ್ಯ ಭಾರ ಮಾಡಬೇಕಾದ್ರೆ ಅಥವಾ ರಾಜ್ಯವನ್ನು ನಡೆಸಬೇಕಾದ್ರೆ, ಒಂದು ಉತ್ತಮ ಒಂದು ನಿರ್ವಹಣೆ ಮಾಡಬೇಕಾದ್ರೆ ರಾಜ್ಯವನ್ನ, ಅದಕ್ಕೆ ಸಂಪನ್ಮೂಲ ಬೇಕಾದಾಗ ಅದನ್ನ ಬರೇ ನಾವು ನಮ್ಮ ಇದ್ದಂತ ಆಸ್ತಿಗಳ ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜನರಿಂದ ಕಲೆಕ್ಷನ್ ಮಾಡಿ ಜನರನ್ನು ಆ ಕಾರ್ಯಕ್ರಮದಲ್ಲಿ ಒಳಗೂಡಿಸ್ಕೊಂಡು ಹೋಗ್ಬೇಕಾದ್ರೆ ಇದು 3000 ವರ್ಷಗಳ ಹಿಂದಿನಿಂದ ಇದು ಬರ್ತಾ ಇದೆ. ಈ ನಿಮ್ ಸ್ಟ್ಯಾಂಪ್ ಡ್ಯೂಟಿ ಅನ್ನೋದು ಈಗೇನೋ ಅದಕ್ಕೆ ಹೊಸದಾಗಿ ಒಂದು ರೂಪ ಕೊಟ್ಟಿದ್ದಾರೆ ಅಷ್ಟೇ ವಿನಃ ಇದು ಸುಮಾರು 3,000 ವರ್ಷಗಳ ಹಿಂದೆನೆ ದಿಸ್ ಸ್ಟ್ಯಾಂಪ್ ಡ್ಯೂಟಿ ವಾಸ್ ಇನ್ ಪ್ರಾಕ್ಟೀಸ್. ಆದ ಫಾರ್ಮ್ ಬೇರೆ ಇತ್ತದು, ಈಗಿನ ಫಾರ್ಮ್ ಬೇರೆ ಇದೆ, ಆವಾಗಿನ ಫಾರ್ಮ್ ಬೇರೆ ಇತ್ತದು. ಆ ಫಾರ್ಮ್ ಹೆಂಗಿತ್ತು ಅಂತ ಅದಕ್ಕೆ ನಿಮ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಫಸ್ಟ್ ಇಂಡಿಯನ್ ಸ್ಟ್ಯಾಂಪ್ ಆಕ್ಟ್ ಅಂತ ಹೇಳಿ ಭಾರತ ದೇಶದಲ್ಲಿ ಮೊದಲೇ ಸ್ಟ್ಯಾಂಪ್ ಆಕ್ಟ್ ಬಂದಿರೋದು ಯಾವ್ದು ಅಂದ್ರೆ, ಕಾಯ್ದೆ ಯಾವ್ದು ಬಂತು ಅಂದ್ರೆ 1899. 1899 ಇವತ್ತು 2021 ಇಸ್ವಿಯೊಳಗಿದ್ದೀವಿ ನಾವು, 2021 ಒಳಗಿದ್ದೀವಿ. ಸುಮಾರು 121 ವರ್ಷಗಳ ಹಳೆಯದಾದ ಇಂಡಿಯನ್ ಸ್ಟ್ಯಾಂಪ್ ಆಕ್ಟ್, 121 ವರ್ಷದ ಇಂಡಿಯನ್ ಸ್ಟ್ಯಾಂಪ್ ಆಕ್ಟ್ ಅವತ್ತು ಕೂಡ ಇದೆ. ಇದು ಯಾಕೆ ಅಂತಂದ್ರೆ ಇದರಲ್ಲಿ ಉದ್ದೇಶ ಇಷ್ಟೇ ಇದೆ ಇದರಲ್ಲಿ. ದಿಸ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಟು ಮೊಬಲೈಸ್ ದ ರಿಸೋರ್ಸಸ್, ಟು ರೇಸ್ ದ ರಿಸೋರ್ಸಸ್ ಫಾರ್ ದಿ ಗುಡ್ ಗವರ್ನೆನ್ಸ್. ಉತ್ತಮ ಆಡಳಿತ ಕೊಡ್ಲಿಕ್ಕೆ
ಮತ್ತು ಜನರ ಕಲ್ಯಾಣ ಮಾಡ್ಲಿಕ್ಕೆ ನಮ್ಮ ಹತ್ರ ಸಂಪನ್ಮೂಲಗಳು ಬೇಕು. ಅದನ್ನ ಬೇರೆ ಬೇರೆ ರೂಪಗಳಲ್ಲಿ ನಾವು ತಗೋತೀವಿ. ಒಂದು ಟ್ಯಾಕ್ಸಸ್ ಇರ್ಬೋದು, ಇನ್ನೊಂದು ಡ್ಯೂಟೀಸ್ ಇರ್ಬೋದು. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಟ್ಯಾಕ್ಸ್ ಅಂದ್ರೆ ಏನು, ಡ್ಯೂಟಿ ಅಂದ್ರೆ ಏನು ಅಂತ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಈಗ ಸದ್ಯಕ್ಕೆ ನಿಮ್ಗೆ ಹೇಳಿದೆ ಸುಮಾರು ಅನಾದಿ ಕಾಲದಿಂದಗಳು ಇದು ತರ ನಮ್ಮ ಪ್ರಾಕ್ಟೀಸ್ ಇದೆ ಅಂತ ಹೇಳಿ. ನಾನು ಸದ್ಯಕ್ಕೆ ನಮ್ಮ ಒಂದು ವ್ಯವಸ್ಥೆ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟಕ್ಕೆ ಸೀಮಿತವಾಗಿ ಇಟ್ಕೊಂಡು, ಅದು ಹಿಂದಿನ ಅನಾದಿ ಕಾಲದಿಂದ ನಾ ಹಿಸ್ಟ್ರಿ ಹೇಳ್ತಾ ಬಂದ್ರೆ ಇಟ್ ಟೇಕ್ಸ್ ನಿಯರ್ಲಿ ಅಬೌಟ್ 2 hours. ಬರೀ ಅದು ಒಂದೇ ಪಾರ್ಟ್, ಅದಕ್ಕೆ ಆಗುದಿಲ್ಲ. ಸದ್ಯಕ್ಕೆ ನಮ್ಗೆ ಅವಶ್ಯಕತೆ ಎಷ್ಟಿದೆ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ, ಆಕ್ಟ್ಸ್ ಅಂಡ್ ಲಾಸ್ ಆನ್ ಸ್ಟಾಂಪ್ ಡ್ಯೂಟಿ ಅಂಡ್ ರಿಜಿಸ್ಟ್ರೇಷನ್. ಮುದ್ರಾಂಕ ಮತ್ತು ನೋಂದಣಿ ಸಲುವಾಗಿ ಯಾವ್ಯಾವ್ದಿದೆ ಅಂದ್ರೆ, ದೇರ್ ಆರ್ 2 acts. ಒಂದು ಇಂಡಿಯನ್ ಸ್ಟಾಂಪ್ ಆಕ್ಟ್ 1899. ಇದು ಎಂಟೈರ್ ಭಾರತದಲ್ಲಿ ಫಸ್ಟ್ ನಮ್ಮ ದೇಶದಲ್ಲಿ, ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್. 1899 ಅಂದ್ರೆ ನಮಗಿನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. ಅವಾಗ ವಿ ವೇರ್ ಗವರ್ನ್ಡ್ ಬೈ ದ ಈಸ್ಟ್ ಇಂಡಿಯಾ ಕಂಪನಿ. The governance was East India Company. See, East India Company, you know it. It is a business organizations with subsequently with a responsibility of ruling the country. ಅದಕ್ಕೋಸ್ಕರ 1899 ಫಸ್ಟ್ ಇಂಡಿಯನ್ ಸ್ಟಾಂಪ್ ಆಕ್ಟ್ ಅಂತ ಹೇಳಿ ಭಾರತ ದೇಶಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಆವಾಗಿನ ಇಂಡಿಯನ್ ಸ್ಟಾಂಪ್ ಆಕ್ಟ್ ಅಂತ ಬಂತು. ದಟ್ ಈಸ್ ದ ಬೇಸಿಸ್, ದಟ್ ಈಸ್ ದ ಮದರ್ ಆಕ್ಟ್ ಆಫ್ ದಿಸ್ ಟುಡೇಸ್ ಇಂಡಿಯನ್ ಸ್ಟಾಂಪ್ ಆಕ್ಟ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಸ್ಟೇಟ್ ಆಕ್ಟ್ಸ್. ಇದಲ್ಲದೆ ಆಯಾ ದೇಶ, ನಿಮ್ಗೆ ಗೊತ್ತಿದೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಕಾನೂನುಗಳಾದ್ರೆ ಒಂದು ಕೇಂದ್ರೀಯ ಕಾನೂನು, ಇನ್ನೊಂದು ರಾಜ್ಯದ ಕಾನೂನುಗಳಂತ ಹೇಳಿ. ಯಾಕಂದ್ರೆ ಫೆಡರಲ್ ಸಿಸ್ಟಮ್ ಆಫ್ ಗವರ್ನೆನ್ಸ್ ಇದ್ದಾಗ ಅದಕ್ಕೆ ಒಂದು ಸೆಂಟ್ರಲ್ ಕಾನೂನು, ಸೆಂಟ್ರಲ್ ಆಕ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಸ್ಟೇಟ್ ಆಕ್ಟ್ಸ್ ಅಂತ ಹೇಳ್ತೀವಿ. ಆ ರೀತಿ ನಮ್ಮ ಸ್ಟೇಟ್ ಆಕ್ಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲಾ ಸ್ಟೇಟ್ಗಳಲ್ಲಿ ಅವರವರು ತಮ್ಮ ಕಾನೂನುಗಳನ್ನ ಮಾಡ್ಕೊಂಡ್ರೆ, ಮುದ್ರಾಂಕ ಶುಲ್ಕದ್ದು ಬಗ್ಗೆ ಕಾನೂನು ಮಾಡ್ಕೊಂಡ್ರೆ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಕರ್ನಾಟಕ ಸ್ಟಾಂಪ್ ಡ್ಯೂಟಿ ಅಂಡ್ ರಿಜಿಸ್ಟ್ರೇಷನ್ ಆಕ್ಟ್ 1957 ಅಂತ ಹೇಳಿ ಬಂತು. 19 ನೋಡಿ, ಇದು ಇಯರ್ ಕೂಡ ನೀವು ನೋಡ್ರಿ. ಕರ್ನಾಟಕ ರಾಜ್ಯ ಉದಯ ಆದದ್ದು ಯಾವಾಗ? So this registration act 1957 just try to coincide this. So ಇಂಡಿವಿಜುವಲ್ ರಾಜ್ಯ ಬರಬೇಕಾದ್ರೆ ಆ ರಾಜ್ಯಕ್ಕೆ ಸಂಪನ್ಮೂಲಗಳ ಅವಶ್ಯಕತೆ ಇದ್ದಾಗ ಈ ರೀತಿ ಆಕ್ಟ್ ಅಂತ ಶುರುವಾಯ್ತು. ಓಕೆ, ಇವೆಲ್ಲ ಆಕ್ಟ್ ಆದ್ಮೇಲೆ ಇದನ್ನ ನಿರ್ವಹಣೆ ಮಾಡ್ಬೇಕಲ್ಲ. ಆಕ್ಟ್ ಮಾಡಿದ್ವಿ, ಪಾಸ್ ಆಯ್ತು, ಅದ್ರ ಯಾರ್ಯಾರು ಕಟ್ಟಬೇಕು, ಎಷ್ಟು ಕಟ್ಟಬೇಕು, ಏನು ಎಷ್ಟು ಪರ್ಸೆಂಟ್ ಕಟ್ಟಬೇಕು, ಎಷ್ಟು ಪರ್ಸೆಂಟ್ ಸ್ಟಾಂಪ್ ಡ್ಯೂಟಿ ದಸ್ತಾವೇಜುಗಳ ಮೇಲೆ ಹಚ್ಚಬೇಕು, ಅದ್ರ ಬಗ್ಗೆ ಅದಕ್ಕೊಂದು ಸಂಸ್ಥೆ ಇದೆ ಅಥವಾ ಒಂದು ಡಿಪಾರ್ಟ್ಮೆಂಟ್ ಇದೆ, ಇಲಾಖೆ ಇದೆ, ವಿಭಾಗ ಇದೆ. ಅದಕ್ಕೇನಂತಾರೆ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇದೆ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ಸ್ ಅಂತ ಹೇಳಿದೆ. ಈ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್, ದ ಎಂಟೈರ್ ಪ್ರಿಂಟಿಂಗ್ ಆಫ್ ದ ಸ್ಟಾಂಪ್ಸ್, ಡಿಸ್ಟ್ರಿಬ್ಯೂಷನ್ ಆಫ್ ಸ್ಟಾಂಪ್ಸ್, ಇದನ್ನೆಲ್ಲದು ಕಂಪ್ಲೀಟ್ ಆಗಿ ಅದು ಮಾನಿಟರ್ ಮಾಡ್ತಾ ಇರ್ತದೆ. ಅಥವಾ ಯಾವ್ಯಾವ ದಸ್ತಾವೇಜುಗಳಿಗೆ ಸ್ಟಾಂಪ್ ಡ್ಯೂಟಿ ಎಷ್ಟು ಪರ್ಸೆಂಟ್ ಇರಬೇಕು, ಅದಕ್ಕೆ ಪೇ ಮಾಡೋರು ಯಾರಾಗಬೇಕು, ಅದರದ ಬೆನಿಫಿಟ್ ತಗೊಳ್ಳೋರು ಯಾರು, ಅದರದ ಡೆಫಿನೇಷನ್ ಏನು, ಅದರ ಬಗ್ಗೆ ಎಲ್ಲಾ ಕಂಪ್ಲೀಟ್ ಮಾಹಿತಿಯನ್ನ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಆಫ್ ದ ಸ್ಟೇಟ್ ಗವರ್ಮೆಂಟ್, ದಟ್ ಈಸ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಅವರು ನಿರ್ವಹಣೆ ಮಾಡ್ತಾರೆ. ದಟ್ ಈಸ್ ಒನ್. ಇದು ಮಾಹಿತಿ ನಮ್ಗೆ ಯಾಕೆ ಗೊತ್ತಿರ್ಬೇಕಂದ್ರೆ, ಆಸ್ ಅನ್ ಆರ್ಗನೈಸೇಷನ್, ಒಬ್ಬ ಸಂಸ್ಥೆಯಾಗಿ ಹೇಳ್ರಿ ಎಷ್ಟು ಸ್ಟಾಂಪ್ ಡ್ಯೂಟಿ ಕಟ್ಬೇಕ್ರಿ? ಇಲ್ರಿ, ವಿ ಹ್ಯಾವ್ ಟು ಪೇ 1% ಆಫ್ ದಟ್. ಓಕೆ, 1% ಕಟ್ಬೇಕಾದ್ರೆ ಸ್ಟಾಂಪ್ ಡ್ಯೂಟಿ ಕಟ್ಟಿ ಸ್ಟಾಂಪ್ ಪೇಪರ್ ತಗೊಳ್ರಿ. ಓಕೆ, ಸ್ಟಾಂಪ್ ಪೇಪರ್ ತಗೊಂಡ್ಮೇಲೆ ವೇರ್ ದಿಸ್ ಅಮೌಂಟ್ ಗೋಸ್, ಹೂ ಇಸ್ ಮಾನಿಟರಿಂಗ್ ಸ್ಟಾಂಪ್ ಡ್ಯೂಟಿ ಪೇಮೆಂಟ್? ಅದು ಸರಿಯಾದಂತೆ ಯಾವ್ದು ನೋಡ್ತಾರೆ? ಅದನ್ನೆಲ್ಲ ಮಾನಿಟರ್ ಮಾಡ್ಲಿಕ್ಕೆ ದರ್ ಇಸ್ ಅ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅಂತ. ಮತ್ತೆ ಈ ಸ್ಟಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಫೀ ಯಾಕೆ ಕಟ್ಬೇಕು ಅನ್ನೋದು ನಿಮಗೆ ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ದೆನ್ ಸ್ಟಾಂಪ್ಸ್, ನೀವು ಸ್ಟಾಂಪ್ಸ್ ಅಂತ ಹೇಳಿದ್ವಿ. ಸ್ಟಾಂಪ್ಸ್ ಅಂದ್ರೆ ಏನ್ ಹೇಳ್ತೀವಿ ನಾವು? ಅಂಚೆ ಚೀಟಿ ಅಂತ ಹೇಳ್ತೀವಿ. ಅಂಚೆ ಚೀಟಿ ಅಂದ್ರೆ ಪೋಸ್ಟಲ್ ಸ್ಟಾಂಪ್ಸ್ ಅಂತ ಹೇಳ್ತಾರೆ. ಸೊ ಸ್ಟಾಂಪ್ಸ್ ಕನ್ನಡದ ಅರ್ಥ ಚೀಟಿ ಅಂತ. ಇಟ್ ಈಸ್ ಚೀಟಿ ಅಷ್ಟೇ ಅಲ್ಲ, ಅದು ವೈಡರ್ ಮೀನಿಂಗ್ ಇದೆ. ಸ್ಟಾಂಪ್ಸ್ ಅಂಡ್ ಮೋಡ್ ಆಫ್ ಯೂಸಿಂಗ್ ದೆಮ್, ಬೇರೆ ಬೇರೆ ತರದಲ್ಲಿ ಸ್ಟಾಂಪ್ಸ್ ಗಳನ್ನ ಯೂಸ್ ಮಾಡಬಹುದು ಅಂತ ಹೇಳಿ ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್, ನಾವು ಬರ್ತಿದ್ದೆ. ಈಗ ನಿಮಗೆ ಬೇಸಿಕ್ ಕ್ವಶನ್ ನಾನು ನಿಮ್ ಜೊತೆಗೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ವಾಟ್ ಈಸ್ ಸ್ಟಾಂಪ್ ಡ್ಯೂಟಿ? ಸ್ಟಾಂಪ್ ಡ್ಯೂಟಿ ಅಂದ್ರೆ ಏನು? ವಾಟ್ ಈಸ್ ದಿಸ್ ಸ್ಟಾಂಪ್ ಡ್ಯೂಟಿ? ನಿಮಗೆ ಇಲ್ಲಿ ಆಲ್ರೆಡಿ ನಾನು ಡಿಸ್ಪ್ಲೇ ಮಾಡಿದಂಗ ಸ್ಟಾಂಪ್ ಡ್ಯೂಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ ಚಾರ್ಜಸ್ ಕಲೆಕ್ಟೆಡ್ ಫಾರ್ ಕನ್ವೇಯಿಂಗ್ ದಿ ಇಂಟ್ರೆಸ್ಟ್ ಇನ್
movable and immovable assets from one to another by way of certain acts by persons or entities. ಸಿಂಪಲ್ ಈ ನಿಮ್ಮ ಡೆಫಿನೇಷನ್ ಪ್ರಕಾರ, ಈ ವ್ಯಾಖ್ಯಾನ ಪ್ರಕಾರ ನಾವು ಹೇಳ್ಬೇಕಂದ್ರೆ ಸ್ಟ್ಯಾಂಪ್ ಡ್ಯೂಟಿ ಇಸ್ ನಥಿಂಗ್ ಬಟ್ ಎ ಚಾರ್ಜ್. ಒಂದು ಚಾರ್ಜ್ ಕೊಟ್ಟಂಗೆ. ಎದಕ್ಕೆ ಕೊಡ್ತೀವಿ ಚಾರ್ಜ್ ಅಂದ್ರೆ ಟು ಕನ್ವೆ ದ ಇಂಟ್ರೆಸ್ಟ್ ಇನ್ ದಿ ಮೂವೇಬಲ್ಸ್ ಅಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್, ಯು ಆರ್ ಓನಿಂಗ್ ಎ ಪ್ಲಾಟ್, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದಂತ ಒಂದು ಪ್ಲಾಟ್ ಇದೆ. ಅದನ್ನು ಯು ವಾಂಟ್ ಟು ಕನ್ವೇಟ್. ಕನ್ವೇಟ್ ಅಂದ್ರೆ ನೀವು ಬೇರೆದವ್ರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ, ಬೇರೆದವ್ರು ಖರೀದಿ ಮಾಡ್ತಾರೆ. ಖರೀದಿ ಮಾಡಿದಾಗ ನಿಮ್ಮ ಆ ಪ್ರಾಪರ್ಟಿಲಿ ಇದ್ದಂತ ಇಂಟ್ರೆಸ್ಟ್, ನಿಮ್ಮ ಇಂಟ್ರೆಸ್ಟ್ ಓನರ್ಶಿಪ್ ಅನ್ನ ಇನ್ನೊಬ್ಬರಿಗೆ ನೀವು ಕೊಡ್ತೀರಿ. ಅದನ್ನು ತಗೊಂಡಾಗ ಅವ್ರು ಏನ್ ನಿಮ್ಗೆ ಪೇಮೆಂಟ್ ಮಾಡ್ತಾರೆ, ದ್ಯಾಟ್ ಈಸ್ ಕಾಲ್ಡ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಅಲ್ಲ, ಇಲ್ಲಿ ನಿಮ್ಗಿದ್ದಂತ ಆಸಕ್ತಿ ಅಂತಾರೆ ಅದಕ್ಕೆ. ಆ ಆಸಕ್ತಿಯನ್ನ ಇನ್ನೊಬ್ಬರಿಗೆ ನೀವು ಹಂಚಿಕೊಂಡಾಗ ಈ ಒಂದು ಆಕ್ಟಿವಿಟಿಗೆ ಏನದಲ್ಲ, ಈ ಆಕ್ಟಿವಿಟಿಗೆ ಇದನ್ನ ಒಂದು ಚಾರ್ಜಸ್ ಅನ್ನ ಕೊಡ್ಬೇಕಾಗತ್ತೆ. ಈ ಚಾರ್ಜ್ ಅನ್ನು ಕೊಡೋದಕ್ಕೆ ದಟ್ ಈಸ್ ಕಾಲ್ಡ್ ಡ್ಯೂಟಿ, ಸ್ಟ್ಯಾಂಪ್ ಡ್ಯೂಟಿ ಅಂತ ಹೇಳ್ತಾರೆ. ಡ್ಯೂಟಿ ಅಂತ ಯಾಕಂದ್ರೆ ಇದಕ್ಕೆ ಟ್ಯಾಕ್ಸ್ ಯಾಕನ್ಲಿಲ್ಲ? ವೈ ಇಟ್ ವಾಸ್ ನಾಟ್ ಕಾಲ್ಡ್ ಎಸ್ ಅ ಟ್ಯಾಕ್ಸ್? ವೈ ಇಟ್ ಈಸ್ ಕಾಲ್ಡ್ ಎಸ್ ಅ ಸ್ಟ್ಯಾಂಪ್ ಡ್ಯೂಟಿ? ನಿಮಗೆ ಆಸಕ್ತಿ ಇದ್ದಂತ ನಿಮ್ಮ ಒಂದು ಆಸ್ತಿಯಲ್ಲಿ, ಅಥವಾ ಮೂವೇಬಲ್ ಇರ್ಬೋದು, ಚಿರಾಸ್ತಿನ ಇರ್ಬೋದು, ಸ್ಥಿರಾಸ್ತಿ, ನಿಮ್ಗಿದ್ದಂತ ಇಂಟ್ರೆಸ್ಟ್ ಅನ್ನು ಇನ್ನೊಬ್ಬರಿಗೆ ನೀವು ಕೊಟ್ಟಾಗ, ಈ ಕೊಟ್ಟಂತ ವ್ಯವಹಾರಗಳನ್ನ ಒಂದು ಕಡೆ ಕ್ರೋಢೀಕರಿಸಿ, ಒಂದು ಕಡೆ ರೆಕಾರ್ಡ್ ಮಾಡಿ, ಅದನ್ನ ಮ್ಯಾನೇಜ್ ಮಾಡಿ, ನಿಮ್ಮ ಹೆಸರಲ್ಲೇ ಇದ್ದದ್ದನ್ನ ಅವ್ರ ಹೆಸರಲ್ಲೇ ಮಾಡಿ, ಬೇಕಾದಂತ ದಸ್ತಾವೇಜುಗಳನ್ನ ಅಥವಾ ಬೇಕಾದಂತ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ, ದಸ್ತಾವೇಜ್ ಅಂತೀವಿ. ಆಮೇಲೆ ಇನ್ನೊಂದು ಬೇಕಾದಂತ ರೆಕಾರ್ಡ್. ದಸ್ತಾವೇಜ್ ಬೇರೆ, ಡಾಕ್ಯುಮೆಂಟ್ ಬೇರೆ, ರೆಕಾರ್ಡ್ಸ್ ಬೇರೆ. ಸೊ ಈ ರೆಕಾರ್ಡ್ ಅನ್ನ ಆ ವ್ಯಕ್ತಿ ಕೊಡ್ಬೇಕಾದಂತ ಈ ಒಂದು ವ್ಯವಸ್ಥೆಗಾಗಿ ಕೆಲವೊಂದ್ಸಲ ಅಡ್ಮಿನಿಸ್ಟ್ರೇಷನ್ ಖರ್ಚು ಮಾಡ್ಬೇಕಾಗತ್ತೆ. ಅಡ್ಮಿನಿಸ್ಟ್ರೇಷನ್ ಇಸ್ ನಥಿಂಗ್ ಬಟ್ ಗವರ್ಮೆಂಟ್. ಈ ಗವರ್ಮೆಂಟ್ ಖರ್ಚು ಮಾಡಿದಾಗ ವಿ ಹ್ಯಾವ್ ಟು ಮೇಕ್ ದಟ್ ಎಕ್ಸ್ಪೆನ್ಸಸ್. ಗವರ್ಮೆಂಟ್ ಬರುವಂತ ಒಂದು ಇದನ್ನ ನಾವು ವಿ ಹ್ಯಾವ್ ಟು ಪೇ ಇನ್ ದ ಫಾರ್ಮ್ ಆಫ್ ಡ್ಯೂಟೀಸ್. ನಮ್ಮ ಡ್ಯೂಟಿ, ಅದು ಕರ್ತವ್ಯ. ಆ ಡ್ಯೂಟೀಸ್ ಇನ್ ದ ಫಾರ್ಮ್ ಆಫ್ ಡ್ಯೂಟೀಸ್ ಹೆಂಗ್ ಕೊಡ್ತೀವಿ? ಇನ್ ದ ಫಾರ್ಮ್ ಆಫ್ ಸ್ಟ್ಯಾಂಪ್ ಡ್ಯೂಟಿ ಅಂತೀವಿ, ಮುದ್ರಾಂಕ ಶುಲ್ಕ ಅಂತ ಹೇಳ್ತೀವಿ. ಈ ನಮ್ಮ ಕೆಲಸ ಅವರು ಅಚ್ಚುಕಟ್ಟಾಗಿ ಇನ್ನೊಬ್ಬರಿಗೆ ಸರಿಯಾಗಿ ಮಾಡಿಕೊಟ್ಟಂತ ಒಂದು ವ್ಯವಸ್ಥೆಗೆ ತಗಲುವ ಖರ್ಚುಗಳನ್ನು ನಿಭಾಯಿಸ್ಲಿಕ್ಕೆ, ಅಥವಾ ಅದರಂತ ನಮ್ಮ ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ಆ ಒಂದು ದಸ್ತಾವೇಜಕ್ಕೆ ಒಂದು ಅಂಕಿತವನ್ನ ಕೊಡ್ಬೇಕಾಗಿತ್ತು ಅಂದ್ರೆ ಅದಕ್ಕೇನಂದ್ರೆ ಅದಕ್ಕೆ ಮ್ಯಾನೇಜಿಂಗ್ ಅದಕ್ಕೇನು ಒಂದು ಎಕ್ಸ್ಪೆನ್ಸಸ್ ಇರುತ್ತೆ. ಅದನ್ನ ಸಂಪನ್ಮೂಲಗಳ ಮುಖಾಂತರ ಉಪಯೋಗ ಮಾಡ್ಕೊಳ್ಳಿ. ವಿ ಹ್ಯಾವ್ ಟು ಪೇ ದ ಡ್ಯೂಟೀಸ್. ಸೊ ಇದು ಒಂದಾಯ್ತು. ದಿಸ್ ಈಸ್ ವಾಟ್ ಈಸ್ ಸ್ಟ್ಯಾಂಪ್ ಡ್ಯೂಟೀಸ್. ದಿಸ್ ಇಸ್ ಅ ಸ್ಟ್ಯಾಂಪ್ ಡ್ಯೂಟಿ. ವೈ ಸ್ಟ್ಯಾಂಪ್ ಡ್ಯೂಟಿ? ನಿಮ್ಗೆ ಯಾಕೆ ಸ್ಟ್ಯಾಂಪ್ ಡ್ಯೂಟಿ ಅಂತ ಅನ್ನೋದು ನಿಮ್ಗೆ ಹೇಳ್ಬಿಟ್ಟೆ. ದ ಸ್ಟ್ಯಾಂಪ್ ಡ್ಯೂಟಿ ಇಸ್ ಎಸೆನ್ಷಿಯಲ್ ನಾಟ್ ಓನ್ಲಿ ಆಸ್ ಅ ರೆವಿನ್ಯೂ ಫಾರ್ ದಿ ಅಡ್ಮಿನಿಸ್ಟ್ರಿಂಗ್ ಅಂಡ್ ಗವರ್ನಿಂಗ್ ದಿ ಎಕನಾಮಿಕ್ ಆಕ್ಟಿವಿಟೀಸ್ ಅಂಡ್ ಎನ್ಶೂರ್ ಈಸ್ ಆಫ್ ಲಿವಿಂಗ್ ಇನ್ ಸೊಸೈಟಿ. ಈ ರೀತಿ ಕಾನೂನುಬದ್ಧವಾಗಿ ನಾವು ಮುದ್ರಾಂಕ ಶುಲ್ಕವನ್ನು ಕೊಟ್ಟು ಸರಿಯಾದ ದಾಖಲಾತಿಗಳನ್ನ, ದಸ್ತಾವೇಜುಗಳನ್ನ ಸರಿಯಾಗಿ ಇಟ್ಟುಕೊಂಡಾಗ ಅದರ ಬಗ್ಗೆ ನಮಗೆ ನಮ್ಮದೇ ಆದ ಆಸ್ತಿ ಅಥವಾ ಪರಿಕರಗಳನ್ನ ಒಂದು ಓನರ್ಶಿಪ್, ಮಾಲೀಕತ್ವ ಸಿಗತ್ತೆ. ಈ ಮಾಲೀಕರು ನಾವಾದ್ರೂ ಸಹಿತ ಇದನ್ನ ಮೇಂಟೈನ್ ಮಾಡ್ಬೇಕು. ರೆಕಾರ್ಡ್ಸ್ ಮೇಂಟೈನ್ ಮಾಡೋದು, ನಾವೆಲ್ಲಾ ರೆಕಾರ್ಡ್ಸ್ ನಮ್ದು ವೈಯಕ್ತಿಕ ಮಾಡ್ಕೋತೀವಿ. ಎಲ್ಲಾ ಸಾಮಾಜಿಕ ಸೊಸೈಟಿಲಿದ್ದಂತ ಎಲ್ಲ ಜನರ ಎಲ್ಲ ಎಂಟಿಟೀಸ್ ಅನ್ನ, ದಾಖಲಾತಿಗಳನ್ನ ಮೇಂಟೈನ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ. ಆ ವ್ಯವಸ್ಥೆಗೆ ವಿ ಕಾಲ್ ಇಟ್ ಇಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಯುವರ್ ಸಬ್ ರಿಜಿಸ್ಟರ್ ಆಫೀಸ್, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಫೀಸ್, ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ಡ್ಯೂಟೀಸ್. ಈ ವ್ಯವಸ್ಥೆ ಸಲುವಾಗಿ. ಸೊ ದಿಸ್ ಈಸ್ ರೆವೆನ್ಯೂ. ರೆವೆನ್ಯೂ ಯಾರಿಗೆ? ಗವರ್ಮೆಂಟ್ಗೆ. ಬಟ್ ದಿಸ್ ರೆವೆನ್ಯೂ ಇಸ್ ಟೇಕನ್ ಇನ್ ಆರ್ಡರ್ ಟು ಎಕ್ಸ್ಪೆಂಡ್ ಇಟ್. ಖರ್ಚು ಮಾಡ್ಲಿಕ್ಕೆ ರೆವೆನ್ಯೂ ಬರೋದು. ಸೊ ದಟ್ ಈಸ್ ಹೌ ಇಟ್ ಈಸ್. ವೈ ಸ್ಟ್ಯಾಂಪ್ ಡ್ಯೂಟಿ ಅಂತ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದು ನಿಮಗೆ ಬ್ಯಾಕ್ ಗ್ರೌಂಡ್ ಯಾಕೆ ಹೇಳಿಕತ್ತೀನಿ ಅಂದ್ರೆ, ವೈ ದಿಸ್ ಐ ಆಮ್ ಟೆಲಿಂಗ್ ಯು ದ ಬ್ಯಾಕ್ ಗ್ರೌಂಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಿಸ್ಟರ್ ಪ್ರಸನ್ನ, ದಿ ಫಸ್ಟ್ ಸ್ಲೈಡ್ ಬ್ಯಾಕ್ ಗ್ರೌಂಡ್ ಈಸ್ ಮಿಸ್ಸಿಂಗ್. ನಾವು ಬ್ಯಾಕ್ ಗ್ರೌಂಡ್ ಅಂತ ಹೇಳಿದ್ವಿ, ಇರ್ಲಿ ನೋಡೋಣ. ಐ ಥಿಂಕ್ ಮಿಸ್ಟರ್ ಗೌಸ್ ಫಸ್ಟ್ ಸ್ಲೈಡ್ ವಾಸ್ ಬ್ಯಾಕ್ ಗ್ರೌಂಡ್ ಅಂತ ಇತ್ತು. ಓಕೆ, ಇರ್ಲಿ ಅಲ್ವಾ? ದಿಸ್ ಇಸ್ ದ ಬ್ಯಾಕ್ ಗ್ರೌಂಡ್. ಎಸ್, ಕಮ್ ಟು ದಿ ನಾವು ಪ್ರೆಸೆಂಟ್ ಸ್ಲೈಡ್ ಬನ್ನಿ. ಓಕೆ, ರೈಟ್. ಸೊ ವಾಟ್ ಈಸ್ ಸ್ಟ್ಯಾಂಪ್ ಡ್ಯೂಟಿ, ವೈ ಸ್ಟ್ಯಾಂಪ್ ಡ್ಯೂಟಿ ಅನ್ನೋ ಬಗ್ಗೆ ನಿಮ್ ಜೊತೆಗೆ ಚರ್ಚೆ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಓಕೆ,
ಸೊ ಈಗ ನಿಮ್ಗೆ ಹೇಳಿದ್ವಿ ನಾವ್ಕೆಲ್ಲ ಇನ್ಕಮ್ ಟ್ಯಾಕ್ಸ್ ಅಂತೀವಿ, ಸೇಲ್ ಟ್ಯಾಕ್ಸ್ ಅಂತೀವಿ, GST ಅಂತೀವಿ, ಅವಕ್ಕೆಲ್ಲ ಟ್ಯಾಕ್ಸಸ್ ಅಂತೀವಿ. ಸ್ಟ್ಯಾಂಪ್ ಬಂದಾಗ ಸ್ಟ್ಯಾಂಪ್ ಡ್ಯೂಟಿ ಅಂತೀವಿ. ಅದಕ್ಕೇನು, ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್? ವೆರಿ ವೆರಿ ನ್ಯಾರೋ, ಅಗದಿ ಥಿನ್ ಡಿಫರೆನ್ಸ್ ಇದೆ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಬಗ್ಗೆ. ಏನಿದೆ ಫಸ್ಟ್ ಇಲ್ಲಿದೆ ನೋಡ್ರಿ. ದಿಸ್ ಈಸ್ ಅ ಫೈನಾನ್ಸಿಯಲ್ ಆಬ್ಲಿಗೇಷನ್. ಟ್ಯಾಕ್ಸ್ ನೀವೇನಂತಾರೆ ಕರ ಅಂತೀವಲ್ಲ, ಕನ್ನಡದಲ್ಲಿ ಕರ ಅಂತೀವಲ್ಲ. ಕರ ಏನಂದ್ರೆ ಟ್ಯಾಕ್ಸ್ ಈಸ್ ಅ ಫೈನಾನ್ಸಿಯಲ್ ಆಬ್ಲಿಗೇಷನ್ ವಿಚ್ ಈಸ್ ಟು ಬಿ paid to the government, whereas duty is a fee payable to the government. ಎರಡೂದನ್ನ ಗೌರ್ಮೆಂಟ್ಗೆ ಕೊಡಬೇಕು. ಒಂದಕ್ಕೆ ನಾವು ಟ್ಯಾಕ್ಸ್ಗೆ ಫೈನಾನ್ಸಿಯಲ್ ಆಬ್ಲಿಗೇಷನ್ ಅಂತೀವಿ, ಇನ್ನೊಂದಕ್ಕೆ ಪೇಯಬಲ್ ಟು ದ ಗೌರ್ಮೆಂಟ್. ಡ್ಯೂಟಿ is a fee payable ಅಂತೀವಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫೀ ಅಂಡ್ ಟ್ಯಾಕ್ಸ್? ಇದನ್ನ ಅರ್ಥ ಮಾಡ್ಕೊ. ಇದು ಈ ನಮ್ದು ಬೇಸಿಕ್ ಶಬ್ದಗಳನ್ನ ನಮ್ಗೆ ಅರ್ಥ ಆದ್ರೆ, ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ ಅಥವಾ ನಮ್ದು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು ಅಂತ ಯಾರು ಕೇಳಿದಾಗ ಆ ಡ್ಯೂಟಿ ಬಗ್ಗೆ ನಮ್ಗೆ ಗೊತ್ತಿದ್ರೆ, ಆ ವ್ಯಕ್ತಿಗೆ ನಾವು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಖಂಡಿತವಾಗಿ ಅವ್ರು ಎಕ್ಸೆಪ್ಟ್ ಮಾಡ್ಕೋತಾರೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟ್ಯಾಕ್ಸ್ ಅಂಡ್ ಡ್ಯೂಟಿ? ಇಸ್ ವೆರಿ ಸಿಂಪಲ್. ಡ್ಯೂಟಿ is a fee, tax is a financial obligation. See, financial obligation ಅಂದ್ರೆ my income is 20 lakhs ಅಂದ್ರೆ 20 lakhs ಇನ್ಕಮ್ಗೆ ನಾನು ಏನ್ ಟ್ಯಾಕ್ಸ್ ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ನಾನು. ಇಟ್ ಈಸ್ ಮೈ ಆಬ್ಲಿಗೇಷನ್. ಸೊ ಅದೇ ರೀತಿ ನೀವು ಸ್ಟ್ಯಾಂಪ್ ಡ್ಯೂಟಿ, ಇಫ್ ಐ ಪರ್ಚೇಸ್ ಎ ಪರ್ಟಿಕ್ಯುಲರ್ ಪ್ರಾಪರ್ಟಿ, ಆ ಪ್ರಾಪರ್ಟಿಗೆ ಏನ್ ಸ್ಟ್ಯಾಂಪ್ ಡ್ಯೂಟಿ ಅಗತ್ಯ ಇದೆಯೋ ಆ ಅಗತ್ಯ ಸ್ಟ್ಯಾಂಪ್ ಡ್ಯೂಟಿಯನ್ನು ಐ ಹ್ಯಾವ್ ಟು ಮೇಕ್ ಇಟ್ ಆಸ್ ಅ ಫೀಸ್ ಮತ್ತೆ ಟ್ಯಾಕ್ಸ್ ಏನಂದ್ರೆ ಟ್ಯಾಕ್ಸ್ ಈಸ್ ಎನ್ ಆಬ್ಲಿಗೇಷನ್, ಫೀ ಈಸ್ ಮ್ಯಾಂಡೇಟರಿ. ಫೀ ನೀವು ಕಟ್ಟಲಿಲ್ಲ ಅಂದ್ರೆ ಏನಾಗುತ್ತೆ? ಸಪೋಸ್ ಇಫ್ ಯು ಡೋಂಟ್ ಪೇ ದಿ ಡ್ಯೂಟಿ, ಸ್ಟ್ಯಾಂಪ್ ಡ್ಯೂಟಿ ನೀವು ಕಟ್ಟಲಿಲ್ಲ ಅಂದ್ರೆ ದಟ್ ಡಾಕ್ಯುಮೆಂಟ್ ಬಿಕಮ್ಸ್ ಇನ್ವ್ಯಾಲಿಡ್ ಡಾಕ್ಯುಮೆಂಟ್ ಆಗುತ್ತೆ. ಸೊ ವೆನ್ ಯು ನಾಟ್ ಪೇಡ್ ದ ಸ್ಟ್ಯಾಂಪ್ ಡ್ಯೂಟಿ ಟು ದಟ್, see the property will not be entered into the records of the governance. Record ಅಲ್ಲಿ ಹೋಗ್ಲಿಲ್ಲ ಅಂದ್ರೆ how you will be the owner? Therefore, so fee, when you pay the fees, for example education fees ಅಂತೀವಿ, ಮಕ್ಕಳ ಸ್ಕೂಲ್ ಫೀಸ್ ಕಟ್ರಿ ಅಂತೀವಿ. ಮಕ್ಕಳ ಸ್ಕೂಲ್ ಫೀಸ್ ಯಾಕೆ ಕಟ್ತೀರಿ? why you are paying the, when you pay the fees you get the service of the teachers and educational institution. ಅದೇ ರೀತಿ ಇವತ್ತು ನೀವು ಫೀ ಕಟ್ಟಿದ್ರೆ, ಸ್ಟ್ಯಾಂಪ್ ಡ್ಯೂಟಿ ಫೀ ಕಟ್ಟಿದ್ರೆ, ಫೀ ಅಂತ ಕಟ್ಟಿದ್ರೆ, you get the services of entering your transfer of your properties into the records of the government. That is called fees. The tax is obligation, whether you get something from the government or not. For the tax, ನೋಡ್ರಿ ಒಂದ್ ಹೇಳ್ತೀನಿ, when you pay the tax, ನೀವು ಟ್ಯಾಕ್ಸ್ ಕಟ್ಟಿದಾಗ ಅದರ ಬೆನಿಫಿಟ್ ಡೈರೆಕ್ಟ್ಲಿ ನಿಮಗೆ ಬರಲ್ಲ. ಯು ಮೇ ಗೆಟ್ ಆರ್ ಯು ಮೇ ನಾಟ್ ಗೆಟ್, ಕಲೆಕ್ಟಿವ್ ಆಗಿ ಬರುತ್ತೆ. ಬಟ್ ವೆನ್ ಯು ಪೇ ದ ಸ್ಟ್ಯಾಂಪ್ ಡ್ಯೂಟಿ, ದಟ್ ಬೆನಿಫಿಟ್ ವಿಲ್ ಡೈರೆಕ್ಟ್ಲಿ ಕಮ್ ಟು ದ ಪರ್ಸನ್ ಹೂ ಪೇ ದ ಫೀಸ್. ಅರ್ಥ ಆಯ್ತಾ? ಈಗ ಇದು ಯಾಕೆ ನಾವು ತಿಳ್ಕೊಬೇಕು ಅಂತಂದ್ರೆ, ಆಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ವೆನ್ ಯು ಪೇ ಸರ್ಟನ್ ಫೀಸ್ ಯು ಆರ್ ಲಯಬಲ್ ಟು ಗೆಟ್ ದಿ ಸರ್ವಿಸಸ್. ವೆನ್ ಯು ಪೇ ದ ಟ್ಯಾಕ್ಸ್ you may get the services or you may not get the services. You may be eligible to get the benefit of the tax what you pay. But when you pay the fees or when you pay the duty, you are bound to get the benefit of it. This is the difference between tax and duty. ಇದನ್ನ ಅರ್ಥ ನಾವು ತಿಳ್ಕೊಂಡ್ವಿ ಅಂದ್ರೆ, ನೀವು ಸ್ಟ್ಯಾಂಪ್ ಡ್ಯೂಟಿ 1% ಕಟ್ರಿ, 5% ಕಟ್ರಿ, 3% ಕಟ್ರಿ, 2% ಕಟ್ರಿ, 5% ಕಟ್ರಿ, ಇವೆಲ್ಲ ಪರ್ಸೆಂಟೇಜ್ ಲೆಕ್ಕಗಳು ಬದಲಾವಣೆ ಆಗ್ತಾ ಹೊರತು ಪರ್ಸೆಂಟೇಜ್ ನಮ್ಗೆ ಮುಖ್ಯ ಅಲ್ಲ, ಪ್ರೊಸೀಜರ್ ಮುಖ್ಯ. ಇದನ್ನ ನಾವು ತಿಳ್ಕೊಂಡಿದ್ವಿ ಅಂದ್ರೆ, ಅದ್ರ ಹಿಂದಿನ ಅರ್ಥ ತಿಳ್ಕೊಂಡಿದ್ವಿ ಅಂದ್ರೆ, ನಿತ್ಯ ಕಾರ್ಯಗಳಲ್ಲಿ ಅದನ್ನ ಮಾಡ್ಬೇಕಾದ್ರೆ ಪೂರ್ತಿ ನಾವು ಸಂಪೂರ್ಣ ಇನ್ವಾಲ್ವ್ ಆಗಿ ಮಾಡೋದ್ರಿಂದ ಆಗೋ ಮಿಸ್ಟೇಕ್ಗಳು ಕಡಿಮೆ ಆಗ್ತದೆ, ಕಸ್ಟಮರ್ಗೆ ಒಳ್ಳೇದಾಗತ್ತೆ, ಜನರಿಗೆ ಒಳ್ಳೆ ಕೆಲಸ ಮಾಡ್ತೀವಿ, ನಾವು ಮಾಡ್ತಕ್ಕಂಥ ಸಂಸ್ಥೆಗೆ ಒಳ್ಳೇದಾಗತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನ ಹೇಳ್ತಾ ಇದ್ದೀನಿ. ಓಕೆ, ಫೈನ್. ಕಮಿಂಗ್ ಟು ದಿಸ್ ನೆಕ್ಸ್ಟ್ ಪಾಯಿಂಟ್ ಈಸ್ ಟ್ಯಾಕ್ಸಸ್ ಆಫ್ 2 ಟೈಪ್ಸ್. ನಿಮ್ಗೆ ಗೊತ್ತಿದೆ, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್. ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಬೇಡ. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಇದೆ, ಡೈರೆಕ್ಟ್ ಟ್ಯಾಕ್ಸ್, ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ as you rightly know, that excise duty, customs duty, well, these are all the type of taxes only in this form of ಇದು. ಒಂದು ಇನ್ಕಮ್ ಟ್ಯಾಕ್ಸಸ್ ಅಲ್ಲಿ there is some control board, there are boards are there, CBDT ಅಂತ ಹೇಳ್ತಾರೆ. CBDT nothing but Central Board of Direct Taxes ಅಂತ ಹೇಳ್ತಾರೆ. Central Board of Direct Taxes ಅಂದ್ರೆ it is an organization which is governing the latest income tax guidelines.
ಮಾಡಿ ನಿಮ್ಗೆ ಡೈರೆಕ್ಟ್ CBDT ಅಂತ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳಿ. ಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲೆಲ್ಲಿ ನೀವು ಕಲೆಕ್ಟ್ ಮಾಡ್ತೀರಾ, ಒನ್ ಆಫ್ ದ ಮೇಜರ್ ಟ್ಯಾಕ್ಸ್ ಇಸ್ ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್ ಇಸ್ ಕಮಿಂಗ್ ಟು ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಡ್ಯೂಟಿ, CBEC ಅಂತ ಹೇಳ್ತಾರೆ. ದಿಸ್ ಬೋರ್ಡ್ ವಿಲ್ ಆಲ್ವೇಸ್ ಥಿಂಕ್, ರೀಥಿಂಕ್ ಅಂಡ್ ಇದು ಮಾಡರೇಟ್ ಮಾಡ್ತದೆ, ದೆನ್ ಗೈಡೆನ್ಸ್ ಕೊಡ್ತದೆ, ರೂಲ್ಸ್ ಫ್ರೇಮ್ ಮಾಡ್ತದೆ, ಅಪ್ರೂವ್ ಮಾಡ್ತದೆ, ಆಕ್ಟ್ ಗಳನ್ನು ಬೇಕಂದಾಗ ಫಾರ್ಮ್ ಮಾಡ್ತದೆ. ದೀಸ್ ಆರ್ ಆಲ್ ದಿ ಬೋರ್ಡ್ಸ್ ವಿಚ್ ಆರ್ ಹೆಲ್ಪಿಂಗ್ ದಿ ಗವರ್ನಮೆಂಟ್ ಆರ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಟು ಫ್ರೇಮ್ ದಿ ರೂಲ್ಸ್ ಅಂಡ್ ಪಾಲಿಸೀಸ್. ಓಕೆ, ಆಮೇಲೆ ಈ ಎರಡು ಬೋರ್ಡ್ಗಳು 1963ನೇ ಇಸ್ವಿಯಲ್ಲಿ ದೇ ಸ್ಟಾರ್ಟೆಡ್ ಫಂಕ್ಷನಿಂಗ್. ಇವತ್ತೇ ಹೇಳ್ತೇವೆ. ಸೊ CBDT, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಏನದಲ್ಲ, ದೇ ಆರ್ ಟೇಕಿಂಗ್ ಎವ್ರಿ ಆಸ್ಪೆಕ್ಟ್. ಎವ್ರಿ ಇಯರ್ ಬಜೆಟ್ ಮಾಡೋದಕ್ಕಿಂತ ಮೊದಲು ಇವರೆಲ್ಲ ದೇ ಆರ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಫ್ರಮ್ ದಿ ಆಲ್ ದಿ ಪಬ್ಲಿಕ್ ಕನ್ಸರ್ನ್. So this is the about tax. Next I will come to the stamp duties. ಇದು ಯಾಕೆ ನಿಮ್ಗೆ ದೋ ಇಟ್ ಇಸ್ ನಿಮ್ಗೆ ಸ್ಟಾಂಪ್ ಡ್ಯೂಟಿ ಹೇಳೋತ್ನಾಗ ಇದ್ಯಾಕೆ ಟ್ಯಾಕ್ಸ್ ಬಗ್ಗೆ ಹೇಳಿದ್ರೆ ನೀವು ಅಂದ್ರೆ ನಾ ಹೇಳಿದ್ನಲ್ಲ ಡಿಫರೆನ್ಸ್ ಬಿಟ್ವೀನ್ ಟ್ಯಾಕ್ಸ್ ಅಂಡ್ ಡ್ಯೂಟೀಸ್ ಏನಂತ ಹೇಳಿದ್ನಲ್ಲ ಅದ್ರ ಸಂಬಂಧ ಇದು ಹೇಳಿದ್ದೆ. ನೆಕ್ಸ್ಟ್ ಪ್ಲೀಸ್. ಓಕೆ, so whereas the duties levied are many types of duties are like excise duty, customs duty, stamp duty, etc. for any fee payable conveying the interest in the assets, which I have already explained. The taxes can be imposed. ನೋಡ್ರಿ, ಶಬ್ದಗಳನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇಲ್ಲೇ ಇದನ್ನ ಕ್ಯಾಶುವಲ್ ಆಗಿ ಮಾಡಿಲ್ಲ. ಇದನ್ನ ಎವ್ರಿ ಕೇರ್ ಹ್ಯಾಸ್ ಬೀನ್ ಟೇಕನ್. ಒಂದು ಪ್ರತಿ ಶಬ್ದ ಉಪಯೋಗ ಮಾಡ್ಬೇಕಾದ್ರೂ ಸಹಿತ ಸಾಕಷ್ಟು ಯೋಚನೆ ಮಾಡಿ ಉಪಯೋಗ ಮಾಡ್ತೀವಿ. ಅಲ್ಲಿ ನೋಡ್ರಿ, ಡ್ಯೂಟೀಸ್ ಲೇವಿಡ್ ಅಂತ ಹಾಕ್ತಾರೆ, ಇಲ್ಲಿ ಟ್ಯಾಕ್ಸಸ್ ಕ್ಯಾನ್ ಬಿ ಇಂಪೋಸ್ಡ್ ಅಂತ ಹೇಳ್ತಾರೆ. ಲೇವಿಗೂ ಇಂಪೋಸ್ಗೆ ಏನು ವ್ಯತ್ಯಾಸ? Whether we like or not, we have to pay the tax. Stamp duty, if you like, if you want ownership, you pay the duty. If you don't want, don't pay it. You will not get the ownership or proper documentation agalla. But taxes, no, it is your obligation. You katleveka. Therefore, it is imposed. Sometimes now income tax katlikke, though it is our duty. Some of us we feel that is our duty. Sometimes ಏನಪ್ಪ ನಾವು ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತೀವಿ? For the last 20 years, I have paid more than 1 crore income tax in my service, but I never got a benefit of 1 crore. That is not the way. It is our obligation we have to pay. In case of duty, andre, see, if you get a transfer of property in your name, you have to pay for that service. That's called a duty. Therefore, expenses levied is a levied, then tax is imposed. ಅದಕ್ಕೆ ಈ ಶಬ್ದಗಳನ್ನು ಉಪಯೋಗ ಮಾಡ್ತಿರ್ತಾರೆ. ಈ ಶಬ್ದಗಳನ್ನು ಉಪಯೋಗ ಅರ್ಥ ಮಾಡ್ಕೊಳ್ಳೋದ್ನಾಗ ಸಹಿತ ಬಹಳ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ರೈಟ್, ದೆನ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಟ್ಯಾಕ್ಸ್ ಅಂಡ್ ಡ್ಯೂಟಿ is done by the Department of Revenue under the Ministry of Finance, Government of India. ಇದನ್ನ ಯಾರು, who is to controlling it? That also we should know it. ಅದು ಗೊತ್ತಿರ್ಬೇಕು ನಮ್ಗೆ. When we know these things, ನಮ್ಮ ಕೆಲಸ ವೈಖರಿ ಏನಂತ ಪೂರ್ತಿ ಮಾಹಿತಿ ಇಟ್ಕೊಂಡು ಕೆಲಸ ಮಾಡೋದಕ್ಕೂ ಡೂ ವಾಟ್ ಐ ಸೇ ಅಥವಾ ಡೂ ವಾಟ್ ಐ ನೋ ಅನ್ನೋದು ಮಾತಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸ ನಮ್ಗೆ ಪೂರ್ತಿ ಮಾಹಿತಿ ಇದ್ದು ನಾವು ಕೆಲಸ ಮಾಡಿದಾಗ ನಮ್ಮ ಕೆಲಸ ಸಕ್ಸಸ್ ಅಷ್ಟೇ ಆಗುದಿಲ್ಲ, ನಮ್ಮ ಜೊತೆಗೆ ಸಂಸ್ಥೆಯ ಬೆಳವಣಿಗೆಗೆ ತುಂಬಾ ಸಹಕಾರಿ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಇದನ್ನ ಹೇಳಿದೆವು. ದಿಸ್ ಇನ್ಫಾರ್ಮೇಶನ್ ಐ ಆಮ್ ಪ್ರೊವೈಡಿಂಗ್ ಟು ಆಲ್. ಇವತ್ತಿನ ಡಿಸ್ಕಷನ್ ಅಲ್ಲಿ ನಿಮ್ ಜೊತೆಗೆ ಹಂಚಿಕೊಳ್ಳಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಂಗೆ. ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಆಫ್ respective state governments will monitor the stamp duty matters. ಒಂದು ಸ್ಟೇಟ್ ಗವರ್ಮೆಂಟ್, ಒಂದು ಸೆಂಟ್ರಲ್ ಗವರ್ಮೆಂಟ್, ಎರಡು ಗವರ್ಮೆಂಟ್ ಸರ್ಕಾರದಲ್ಲಿ ಸ್ಟಾಂಪ್ ಡ್ಯೂಟಿ ಪೇಮೆಂಟ್ ಅಲ್ಲಿ ಎರಡಿಗೂ ಅಧಿಕಾರ ಇದೆ. ಸೆಂಟ್ರಲ್ ಗವರ್ಮೆಂಟ್ ಯಾವ ಸ್ಟಾಂಪ್ ಡ್ಯೂಟಿ ಕೇಳುತ್ತೆ, ಸ್ಟೇಟ್ ಗವರ್ಮೆಂಟ್ ಯಾವ ಸ್ಟಾಂಪ್ ಡ್ಯೂಟಿ ಕೇಳುತ್ತೆ ಅನ್ನೋದ್ರ ವಿವರಗಳನ್ನ ಈಗ ನಿಮಗೆ ಮುಂದೆ ಕೊಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್, ನಿಮ್ಗೆ ಹೇಳಿದೆ ಲೇವಿಂಗ್ ಆಫ್ ಸ್ಟಾಂಪ್ ಡ್ಯೂಟಿ. ಲೇವಿ ಹಾಕ್ಬೇಕು, ನಾವು ವಸೂಲ್ ಮಾಡಬೇಕು. ಲೇವಿ ಅಂದ ತಕ್ಷಣ ವಿ ಶುಡ್ ರಿಕವರ್ ಇಟ್ ಅಂತ. ಲೇವಿ ಮೀನ್ಸ್ ಟು ರಿಕವರ್. ಟ್ಯಾಕ್ಸ್ ಮೀನ್ಸ್ ಟು ಪೇ. ನೋಡ್ರಿ, ಹ್ಯಾವ್ ಯು ಪೇಡ್ ದ ಟ್ಯಾಕ್ಸ್ ಅಂತ ಕೇಳ್ತಾರ ಅವ್ರು. ಇಲ್ಲಿ ವೆದರ್ ಡ್ಯೂಟಿ ಹ್ಯಾಸ್ ಬೀನ್ ಲೇಡ್ ಅಂತ ಹೇಳ್ತಾರೆ, ಅಥವಾ ವೆದರ್ ಫೀ ಹ್ಯಾಸ್ ಬೀನ್ ರೆಮಿಟೆಡ್ ಅಂತ ಹೇಳ್ತಾರೆ. ನೋಡ್ರಿ, ಪ್ರತಿಯೊಂದು ಒಂದೊಂದು ಇದಕ್ಕೆ ಅದ ಅರ್ಥನೇ ಬೇರೆ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇಲ್ಲಿ ಒಂದಿದೆ ನೋಡ್ರಿ, ದಿ ಸೆಂಟ್ರಲ್ ಆಕ್ಟ್, ಇಂಡಿಯನ್ ಸ್ಟಾಂಪ್ ಆಕ್ಟ್ 1899, which I have already explained. State Karnataka Stamp Duty Act registration 1957. Right. ಈಗ ನಾವು ಇಂಡಿಯನ್ ಸ್ಟಾಂಪ್ ಆಕ್ಟ್
ಕೇಂದ್ರ ಸರ್ಕಾರದ ಅಥವಾ ಕೇಂದ್ರ ಒಂದು ಕಾಯ್ದೆಗಳಿಗೆ ಬರ್ತಕ್ಕಂಥದ್ದು ಯಾವ್ಯಾವ ಬರ್ತಾವಂತ ನಿಮ್ಗೆ ಹೇಳ್ತೀನಿ. ಈಗೆಲ್ಲ ನಾನು ಹೇಳ್ತಾ ಇರೋದು ನಮ್ಮ ಸಹಕಾರಿ ಸಂಸ್ಥೆಗಳಲ್ಲಿ, ಅಂದ್ರೆ ಪತ್ತಿನ ಸಹಕಾರಿ ಸಂಸ್ಥೆಗಳಲ್ಲಿ ಮತ್ತು ನಮ್ಮ ಬ್ಯಾಂಕಿನ ವ್ಯವಸ್ಥೆಯಲ್ಲಿ, ಹಣಕಾಸಿನ ವ್ಯವಸ್ಥೆಗಳಲ್ಲಿ ದೀಸ್ ಆರ್ ವೆರಿ ವೆರಿ ರೆಲೆವೆಂಟ್ ಮತ್ತು ಪ್ರಾಮುಖ್ಯವಾದವುಗಳು. ಫಸ್ಟ್ ಈಸ್ ಪ್ರೊನೋಟ್. ಇನ್ನು ಕೆಲವು ಸಂಸ್ಥೆಗಳಲ್ಲಿ ಪ್ರೊನೋಟ್ ತಗೋತಾ ಇದ್ದಾರೆ, ಕೆಲವು ಸಹಕಾರಿಗಳು ಪ್ರೊನೋಟ್ ತಗೋತಾ ಇದ್ದಾರೆ, ಕೆಲವರು ಪ್ರೊನೋಟ್ ತಗೊಳ್ಳಲ್ಲ. ಪ್ರೊನೋಟ್ ಬದಲು ಏನ್ ಮಾಡ್ತಾರೆ, ಅಗ್ರಿಮೆಂಟ್ ಅಂತ ತಗೋತಾರೆ. ಅಗ್ರಿಮೆಂಟ್ ತಗೊಂಡಲ್ಲಿ ಪ್ರೊನೋಟ್ ಅನ್ನ ಡಿಸ್ಪೆನ್ಸ್ ಮಾಡ್ತಾರೆ. ಆದ್ರೆ ಪ್ರೊನೋಟ್ ತಗೊಂಡಾಗ ಏನು ಒಂದು ಕಂಫರ್ಟ್ ಸಂಸ್ಥೆಗೆ ಸೇರುತ್ತೋ, ಅಗ್ರಿಮೆಂಟ್ ತಗೊಂಡಾಗ ಆ ಕಂಫರ್ಟ್ ಇದ್ರೂ ಕೂಡ ಕೆಲವೊಂದು ಸಲ ಅಗ್ರಿಮೆಂಟ್ ಇನ್ವ್ಯಾಲಿಡ್ ಆದಾಗ ವ್ಯಕ್ತಿ ಯಾರು ಪ್ರೊನೋಟ್ ಕೊಟ್ಟಿರ್ತಾರೋ ವ್ಯಕ್ತಿ ಮೇಲೆ ಹೋಗ್ಲಿಕ್ಕೆ ಅಥವಾ ಸಂಸ್ಥೆ ಮೇಲೆ ಹೋಗ್ಲಿಕ್ಕೆ ಪ್ರೊನೋಟ್ ಈಸ್ ದಿ ಮೇಜರ್ ಸೋರ್ಸ್ ಆಫ್ ಡಾಕ್ಯುಮೆಂಟ್. ಅದಕ್ಕೆ ಕೆಲವೊಂದು ಸಂಸ್ಥೆಗಳು ಇವತ್ತಿಗೂ ಏನ್ ಮಾಡ್ತಾ ಇದ್ದಾರೆ, ಪ್ರೊನೋಟು ತಗೋತಾರೆ, ಅಗ್ರಿಮೆಂಟು ತಗೋತಾರೆ. Agreement is between the two persons involving certain immobile properties. Pronote is a entity to entity. A partnership pronote sign ಮಾಡೋದು ಅಂದ್ರೆ entity to entity. If anything is there, financial institution lend ಮಾಡಿದಾಗ recovery ಮಾಡ್ಲಿಕ್ಕೆ we can go only on the basis of pronote. On the basis of pronote ಹೋದಾಗ ಅದಕ್ಕೆ money suit ಅಂತ ಹೇಳ್ತಾರೆ. On the basis of agreement and the property mortgage ಮಾಡ್ಕೋದಕ್ಕೆ mortgage suit ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರವಾಗಿ ಇದು ಸೆಂಟ್ರಲ್ ಆಕ್ಟ್ ಅಲ್ಲಿ ಬರುತ್ತೆ ಪ್ರೊನೋಟ್. ಒಂದು ಪ್ರೊನೋಟ್, ಇನ್ನೊಂದು ಚೆಕ್ಸ್. ದೀಸ್ ಆರ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ಟು ನೋ. ಚೆಕ್ಸ್, ರಿಸೀಟ್ಸ್. ಥರ್ಡ್ ಇಸ್ ಲೆಟರ್ ಆಫ್ ಕ್ರೆಡಿಟ್, LOC ಅಂತ ಹೇಳ್ತೀವಿ, ಲೆಟರ್ ಆಫ್ ಕ್ರೆಡಿಟ್. ದ ಬಿಲ್ ಆಫ್ ಲೈಡಿಂಗ್. ಬಿಲ್ ಆಫ್ ಲೈಡಿಂಗ್ ಇಸ್ ನಾರ್ಮಲ್ ಇನ್ ದಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂಡ್ ಕನ್ಸೈನ್ಮೆಂಟ್ ಆಫ್ ಗೂಡ್ಸ್. ಇದರಲ್ಲಿ ಕಳಿಸಿದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಗೂಡ್ಸ್ ಕಳಿಸಿ ನಾವೇನೊಂದು ಬಿಲ್ ರೇಸ್ ಮಾಡ್ತೀವಿ. That is also called bill of lading. Then bill of exchange. Bill of exchange kuda, it is nothing but a sales on credit basis. Madidaga payment will be made after completion of 3 months 90 days. For that a bill raise ಮಾಡ್ತಾರೆ. Bill raise ಮಾಡಿದಾಗ ಯಾರ ಕಡೆಯಿಂದ ದುಡ್ಡು ಬರಬೇಕಿತ್ತು ಕೊಡಬೇಕಿತ್ತು ಅವ್ರು ಬಿಲ್ ರೇಸ್ ಮಾಡಿದಾಗ ಆ ಪರ್ಸನ್ accept ಮಾಡಿದ ಅಂದ್ರೆ that becomes bill of exchange. ಇದಕ್ಕೆ we have to pay certain duties. That is called stamp duty. ಇದು ಸೆಂಟ್ರಲ್ ಆಕ್ಟ್ ಅಲ್ಲಿ ಬರುತ್ತೆ. Next is transfer of shares. This is very important. Transfer of shares, debentures and insurance policies and proxies. ಇವೆಲ್ಲ ಡಾಕ್ಯುಮೆಂಟ್ ಏನಂದ್ರೆ, ಈಗ ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ ಪರ್ಚೇಸ್ ಮಾಡ್ತೀವಿ, ಇಕ್ವಿಟಿ ಶೇರ್ಸ್ ಇದೆ, ಪ್ರಿಫರೆನ್ಸ್ ಶೇರ್ಸ್ ಇದೆ. ಇವೆಲ್ಲ ಶೇರ್ಸ್ ಗಳ ವ್ಯವಹಾರಗಳು ಮಾಡಿದಾಗ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಮಾಡಿದಾಗ we have to pay certain stamp duty ಕೊಡಬೇಕಾಗತ್ತೆ. ಇವೆಲ್ಲ ಬರೋದು ಇಂಡಿಯನ್ ಸ್ಟಾಂಪ್ ಆಕ್ಟ್, ಸೆಂಟ್ರಲ್ ಆಕ್ಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್, ಎಸ್, ಯಾವ್ಯಾವ ಬರ್ತದೆ ಅಂತ ನಿಮ್ಗೆ ಹೇಳಿದೆ. ಪ್ರೊನೋಟ್ ಅಂತ ಹೇಳಿದೆ. ಪ್ರೊನೋಟ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಯಾವ್ದು ಬರ್ತದೆ ನೋಡ್ರಿ. ಸ್ಟಾಂಪ್ ಡ್ಯೂಟಿ ಅಪ್ಲೈ ಆಗೋದು ಬೇಸ್ಡ್ ಆನ್ ದಿ ವ್ಯಾಲ್ಯೂ ಆಫ್ ದಿ ಟ್ರಾನ್ಸಾಕ್ಷನ್ಸ್. ಫಸ್ಟ್ ಏನದ ಅಮೌಂಟ್ ಲೆಸ್ ದೆನ್ ₹250, ಇಟ್ ಈಸ್ 10 ಪೈಸಾ. 10 ಪೈಸಾ ರೆವೆನ್ಯೂ ಸ್ಟಾಂಪ್ ಅಂತ ಕೆಂಪು ಚೀಟಿ ಅಂದಿದ್ವಲ್ಲ, ಮೊದಲೆಲ್ಲ ಕೆಂಪು ಚೀಟಿ ತಗೋತಿದ್ರು. ಈಗ ಐ ಥಿಂಕ್ ಕೆಂಪು ಚೀಟಿಗಳ ಚಲಾವಣೆ ಕಡಿಮೆ ಆಗಿದ್ರು ಸಹಿತ, ಬಟ್ ಇನ್ನು ಅವು ದೇ ಆರ್ ನಾಟ್ ಅಬಾಲಿಶ್ಡ್ ಫ್ರಮ್ ದ ಸಿಸ್ಟಮ್ ಇಂದ ಹೋಗಿಲ್ಲ. ಅವನ್ನ ಇವತ್ತಿಗೂ ಪ್ರೊನೋಟ್ ನೀವು ತಗೊಂಡ್ರಿ ಅಂದ್ರೆ ಯು ಹ್ಯಾವ್ ಟು ಟೇಕ್ ದಿ ಸ್ಟಾಂಪ್ ಪೇ, ಅದನ್ನ ತಗೊಳ್ಳೇಬೇಕು. ಅದರ್ವೈಸ್ ಯು ಹ್ಯಾವ್ ಟು ಗೆಟ್ ಇಟ್ ಸರ್ಟಿಫೈಡ್ ಬೈ ದಿ ರಿಜಿಸ್ಟರ್ ಆಫ್ ಸ್ಟಾಂಪ್ಸ್. ಓಕೆ, ನೆಕ್ಸ್ಟ್ ಈಸ್ ಅಮೌಂಟ್ ಈಸ್ ಬಿಟ್ವೀನ್ ₹250 to ₹1000 ಅಂದ್ರೆ 20 ಪೈಸಾ ರೆವೆನ್ಯೂ ಸ್ಟಾಂಪ್ಸ್. Loan amount above ₹1000 ಅಂದ್ರೆ it is 25 paisas. Any pronote ಅಂದ್ರೆ nothing but on demand I promise to pay sum of rupees so and so to Mr. X, Mr. Y, I promise to pay ಅಂತ ಹೇಳಿ ಬರೀ ಸಹಿ ಮಾಡಿ ಸ್ಟಾಂಪ್ ಪೇಪರ್ ಮಾಡಿದ್ರೆ that is called a pronote. ನಿಮ್ಗೆ ಗೊತ್ತಿದೆ pronote ಅಂದ್ರೆ ಏನು ಅಂತ ಹೇಳಿ. So this is one. With case to cash receipt. Cash receipt ಕೂಡ we have to use a revenue stamp, central revenue stamp ಅಂತ ಹೇಳಿ ಕೆಳಗೆ ಬರ್ದಿರ್ತಾರೆ. 10 ಪೈಸೆ, 15 ಪೈಸೆ, 20 ಪೈಸೆ ಅಂತ ಬರ್ದಿರ್ತಾರೆ. ಸೊ ದಟ್ ಈಸ್ ಇದು ಕ್ಯಾಶ್ ರಿಸಿಟ್ ಅಲ್ಲಿ ಅಪ್ ಟು ₹5000 ನೋ ಸ್ಟಾಂಪ್ ಡ್ಯೂಟಿ. ಏನು ಕಟ್ಟೋ ನೀವು ಸ್ಟಾಂಪ್ ಹಚ್ಚೋ ಅವಶ್ಯಕತೆ ಇಲ್ಲ. ದೆನ್ ಅಬೌವ್ ₹5000 ಯು ಹ್ಯಾವ್ ಟು ಪೇ ₹1. ಸಿ ಫಾರ್ ಇನ್ಫಾರ್ಮೇಶನ್, ನಾವು ನಾರ್ಮಲಿ ನಮ್ಮ ವ್ಯವಸ್ಥೆಯಲ್ಲಿ ಎಷ್ಟು ಕ್ಯಾಶುವಲ್ ಆಗ್ತೀವಿ ಅಂದ್ರೆ ಅಪ್ ಟು ₹20,000 ಅನ್ನು ವಿ ಕ್ಯಾನ್ ಮೇಕ್ ದ ಪೇಮೆಂಟ್ ಅಕ್ರಾಸ್ ದಿ, ಇದರಲ್ಲಿ ಪೇಮೆಂಟ್ ಮಾಡಬಹುದು ನಾವು ಎನಿ ಸರ್ವಿಸಸ್ ಆಸ್ ಅ ಇನ್ಸ್ಟಿಟ್ಯೂಷನ್ ನಾವು ತಗೊಂಡಾಗ. But if it is
Up to 5,000, simply we can take received sum of fees from Vikas Savarda Cooperative Bank Limited towards the services rendered ಅಂತ ಹೇಳಿ ನಾವು ತಗೊಂಡು ಅದ್ರ ಮೇಲೆ ಮಾಡ್ಬೋದು. ಅಬೌವ್ 5,000 ಆದ್ರೆ ₹1 ರೆವೆನ್ಯೂ ಸ್ಟಾಂಪ್ ಹಚ್ಚನೆ ನಾವು ಸೈನ್ ತಗೋಬೇಕು. ಇಫ್ ಯು ಆರ್ ರೆಮಿಟಿಂಗ್ ದಿ ಅಮೌಂಟ್ ಟು ದ ಕ್ರೆಡಿಟ್ ಆಫ್ ದಿ ಅಕೌಂಟ್ ಅಂದಾಗ ಸಹಿತ ಅಲ್ಲಿ ಸರ್ಟಿಫೈ ಮಾಡ್ಬೇಕು, ಅಮೌಂಟ್ ಇಸ್ ಕ್ರೆಡಿಟೆಡ್ ಟು ಮೈ ಅಕೌಂಟ್. ಅಲ್ಲಿ ಇನ್ ಮೈ ಒಪಿನಿಯನ್ ಇವನ್ ರೆವೆನ್ಯೂ ಸ್ಟಾಂಪ್ ಶುಡ್ ಬಿ ಆಲ್ಸೋ ಬಿ affixed. ಇದುವರೆಗೂ ನಮಗೆ we have not come across that many instances, but that should be affixed even if the account is transferred to an account. Okay, next please, next slide. This is very important. 29 ನವೆಂಬರ್ 2021ಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುದ್ರಾಂಕ ಶುಲ್ಕಗಳನ್ನ ಮತ್ತು ನೋಂದಣಿಯ ಬಗ್ಗೆ ಅಪ್ ಟು ಡೇಟ್ ಅದನ್ನ ಇವತ್ತು ನಿಮ್ಮ ಮಾಡ್ತೀವಿ. ಇದು ನಾವು ಹೇಳಿದ್ದು ಇದು ಎಲ್ಲರಿಗೂ ಗೊತ್ತಿದ್ದದ ವಿಷಯ. ಯು ವಿಲ್ ಗೆಟ್ ದಿಸ್ ಇನ್ಫಾರ್ಮೇಶನ್. ನಿಮ್ಗೆ ಎಲ್ಲಿ ಬೇಕಾದ್ರೂ ಇನ್ಫಾರ್ಮೇಶನ್ ಸಿಗ್ತದೆ. ಈ ಇನ್ಫಾರ್ಮೇಶನ್ ಸಿಗ್ತದೆ ಅಂದ್ರೆ, ಬಟ್ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಟ್ಕೋತ ಹೋಗ್ತೀನಿ. ಇದನ್ನ ಯಾಕೆ ಮಾಡ್ಬೇಕು ಅಂತ ನೀವು ಪ್ರಶ್ನೆ ಮಾಡಿದಾಗ ಮಾತ್ರ ನಿಮ್ಗೆ ಉತ್ತರ ಸಿಗ್ತದೆ. ಇದನ್ನ ಯಾಕೆ ಮಾಡ್ಬೇಕು ಅಂತ ತಿಳ್ಕೊಬೇಕಾದ್ರೆ ಇದನ್ನ ನೀವು ತಿಳ್ಕೊಳ್ಬೇಕು. ಓಕೆ, ನಂಬರ್ 1 ಸ್ಟ್ರೈಟ್ Annexure 1 PDF ಹಾಕ್ಬಿಡ್ರಿ ಇವ್ರೆ. So I think I have to make it bold. Visibility. ಇನ್ನೊಂಚೂರು ಬೋಲ್ಡ್ ಮಾಡಿ. ಎಸ್. ಸೊ ಎಲ್ಲರಿಗೂ ಕಾಣಿಸ್ತಾ ಇದೆಯಾ ಅದು, ವೆದರ್ ಇಟ್ ಈಸ್ ವಿಸಿಬಲ್? ಎಸ್ ಸರ್. ಸ್ಪೆಷಲಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮೇಲೆ ಮಾಡಿದ್ರೆ ಕಾಣುತ್ತೆ, ಮೊಬೈಲ್ ಮಾಡಿದ್ರೆ ಹತ್ರ ಇಟ್ಕೊಂಡು ನೋಡ್ಬೇಕಾಗುತ್ತೆ. ಆದ್ರೂ ನೋಡಿ, ಟ್ರೈ ಮಾಡಿ ಹೆಂಗಿದೆ ಅಂತ. ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಫಸ್ಟ್ ಯಾವುದು ಇಲ್ಲಿ ಏನಿದೆ, ಒಂದು ನೇಚರ್ ಆಫ್ ಡಾಕ್ಯುಮೆಂಟ್ ಏನು, ಸ್ಟಾಂಪ್ ಡ್ಯೂಟಿ ಎಷ್ಟು ಕಟ್ಟಬೇಕು, ರಿಜಿಸ್ಟ್ರೇಷನ್ ಫೀ ಏನು ಅಂತ. ಈ ಅಮೌಂಟ್ ಬಗ್ಗೆ, ಫೀಸ್ ಬಗ್ಗೆ, ಪರ್ಸೆಂಟೇಜ್ ಬಗ್ಗೆ ನೀವು ಸದ್ಯಕ್ಕೆ ಬಹಳಷ್ಟು ವಿಚಾರ ಮಾಡಬೇಡ್ರಿ. ಇದು ಇವತ್ತಿರ್ಬೋದು, ನಾಳೆ ಬದಲಾವಣೆ ಆಗ್ಬಹುದು. ನಾಳೆ ಸ್ಟಾಂಪ್ ಆಕ್ಟ್ ಅಮೆಂಡ್ಮೆಂಟ್ ಆಯ್ತು ಅಂದ್ರೆ ಬದಲಾವಣೆಗಳ ಆಗಬಹುದು. ಆ ಬದಲಾವಣೆ ಇಲ್ಲ. ಈ ಫಾರ್ ಎಕ್ಸಾಂಪಲ್ ಅಡಾಪ್ಷನ್ ಡೀಡ್ ಅಂತ ಹೇಳ್ತೀನಿ. ವಾಟ್ ಇಸ್ ದಿಸ್ ನೇಚರ್ ಆಫ್ ದಿಸ್ ಅಡಾಪ್ಷನ್ ಡೀಡ್ ಅಂದ್ರೆ ಏನು? ವಾಟ್ ಇಸ್ ದಿಸ್ ಅಡಾಪ್ಷನ್ ಡೀಡ್? ನಮ್ಮ ಸಹಕಾರ, ನಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಮತ್ತೆ ಅಡಾಪ್ಷನ್ ಡೀಡ್ ಏನ್ ಸಂಬಂಧ? Why we should know this? ಇದನ್ನ ಯಾಕೆ ನಾವು ತಿಳ್ಕೋಬೇಕು? So I will tell you. First is adoption is deed is nothing but when you adopt something else. Something ಅಂದ್ರೆ ಫಾರ್ ಎಕ್ಸಾಂಪಲ್ ನೇರಳೆ ಅಡಾಪ್ಷನ್ ಆಫ್ ಚೈಲ್ಡ್ ಅಂತ ಇರ್ತದೆ. ಅಡಾಪ್ಷನ್ ಆಫ್ ಚೈಲ್ಡ್ ಬಂದಾಗ, ಅಡಾಪ್ಷನ್ ಆಫ್ ಚೈಲ್ಡ್ ಅನ್ನ ನಾವು ಮಾಡಿದಾಗ ಅದಕ್ಕೊಂದು ಏನು ವಿಲ್ ಹ್ಯಾವ್ ಟು ಗಿವ್ ದ ಲೀಗಲ್ ಸ್ಯಾನಿಟಿಟಿ ಕೊಡಬೇಕು ಅಂದ್ರೆ ಒಂದು ಅಡಾಪ್ಷನ್ ಡೀಡ್ ಅಂತ ಮಾಡ್ತಾರೆ. ಡೀಡ್ ಮಾಡಿ ನಾನು ಎಕ್ಸ್ ಸೋ ಅಂಡ್ ಸೋ ಪರ್ಸನ್ ಅನ್ನ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಇದರಿಂದ ಮಾಡ್ಕೊಂಡು ಈ ಒಂದು ಡೀಡ್ ಅನ್ನು ಏನ್ ತಯಾರು ಮಾಡ್ತೀವಲ್ಲ, ಡೀಡ್ ಈಸ್ ನಥಿಂಗ್ ಬಟ್ ಎ ಕಂಟೆಂಟ್ಸ್ ಆಫ್ ಪ್ರೊಸೀಡಿಂಗ್ಸ್. ಏನು ಅಲ್ಲಿ ನೀವು ಕಾರ್ಯವೈಖರಿಗಳನ್ನು ಮಾಡ್ತೀವಿ ಅದನ್ನ ಒಂದು ಪೇಪರ್ ನಲ್ಲಿ ನಿರ್ದಿಷ್ಟವಾಗಿ ಸ್ಫುಟವಾಗಿ ಬರೆದು ಅದನ್ನ ಒಂದು ರೆಕಾರ್ಡ್ ಅಂತ ಮಾಡಿ, ದಾಖಲಾತಿ ಅಂತ ಮಾಡಿ, ಆ ದಾಖಲಾತಿಗೆ ಒಂದು ಸ್ಟಾಂಪ್ ಡ್ಯೂಟಿ ಕಟ್ಟಿ ಅದನ್ನ ಡಾಕ್ಯುಮೆಂಟ್ ಅಂತ, ದಸ್ತಾವೇಜ್ ಅಂತ ಮಾಡಿದಾಗ ಅದಕ್ಕೆ ಲೀಗಲ್ ಸ್ಯಾನಿಟಿಟಿ ಬರುತ್ತೆ. ದಾಖಲಾತಿಯಿಂದ ದಸ್ತಾವೇಜವಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಏನ್ ನೀವು ಆ ಪ್ರೊಸೆಸ್ಗೆ ಏನ್ ಅಮೌಂಟ್ ಪೇಮೆಂಟ್ ಮಾಡ್ತಿರೋ, ದಟ್ ಈಸ್ ಕಾಲ್ಡ್ ಸ್ಟಾಂಪ್ ಡ್ಯೂಟಿ. ಸೊ ಇಲ್ಲಿ ಅಡಾಪ್ಷನ್ ಡೀಡ್. ಸೊ ವಾಟ್ ಈಸ್ ದ ಸ್ಟಾಂಪ್ ಡ್ಯೂಟಿ? 500 rupees ಅಂಡ್ ರಿಜಿಸ್ಟ್ರೇಷನ್ ಈಸ್ 200 rupees. 500 ರೂಪಾಯಿ ಸ್ಟಾಂಪ್ ಪೇಪರ್ ಅಂದ್ರೆ ಹೆಂಗ್ ತುಂಬಕ್ರಿ? 500 ರೂಪಾಯಿ ಐದರ್ ಯು ಪೇ ಬೈ ಆಫ್ ಚಲನ್ ಆರ್ ಯು ಟೇಕ್ ದ ಸ್ಟಾಂಪ್ ಪೇಪರ್. ಸ್ಟಾಂಪ್ ಪೇಪರ್ ಎಲ್ಲಿ ಸಿಗ್ತಾವ ಅದನ್ನ ನಿಮ್ಗೆ ಹೇಳ್ತೀವಿ ಮುಂದೆ, ಎಲ್ಲಿ ಸಿಗ್ತಾವ, ಯಾವ್ಯಾವ ಬರ್ತಾವ, ಯಾವ ಟೈಪ್ ಆಫ್ ಸ್ಟಾಂಪ್ಸ್ ಇದೆ. ಅಡೆಸಿವ್ ಸ್ಟಾಂಪ್ ಅಂದ್ರೆ ಏನು, ಎಂಬೋಸಿಂಗ್ ಸ್ಟಾಂಪ್ ಅಂದ್ರೆ ಏನು, ಎಂಬೋಸ್ ಯಾರು ಮಾಡ್ತಾರೆ, ಯಾರಿಗೆ ಅಧಿಕಾರ ಇದೆ, ಅದನ್ನ ನಾವು ನಮ್ಮ ಸಂಸ್ಥೆಗಳಲ್ಲಿ ಯಾವ ರೀತಿ ನೋಡ್ಬೇಕು, ಒಬ್ಬ ವ್ಯಕ್ತಿಯಾಗಿ ಯಾವ ರೀತಿ ನೋಡ್ಬೇಕು, ಒಬ್ಬ ಸಂಸ್ಥೆಯಾಗಿ ಯಾವ ರೀತಿ ನೋಡ್ಬೇಕು ಅನ್ನೋದ್ರ ಬಗ್ಗೆ ಮುಂದೆ ನಿಮ್ಗೆ ಎಕ್ಸ್ಪ್ಲನೇಷನ್ ಬರುತ್ತೆ. ಅಡಾಪ್ಷನ್ ಡೀಡ್. ಸೊ ಸ್ಟಾಂಪ್ ಡ್ಯೂಟಿ ಇಸ್ 500. ನೆಕ್ಸ್ಟ್ ಅಫಿಡವಿಟ್. ಅಫಿಡವಿಟ್ ಅಂತಾರೆ. ಅಫಿಡವಿಟ್ ಇಸ್ ನಥಿಂಗ್ ಬಟ್, ನಿಮ್ಗೆ ಗೊತ್ತಿದೆ, ಅಫಿಡವಿಟ್ ತೊಗೊಂಡ್ಬಿಡ್ರಿ ಒಂದಂತ. ಅಫಿಡವಿಟ್ ಅಂದ್ರೆ ಎಷ್ಟು ಪೇಪರ್ ಬೇಕ್ರಿ? 20 ರೂಪಾಯಿ ತಗೊಂಡು ಆಯ್ತು. 20 ರೂಪಾಯಿ ಅವ್ರು ಗೌರ್ಮೆಂಟ್ ಹೇಳ್ಯಾರ, 20 ರೂಪಾಯಿ ನೀವು ತಗೊಂಡ್ಬರ್ತೀರಿ. ಬಟ್ ಅಫಿಡವಿಟ್ ಅಲ್ಲಿ ಏನ್ ಕಂಟೆಂಟ್ಸ್ ಇರ್ಬೇಕು, ಅಫಿಡವಿಟ್ ಯಾವ ಕಂಟೆಂಟ್ ಇರಬಾರ್ದು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಅಫಿಡವಿಟ್ ಇಸ್ ನಥಿಂಗ್ ಬಟ್ ಒಬ್ಬ ವ್ಯಕ್ತಿಯಾಗಿ, ಒಂದು ಸಂಸ್ಥೆಯಾಗಿ, ಸಂಸ್ಥೆನ ಪಾರ್ಟ್ನರ್ಶಿಪ್ ಡೀಡು ಕೊಡ್ಬೋದು, ಜಾಯಿಂಟ್ ಸ್ಟಾಕ್ ಕಂಪನಿನೂ ಕೊಡ್ಬೋದು. ಪ್ಲೀಸ್ ಗಿವ್ ದ ಅಫಿಡವಿಟ್ ಅಂದ್ರೆ ಅವ್ರು ಹೇಳ್ತಾರೆ, ತಮ್ಮ ಡಿಕ್ಲರೇಷನ್ ಕೊಡ್ತಾರೆ ಅಫಿಡವಿಟ್ ಅಲ್ಲಿ. ಅದನ್ನ ಒಂದು ಅದಕ್ಕೆ 20 ರೂಪಾಯಿ ಸ್ಟಾಂಪ್ ಪೇಪರ್ ಅಲ್ಲಿ ಮಾಡಿದ್ರೆ ಅದಕ್ಕೆ ಇಟ್ ಬಿಕಮ್ಸ್ ದಸ್ತಾವೇಜ್ ಆಗತ್ತೆ.
ಅದಕ್ಕೆ ದಸ್ತಾವೇಜ್ ಅಂತ, ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಿಲ್ಲ. ಕೆಲವರು ಏನ್ ಮಾಡ್ತಾರೆ, ನೋಟ್ರಿ ಕಡೆ ಮಾಡಿಸ್ಬಿಟ್ರೆ ಅಫಿಡೇವಿಟ್ ಅಂತಾರೆ. ನೋಟ್ರಿ ಕಡೆ ಮಾಡಿಸಿದ್ರೆ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ರಿಜಿಸ್ಟರಿಂಗ್ ಇನ್ ಸಬ್ ರಿಜಿಸ್ಟರ್ ಆಫೀಸ್, ನೋಟ್ರಿ ಇಸ್ ಅ ಪರ್ಸನ್ ಎಂಪರ್ಡ್ by the government to register certain documents and keep a record of it. He is a notary. Notary is ಏನಂದ್ರೆ he will certify whatever ನೀವು ಏನ್ ಹೇಳಿರ್ತೀರ ಅದರಲ್ಲಿ ಇದು ನನ್ನ ಇದ್ರಿಗೆ ಹೇಳಿದ್ದಾರೆ ಅನ್ನೋದಕ್ಕಷ್ಟೇ ಅದು ಒಂದು ದಾಖಲಾತಿ. ದಟ್ ಈಸ್ ಕಾಲ್ಡ್ ನೋಟರೈಸಿಂಗ್ ಅಂತಾರೆ. ನೋಟರೈಸಿಂಗ್ ಹ್ಯಾಸ್ ಗಾಟ್ ಸಮ್ ವ್ಯಾಲ್ಯೂ. ಹೆಂಗೆ ನೀವು ಸಬ್ ರಿಜಿಸ್ಟರ್ ರಿಜಿಸ್ಟ್ರೇಷನ್ ಮಾಡಿಸ್ತೀರೋ ಅದೇ ರೇಟ್ ನೋಟರೈಸ್ ಅಲ್ಲಿ ಸಮ್ ಇರುತ್ತೆ. ಬಟ್ ಅದಕ್ಕೆ ರಿಜಿಸ್ಟ್ರೇಷನ್ ಫೀ ಇರಲ್ಲ. ನೋಟ್ರೀಸ್ ಫೀಸ್ ಅಂತ ದಟ್ ಈಸ್ ಡಿಫರೆಂಟ್. ದಟ್ ಲೆಟ್ ಅಸ್ ನಾಟ್ ಫಾರ್ಗೆಟ್ ಇಟ್. ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ಇಲ್ಲಿಂದ ಬರುತ್ತೆ ನೋಡ್ರಿ, ಹಣಕಾಸು ಸಂಸ್ಥೆಗಳಲ್ಲಿ ನಿಮಗೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾ ಹೇಳ್ತಾ ಇರೋದು ಅಗ್ರಿಮೆಂಟ್ ಟು ಸೇಲ್ ಆಫ್ ದ ಇಮ್ಮೂವಬಲ್ ಪ್ರಾಪರ್ಟಿ. ನೀವು ಒಂದು ಯಾವುದೇ ಇಮ್ಮೂವಬಲ್ ಪ್ರಾಪರ್ಟಿಯನ್ನ ನೀವು ಸೇಲ್ ಮಾಡಿದಾಗ ಇದು ಪರ್ಸೆಂಟೇಜ್ ಬಗ್ಗೆ ಇದ್ರ ಬಗ್ಗೆ ಸದ್ಯಕ್ಕೆ ಡೋಂಟ್ ಗೆಟ್, ನೀವು ಅಷ್ಟೊಂದು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ದಿಸ್ ಪರ್ಸೆಂಟೇಜ್ ಮೇ ಚೇಂಜ್ ಎಟ್ ಎನಿ ಟೈಮ್. ನಾಳೆನೆ ಒಂದು ಅಮೆಂಡ್ಮೆಂಟ್ ತರಬಹುದು ಬೈ ಸುಗ್ರೀವಾಜ್ಞೆ ಮುಖಾಂತರ, ಇದು 5% ಬ್ಯಾಡ್ರಿ 2% ಮಾಡ್ರಿ ಅಂತ ಹೇಳಿ. ಅದಕ್ಕೆ ಪರ್ಸೆಂಟೇಜ್ ಬಗ್ಗೆ ಡೋಂಟ್ ಗೆಟ್ ಯುವರ್ ಸೆಲ್ಫ್, ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಗ್ರಿಮೆಂಟ್ ಟು ಸೇಲ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ವಿತ್ ಪೊಸಿಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಅರ್ಥ ಮಾಡ್ಕೊ, ಒಂದು ಅಗ್ರಿಮೆಂಟ್ ಈಗ ಒಬ್ಬ ಬ್ಯಾಂಕಿಗೆ ಅಥವಾ ನಿಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಗೆ ಅಥವಾ ಪತ್ತಿನ ಸಹಕಾರಿ ಸಂಖ್ಯೆಗೆ ಹೇಳ್ತಾರೆ, ಸರ್ ನಾನು ಒಂದು ಖರೀದಿ ಮಾಡಿದೀನಿ, ನಾವು ಅವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿವಿ, ಅಗ್ರಿಮೆಂಟ್ ಮಾಡ್ಕೊಂಡು ನಾವು ಒಂದು ಸ್ಟ್ಯಾಂಪ್ ಪೇಪರ್ ಅಲ್ಲೇ ಮಾಡ್ಕೊಂಡಿವಿ ಅಗ್ರಿಮೆಂಟು, ಆ ಸ್ಟ್ಯಾಂಪ್ ಪೇಪರ್ ಅನ್ನು ನಾವು ತಗೊಂಡ್ ಬಂದೀವಿ ನೋಡ್ರಿ ಸರ್ ಅಂತ ಹೇಳಿದಾಗ, ನೀವು ಆಸ್ ಅ ಆರ್ಗನೈಸೇಷನ್ ಅಥವಾ ಒಬ್ಬ ಸಂಸ್ಥೆ ಆಗಿ ನೀವು ಏನ್ ನೋಡ್ಬೇಕು, ಯು ಮಸ್ಟ್ ನೋ ವಾಟ್ ಯು ಶುಡ್ ಚೆಕ್. ಅದಕ್ಕೋಸ್ಕರವಾಗಿ ಇದನ್ನ ಹೇಳಿದ ಪರ್ಸೆಂಟೇಜ್ ಬಗ್ಗೆ ತಲೆ ಕೆಡಿಸ್ಕೊಂಡು ಯು ನೋ ಇಟ್. ಇವತ್ತಿನ ಡೇಟ್ಗೆ ಏನದು 5%, ನಾಳೆ ಇಟ್ ಮೇ ಬಿಕಮ್ 3%, ಇಟ್ ಮೇ ಬಿಕಮ್ 10%. ಸೊ ಅದಕ್ಕೆ 5% ಆಫ್ ದ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಒಂದು ಪ್ರಾಪರ್ಟಿ, ಇಮ್ಮೂವಬಲ್ ಪ್ರಾಪರ್ಟಿ ಟುಡೇ ವ್ಯಾಲ್ಯೂಡ್ ಎಟ್ 10 lakhs ಅಂದ್ರೆ 10 ಲಕ್ಷಕ್ಕೆ 5% ಆಫ್ ಮಾರ್ಕೆಟ್ ವ್ಯಾಲ್ಯೂ, ಹೌ ಮಚ್ ಇಟ್ ಕಮ್ಸ್? 5% ಆಫ್ ದಟ್ 10 lakhs, ಇಟ್ ಈಸ್ ಬಿ ಅರೌಂಡ್ 50,000 rupees. ಅಂದ್ರೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರೆ 50,000 rupees ಸ್ಟ್ಯಾಂಪ್ ಪೇಪರ್ ಅಲ್ಲಿ ಅಥವಾ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿ 50,000 ಇಷ್ಟು ಬಂಡಲ್ ಸ್ಟ್ಯಾಂಪ್ ಪೇಪರ್ ತರಬೇಕಂತಲ್ಲ, ಈ ಕ್ಯಾನ್ ಪೇ ದಿ ಚಲನ್ ಮಾಡಿ ಆ ಚಲನ್ ಅನ್ನ ನಿಮ್ಮ ಸಬ್ ರಿಜಿಸ್ಟರ್ ಆಫೀಸ್ಗೂ ಇದು ಮಾಡಿದ್ರು ಅಂದ್ರೆ ಅವ್ರು ಸರ್ಟಿಫೈ ಮಾಡ್ತಾರೆ, ಎಸ್ ಸ್ಟ್ಯಾಂಪ್ ಡ್ಯೂಟಿ ಟು ದ ಎಕ್ಸ್ಟೆಂಟ್ ಆಫ್ 5% ಇಸ್ ಪೇಡ್ ಅಂತ ಹೇಳಿ ಸರ್ಟಿಫೈ ಮಾಡ್ತಾರೆ. ಹಿಂದೆ ಬ್ಯಾಂಕ್ ಎಂಬಾಸ್ ಮಾಡಿ ಕೊಡ್ತಾರೆ. ದೆನ್ ದಿಸ್ ಈಸ್ ಸ್ಟ್ಯಾಂಪ್ ಡ್ಯೂಟಿ ಪೇಮೆಂಟ್. ಸೆಕೆಂಡ್ ಈಸ್ 1% ಆಫ್ ಮಾರ್ಕೆಟ್ ವ್ಯಾಲ್ಯೂ ಇದು ರಿಜಿಸ್ಟ್ರೇಷನ್ ಫೀಸ್. ಸ್ಟ್ಯಾಂಪ್ ಡ್ಯೂಟಿ ಬೇರೆ, ರಿಜಿಸ್ಟ್ರೇಷನ್ ಬೇರೆ. ಈ ರೀತಿ ನೀವು ವಿತ್ ಪೊಸಿಷನ್ ಇದ್ದಂತ ಪ್ರಾಪರ್ಟಿಯನ್ನ ನೀವು ರಿಜಿಸ್ಟರ್ ಮಾಡದಿದ್ರೆ ಏನಾಗತ್ತೆ, ಸ್ಟ್ಯಾಂಪ್ ಪೇಪರ್ ಮೇಲೆ ತಗೊಳ್ದಿದ್ರೆ ಏನಾಗತ್ತೆ, ಅವಾಗ ನಿಮ್ಗೆ ಮುದ್ರಾಂಕ ಮತ್ತು ನೋಂದಣಿ ಬಗ್ಗೆ ಮಹತ್ವ ನಮ್ಗೆ ಗೊತ್ತಾಗುತ್ತೆ. ಕರೆಕ್ಟ್? ಯಾಕೆ ಅಂದ್ರೆ ಇಫ್ ಯು ಡೋಂಟ್ ಪೇ ದ ಸ್ಟ್ಯಾಂಪ್ ಡ್ಯೂಟಿ ಇಟ್ ಇಸ್ ಇನ್ವ್ಯಾಲಿಡ್ ಡಾಕ್ಯುಮೆಂಟ್, ಯು ಕೆನಾಟ್ ಎನ್ಫೋರ್ಸ್. ನೀವು ಬರೀ ಫಿಸಿಕಲ್ ಪೊಸಿಷನ್ ತಗೊಂಡಿರಿ ಪ್ರಾಪರ್ಟಿ, but it is not appropriately paid. Stamp duty is not paid and it is not registered. ಅವಾಗ ಏನ್ ಮಾಡ್ತಾರೆ, I am in the possession of this property. ಹೌದು ಇದ್ದೀರಪ್ಪ. ನಾಳೆ somebody will come and he will pay the stamp duty and he will register it and he will come and take it. Sir, this is my document which I have registered and which I have paid stamp duty. He has not paid a stamp duty, he has not registered it, hence this property belongs to me. See, this is matter of disputes. I mean, some duties saita. When we purchase something, we have to pay. So that is there. I have said with position. With position andre POCESSI now possession anta agukadu irli. That spelling mistake is regretted. Okay. Second is without position. ನಾನು ಪ್ರಾಪರ್ಟಿ ಪೊಸಿಷನ್ ತಗೊಳ್ಳೋದಿಲ್ಲ. ವಿದೌಟ್ ಪೊಸಿಷನ್ ನಾನು ಬರೀ ಅಗ್ರಿಮೆಂಟ್ ಮಾಡ್ಕೋತೀನಿ, ನಾನು ಈ ಪ್ರಾಪರ್ಟಿ ನಿಂತವ್ರಿಗೆ ನಾ ಹಿಂಗ್ ಮಾಡ್ತೀನಿ ಅಂತ ಹೇಳಿ. ನಾನು ಪೊಸಿಷನ್ ನಂದಿಲ್ಲ, ಬರೀ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀನಿ. ಅವಾಗ ಏನ್ ಮಾಡ್ಬೇಕಂದ್ರೆ 0.1% ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಅಂಡ್ ₹20 ಈ ದಿ ರಿಜಿಸ್ಟ್ರೇಷನ್ ಚಾರ್ಜಸ್. ಇದು ನೀವು ಮಾಡ್ಕೊಂಡಾಗ ಒಂದು ಹಣಕಾಸಿನ ಸಂಸ್ಥೆಯಾಗಿ ನೀವು ಕೇಳ್ಬೇಕು, ಏನ್ರಿ ವೆದರ್ ಇಟ್ ಇಸ್ ದ ವಿತ್ ಪೊಸಿಷನ್ ಆರ್ ವಿದೌಟ್ ಪೊಸಿಷನ್ ಅಂತ ಹೇಳಿ.
ವಿತ್ ಪೊಸಿಷನ್ ಆ ಡಾಕ್ಯುಮೆಂಟ್ ಕೊಟ್ಟಾಗ ಇಲ್ಲ ಸರ್ ಇದು ವಿತ್ ಪೊಸಿಷನ್ ಅಂದ್ರೆ ನೀವು ಸ್ಟಾಂಪ್ ಡ್ಯೂಟಿ ಎಷ್ಟು ಕಟ್ಟಿರಿ? ಎಷ್ಟು ಕಟ್ಟಿ ನಮ್ಗೆ ಗೊತ್ತಿದ್ರಲ್ಲ ಅವ್ರನ್ನ ಪ್ರಶ್ನೆ ಮಾಡೋದು. ಗೊತ್ತಿರ್ಬೇಕು ಅನ್ನೋದು ಈ ವಿಷಯನ ನಿಮ್ ಜೊತೆ ಚರ್ಚೆ ಮಾಡ್ತಾ ಇರೋದು. ರೈಟ್. ದೆನ್ ಥರ್ಡ್ ಟೈಪ್ ಆಫ್ ಡಾಕ್ಯುಮೆಂಟ್ ಏನಂದ್ರೆ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್. ಯಾವುದೇ ಪ್ರಾಪರ್ಟಿನ ನಾವು ಇನ್ನೊಬ್ಬರ ಜೊತೆಗೆ ಜಾಯಿಂಟ್ ಆಗಿ ನಿಮ್ ಡೆವಲಪರ್ಸ್ ನಾರ್ಮಲಿ ಅವ್ರು ಏನ್ ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೊಂಡಾಗ ಅದಕ್ಕೆ ಎಷ್ಟು ಕೊಡ್ಬೇಕು ಅಂತ ಹೇಳಿದ್ರೆ 1% ಆಫ್ ದ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ. ಸೆಕೆಂಡ್ ಮ್ಯಾಕ್ಸಿಮಮ್ 15 lakhs. ಅದಕ್ಕೆ ಮಾಡಿದಾಗ ಮಾತ್ರ ಅದಕ್ಕೆ ಡೆವಲಪರ್ಗೆ ಹಿ ವಿಲ್ ಗೆಟ್ ರೈಟ್ಸ್, ಇಲ್ಲ ಅದರ್ಸ್ ಹಿ ವಿಲ್ ನಾಟ್ ಗೆಟ್ ರೈಟ್ಸ್. ಮತ್ತೆ ಅದು ಕೂಡ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಏನಾಗಬೇಕು, 1% ಆಫ್ ಮ್ಯಾಕ್ಸಿಮಮ್ ರುಪೀಸ್ 1.5 lakhs. 1% ಆಫ್ ದ ವ್ಯಾಲ್ಯೂ ಆರ್ ಮ್ಯಾಕ್ಸಿಮಮ್ 1.5 lakhs ಸೀಲಿಂಗ್ ಹಾಕಿದ್ರಿ. ಈ ರೀತಿ ಮಾಡೋದ್ರಿಂದ ಜಾಯಿಂಟ್ ಡೆವಲಪರ್ಗಾಗ್ಲಿ, ಜಾಯಿಂಟ್ ಡೆವಲಪ್ಮೆಂಟ್ ಅಂದ್ರೆ ಪರ್ಸನ್ ಹೂ ಗಿವ್ ದ ಪ್ರಾಪರ್ಟಿ, ಪರ್ಸನ್ ಹೂ ಟೇಕ್ಸ್ ದ ಪ್ರಾಪರ್ಟಿ ಫಾರ್ ಡೆವಲಪ್ಮೆಂಟ್, ಇಬ್ಬರಿಗೂ ಅವರವರ ರೈಟ್ಸ್ಗಳು ಪ್ರೊಟೆಕ್ಟ್ ಆಗತ್ತೆ, ಅವರ ಹಕ್ಕುಗಳನ್ನ ಅವ್ರಿಗೆ ಕಾಯ್ದಿರಿಸಲಾಗತ್ತೆ. ಅದಕ್ಕೋಸ್ಕರವಾಗಿ ಇದನ್ನ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಈಸ್ ಅಗ್ರಿಮೆಂಟ್ ರಿಲೇಟಿಂಗ್ ಟು ಡೆಪಾಸಿಟ್ ಆಫ್ ಟೈಟಲ್ ಡೀಡ್. ದಿಸ್ ಇಸ್ ಮೋರ್ ರೆಲೆವೆಂಟ್ ಫಾರ್ ದಿ ಪತ್ತಿನ ಸಹಕಾರಿ ಸಂಘಗಳಿಗಾಗ್ಲಿ ಮತ್ತು ಬ್ಯಾಂಕಿಗಾಗಲಿ. ಇದನ್ನ ಬಗ್ಗೆ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೀವು DTD ಮಾಡಿಸ್ತೀರಿ, DTD ಮಾಡಿಸೋ ಹೊತ್ತಿನಲ್ಲಿ ಏನ್ ಮಾಡ್ತೀರಿ, ಒಂದು ಅಗ್ರಿಮೆಂಟ್ ರಿಲೇಟಿಂಗ್ ಟು ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ಮಾಡ್ಕೊಂಡು ಅದಕ್ಕೆ ಸ್ಟ್ಯಾಂಪ್ ಪೇಪರ್ ಎಷ್ಟು ಬೇಕು ಅಂತ ಇದು ಮಾಡ್ಕೊಂಡು ನೀವು ಕಳಿಸ್ತೀರಿ. ಬಟ್ ಅದ್ರ ನಿಜವಾದ ಅರ್ಥ ಏನು ಅಂತಂದ್ರೆ, ಅಗ್ರಿಮೆಂಟ್ ರಿಲೇಟಿಂಗ್ ಟು ದ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ಅಲ್ಲಿ 0.1% ಆಫ್ ದ ಅಗ್ರಿಮೆಂಟ್ ವ್ಯಾಲ್ಯೂ, ಮಿನಿಮಮ್ ಆಫ್ ₹500, ಮ್ಯಾಕ್ಸಿಮಮ್ ಆಫ್ ₹50,000. ವಿ ಶುಡ್ ನೋ ಇಟ್ ಆಸ್ ಅನ್ ಆರ್ಗನೈಸೇಷನ್. ನಾವು ಒಬ್ಬ ಕ್ರೆಡಿಟ್ ಪತ್ತಿನ ಸಹಕಾರಿಯಲ್ಲಿ ವ್ಯವಹಾರ ಮಾಡಬೇಕಾದಾಗ ಈ ರೀತಿ ಬಂದಾಗ ಟೈಟಲ್ ಡೀಡ್ಸ್, ನೀವು ಯಾಕೆ ಟೈಟಲ್ ಡೀಡ್ಸ್ ಹೆಂಗಿರ್ತದೆ, ನೀವು ಒಂದು 10 ಲಕ್ಷ ಲೋನ್ ಕೊಡ್ತೀರ ಒಬ್ಬರಿಗೆ, ಅವಾಗ ಏನಂತಾರೆ, ಇಲ್ಲಪ್ಪ ನಿನ್ ಪ್ರಾಪರ್ಟಿ ತುಂಬಾ, ನಿನ್ ಕಾಗದ ಪತ್ರ ಎಲ್ಲ ತಗೊಂಬ ಮನಿದು, ಅವನ್ನೆಲ್ಲ ನೋಡ್ತೀವಿ. ಕಾಗದ ಪತ್ರ ಬಂದಾಗ ವೆರಿಫೈ ಮಾಡಿ EC ಅದನ್ನ ಇಲ್ಲೋ, ಓನರ್ಶಿಪ್ ಅದನ್ನ ಇಲ್ಲೋ, ಯಾವಾಗ ಮ್ಯೂಟೇಶನ್ ಆಗಿದೆ, ಇವ್ರ ಹೆಸರಲ್ಲಿ ಬಂದದ ಇಲ್ಲೋ, ಆಮೇಲೆ ಈಗಂತೂ ಫಾರ್ಮ್ ನಂಬರ್ 3 ಅದ, ಫಾರ್ಮ್ ನಂಬರ್ 3 ಇದೆಯೋ ಇಲ್ಲೋ, ಅವನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೀವೇನ್ ಹೇಳ್ತೀರಿ, ಆಯ್ತಪ್ಪ ಎಲ್ಲ ಇದೆ, ಅಗ್ರಿಮೆಂಟ್ ಮಾಡಿ 10 ಲಕ್ಷ ಕೊಡ್ತೀವಿ ಅಂತ. 10 ಲಕ್ಷದ ಅಗ್ರಿಮೆಂಟ್ ಅಮೌಂಟ್ ನಿಮ್ಮ ಬ್ಯಾಂಕಿನ ಅಗ್ರಿಮೆಂಟ್ ಡೀಡ್ ಅಂತ ಇರುತ್ತೆ. ಕಾಂಪೋಸಿಟ್ ಅಗ್ರಿಮೆಂಟ್ ಡೀಡ್ ಇರುತ್ತೆ, ಸಿಂಪಲ್ ಅಗ್ರಿಮೆಂಟ್ ಡೀಡ್ ಇರುತ್ತೆ. ಆ ಅಗ್ರಿಮೆಂಟ್ ಡೀಡ್ ಅಲ್ಲಿ ಬರೆದು ಅಷ್ಟು ಅಮೌಂಟ್ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿ ನೀವು ಅಲ್ಲಿ ಹೋದಾಗ ಅದನ್ನ ಮಾಡ್ಲಿಕ್ಕೆ, ಗೈಡ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿರಬೇಕು ಅಂದ್ರೆ 0.1% ಅಗ್ರಿಮೆಂಟ್ ಅಂಡ್ 0.1 ಅಗ್ರಿಮೆಂಟ್ ವ್ಯಾಲ್ಯೂ, ಮಿನಿಮಮ್ ಆಫ್ ₹100, ಮ್ಯಾಕ್ಸಿಮಮ್ ಆಫ್ ₹10,000. ಓಕೆ, ರೈಟ್. ನೆಕ್ಸ್ಟ್ ಈಸ್ ಕಲೆಕ್ಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್. ನೋಡಿ, ಒಂದು ಕ್ರಿಯೇಷನ್ ಆಫ್ ಇನ್ಸ್ಟ್ರೂಮೆಂಟ್, ಇನ್ನೊಂದು ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್. ಕ್ರಿಯೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನು, ಒಂದು ಅಗ್ರಿಮೆಂಟ್ ನೀವು ಮಾಡ್ಕೊಂಡ್ರಿ, ಒಂದು ಪ್ರಾಪರ್ಟಿನ ಮಾಡಿ ನೀವು ಅದನ್ನ ಅಗ್ರಿಮೆಂಟ್ ಮಾಡ್ಕೊಂಡ್ರಿ, ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರಿ, ಅದನ್ನ ರಿಜಿಸ್ಟರ್ ಮಾಡಿಸಿದ್ರಿ ಅಂದ್ರೆ ಅದು ಕ್ರಿಯೇಷನ್ ಆಫ್ ಡಾಕ್ಯುಮೆಂಟ್ ಆಗತ್ತೆ. ಇಟ್ ಇಸ್ ಕ್ರಿಯೇಷನ್ ಆಫ್ ಅಗ್ರಿಮೆಂಟ್, ಕ್ರಿಯೇಷನ್ ಆಫ್ ಡಾಕ್ಯುಮೆಂಟ್. ಆ ಮಾಡಿದ ಡಾಕ್ಯುಮೆಂಟ್ ಅನ್ನ ನೀವು ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಕ್ಯಾನ್ಸಲೇಷನ್ ಆಫ್ ಡಾಕ್ಯುಮೆಂಟ್ ಆಗುತ್ತೆ. ಒಂದು ಕ್ರಿಯೇಷನ್, ಇನ್ನೊಂದು ಕ್ಯಾನ್ಸಲೇಷನ್. ಕ್ರಿಯೇಷನ್ ಮಾಡಿದ್ರು ನೀವು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು, ಕ್ಯಾನ್ಸಲೇಷನ್ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು. ಯಾಕೆ, ವೈ? ಕ್ಯಾನ್ಸಲ್ ಮಾಡಿದ್ರೆ ಯಾಕೆ ಕಟ್ಬೇಕ್ರಿ? ಯಾಕೆ ಕಟ್ಟಬೇಕು ಅಂದ್ರೆ, ಯು ಹ್ಯಾವ್ ಆಲ್ರೆಡಿ ಮೇಡ್ ದ ಪೀಪಲ್ ಟು ವರ್ಕ್ ಟು ಟ್ರಾನ್ಸ್ಫರ್ ಯುವರ್ ರೈಟ್ಸ್ ಅಂಡ್ ಲಯಬಿಲಿಟೀಸ್ ಆನ್ ದಟ್ ಪ್ರಾಪರ್ಟಿ ಟು ಅನದರ್ ಪರ್ಸನ್. ಈ ಎಕ್ಸರ್ಸೈಸ್ ಆಲ್ರೆಡಿ ಯು ಹ್ಯಾವ್ ಪೇಡ್ ಇಟ್. ಅದನ್ನ ಈಗ ಮತ್ತೆ ಕ್ಯಾನ್ಸಲ್ ಮಾಡಿ ರೆಕಾರ್ಡ್ಸ್ ಮತ್ತೆ ಮಾಡಬೇಕು ಅಂತಂದ್ರೆ ಅಗೇನ್ ಯು ಹ್ಯಾವ್ ಟು ಪೇ ಫಾರ್ ದಟ್. ಎಷ್ಟು ಕೊಡ್ಬೇಕು? ನೀವೇನ್ ಅಗ್ರಿಮೆಂಟ್ ಮಾಡೋ ಹೊತ್ತಿನ ನೀವೇನ್ ಕೊಟ್ಟಿರ್ತಾರೋ ಅಷ್ಟೇ ಸ್ಟ್ಯಾಂಪ್ ಡ್ಯೂಟಿ ಕ್ಯಾನ್ಸಲೇಷನ್ಗೂ ಕಟ್ಟಬೇಕು. ಓಕೆ, ರಿಜಿಸ್ಟ್ರೇಷನ್ ಕೂಡ ₹100 or 1% ಆಫ್ ಮಾರ್ಕೆಟ್ ವ್ಯಾಲ್ಯೂ, ಮಿನಿಮಮ್ 100. ಇದು ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ನಾನು ಫೀಸ್ ಅಮೌಂಟ್ ಬಗ್ಗೆ ಬಿಟ್ಬಿಡಿ, ನೇಚರ್ ಆಫ್ ಡಾಕ್ಯುಮೆಂಟ್ ಬಗ್ಗೆ ನೀವು ಮಾತಾಡಿ. ನೇಚರ್ ಆಫ್ ಡಾಕ್ಯುಮೆಂಟ್ ಏನಂದ್ರೆ ಕ್ಯಾನ್ಸಲೇಷನ್ಸ್ ಅಂಡ್ ಕ್ರಿಯೇಷನ್. ಇದು ನೀವು ಬ್ಯಾಂಕಿನಲ್ಲಿ ಬಂದಾಗ ಇದನ್ನ ನಮ್ಗೆ ಅರ್ಥ ಗೊತ್ತಿರ್ಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ. ಇದು ಚಾರ್ಟ್ ಸಿಗತ್ತೆ, ಚಾರ್ಟ್ ನೀವು ತಿಳ್ಕೊಂಡಿದ್ರೆ ನೀವು ಕಸ್ಟಮರ್ಗೆ ಒಳ್ಳೆ ಗೈಡ್ ಮಾಡಬಹುದು. ದೆನ್ ಇನ್ ಕೇಸ್ ಆಫ್ ಗವರ್ಮೆಂಟ್ ಅಂಡ್ ಲೋಕಲ್ ಅಥಾರಿಟೀಸ್ ಅಂದ್ರೆ ಯಾರು ಬರ್ತಾರೆ? ಮುನ್ಸಿಪಾಲಿಟಿ ಬರ್ತಾರೆ, ನಿಮ್ ಲೋಕಲ್ ನಿಮ್ದು ತಾಲೂಕ್ ಪಂಚಾಯತಿ ಬರ್ತಾವೆ. ಇಲ್ಲಿ ನೀವೇನಾದ್ರೂ ಒಂದು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ರೆ ಮಿನಿಮಮ್ ₹100 ಸ್ಟ್ಯಾಂಪ್ ಡ್ಯೂಟಿ ಅಂಡ್ ರಿಜಿಸ್ಟ್ರೇಷನ್ ಇಸ್, ಅದು ಕೂಡ ನೀವು ರಿಜಿಸ್ಟರ್ ಮಾಡಬೇಕು ಅಂತ. ಇನ್ ಎನಿ ಅದರ್ ಕೇಸ್, ಇನ್ ಬೇರೆ ಯಾವುದೇ ಇವೆರಡೂ ಬಿಟ್ಟು, ಏನೊಂದು ಇಮ್ಮೂವಬಲ್ ಪ್ರಾಪರ್ಟಿ ಅಗ್ರಿಮೆಂಟ್ ಟು ಸೇಲ್ ಇವೆಲ್ಲ ಬಿಟ್ಟು ಇನ್ ಯಾವುದೇ ಕೇಸಲ್ಲಿ ಒಂದು ಅಗ್ರಿಮೆಂಟ್ ನೀವು ಮಾಡ್ಕೊಂಡಿದ್ರಿ ಅಂದ್ರೆ ಸ್ಟ್ಯಾಂಪ್ ಪೇಪರ್ ₹100 ಅಂಡ್ ಇಲ್ಲಿ ರಿಜಿಸ್ಟ್ರೇಷನ್ ಈಸ್ ₹100. ಓಕೆ,
ಇಲ್ಲಿ ನಿಮಗೆ ಒಂದು ಡಿಸ್ಪ್ಯೂಟ್ ಇದೆ. ಎನಿ ಅಗ್ರಿಮೆಂಟ್ ಶುಡ್ ಬಿ ಆಫ್ 100 rupees ಅಂತದೆ. ಕೆಲವರು ಏನ್ ಹೇಳ್ತಾರೆ 200 rupees ಅಲ್ಲಿ ತಗೊಳ್ರಿ. 200 rupees is ಅದು ಎನಿ ಅಮೌಂಟ್ ಇದ್ರು 200 rupees ಕ್ಯಾನ್ ಬಿ ದಿ ಸಮ್ ಅಮೌಂಟ್ ವಿಚ್ ಇಸ್ ಲೆಸ್ ದೆನ್ 10 lakhs ಇದ್ದಾಗ 100 rupees ಇಸ್ ಸಫಿಶಿಯಂಟ್. ಅಮೌಂಟ್ ಜಾಸ್ತಿ ಆದಂಗೆಲ್ಲ ಅದನ್ನ ಯಾಕೆ ಬೇಕಪ್ಪ ರಿಸ್ಕ್ ನಮಗೆ ಗೊತ್ತಿಲ್ಲ ಅಂತಂದ್ರೆ ಕೆಲವು 200 ತಗೊಂಡ್ಬಿಡ್ತಾರೆ, ಇಟ್ ವಿಲ್ ಕವರ್. ಬಟ್ ನಾರ್ಮಲಿ ಇನ್ ಎನಿ ಅದರ್ ಕೇಸ್ 100 rupees ಇಸ್ ಸಫಿಶಿಯಂಟ್. ವಿ ಶುಡ್ ನೋ ಇಟ್. ಕೆಲವೊಂದ್ಸಲ ಏನ್ ಹೇಳ್ತಾರೆ ಅಗ್ರಿಮೆಂಟ್ 200 rupees ರೀ ಅಂತಾರೆ ಕೆಲವರು. ಸರ್ ವೈ 200 rupees? Why we should wait 100 rupees? 100 rupees is sufficient. If you tell the customer will also be very happy. Okay. Next, conveyance of ownership, including flats and apartment. Note, this is very important. ಈಗ ನಿಮ್ದು ಪರ್ಸೆಂಟೇಜ್ ಬಗ್ಗೆ ಇದು ಮಾಡ್ಬೇಡ್ರಿ. ಕನ್ವೇನ್ಸ್ ಆಫ್ 5% ಅಂದ್ರೆ ಅದು ಸ್ಟಾಂಪ್ ಡ್ಯೂಟಿ ಎಷ್ಟಿದೆ? 2%, 3%, 5% ಇದೆ. If the value of the property exceeds 45 lakhs, it is 5%. If it is 21 to 35 lakhs, it is 3%. It is 0 to 21 lakhs, it is 2%. ಈ ಪರ್ಸೆಂಟೇಜ್ ಬಗ್ಗೆ ನಾವು ಜಾಸ್ತಿ ಮಾಡೋದಕ್ಕಿಂತ ಕನ್ವೇಯನ್ಸ್ ಆಫ್ ಓನರ್ಶಿಪ್ ಇದ್ದಾಗ, ಅಪಾರ್ಟ್ಮೆಂಟ್ ಇದ್ದಾಗ ಏನ್ ಹೇಳ್ತದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸ್ಟಾಂಪ್ ಡ್ಯೂಟಿ 5% ಆಫ್ ಮಾರ್ಕೆಟ್ ವ್ಯಾಲ್ಯೂ ಪ್ಲಸ್ ಸರ್ಚಾರ್ಜ್ ಪ್ಲಸ್ ಅಡಿಷನಲ್ ಡ್ಯೂಟಿ. ಸರ್ಚಾರ್ಜ್ ಅಂದ್ರೆ ಏನು, ಅಡಿಷನಲ್ ಡ್ಯೂಟಿ ಅಂದ್ರೆ ಏನು? Surcharge is nothing but there are some other organizations who are giving services for your property. That is called surcharge. Additional duty and there is some more organizations who are providing some utility services to your organization. Avrige new additional duty services kodbekagutte. So this you are supposed to know it. Then 1% of market value, that is a registration. Registration aitu andre matra that becomes document. Otherwise it becomes a record. Always documents are enforceable in the court. ಡಾಕ್ಯುಮೆಂಟ್ಗಳನ್ನ ನೀವು ನ್ಯಾಯಾಲಯದಲ್ಲಿ ಅದರ ಮೇಲೆ ನೀವು ಆಗ್ಬೋದು. ಬಟ್ ಎಲ್ಲಾ ರೆಕಾರ್ಡ್ಗಳು ನ್ಯಾಯಾಲಯದಲ್ಲಿ ಸ್ಥಿರವಾಗಿ ನಿಲ್ಲಿಕ್ಕಿಲ್ಲ. ಆಲ್ ರೆಕಾರ್ಡ್ಸ್ ಮೇ ನಾಟ್ ಬಿ ಅಂತ. ಸಮಟೈಮ್ಸ್ ಸಮ್ ರೆಕಾರ್ಡ್ಸ್ ಮೇ, ಬಟ್ ಡಾಕ್ಯುಮೆಂಟ್ಸ್, ಆಲ್ ಡಾಕ್ಯುಮೆಂಟ್ಸ್ ವಿಲ್ ಬಿ ವ್ಯಾಲಿಡ್ ಇಫ್ ದೇ ಆರ್ ಪ್ರಾಪರ್ಲಿ ಪೇಡ್ ಸ್ಟಾಂಪ್ ಡ್ಯೂಟಿ. ಅದನ್ನ ತಿಳ್ಕೊಳ್ಳಿಕ್ಕೆ ಇದನ್ನ ಹೇಳಿದ್ದು. ದೆನ್ ಕನ್ವೇಯನ್ಸ್ ಬೈ BDA ಆರ್ KHB. BDA ಇತ್ಲ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬಿಟ್ಬಿಡಿ, ಇಲ್ಲಿ KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಎಲ್ಲಾ ಕಡೆ ಇದೆ. ನಮ್ಮ ಸಬರ್ಬನ್ ಪ್ಲೇಸ್ ಇದೆ, ಇಲ್ಲಿ ಕೂಡ ಅಷ್ಟೇ. ನಿಮ್ದು ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಮೇಲೆ ಇರುತ್ತೆ ಅದು. ಅಪ್ ಟು 21 lakhs and 21 to 35 lakhs, 35 to 50 lakhs. ಸೊ 35 to 45 lakhs. 45 lakhs ಮೇಲೆ ಆದ್ರೆ 5%, ಅದಕ್ಕಿಂತ ಆದ್ರೆ 3%, ಅದಕ್ಕಿಂತ ಕಡಿಮೆ ಆದ್ರೆ 2%. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಒಂದೇ ಶೀಲಿಂಗ್ ಯಾಕೆ ಹಾಕಿದೀವಿ ಅಂದ್ರೆ the percentage is only for information. ಯಾಕಂದ್ರೆ ನಾವು ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಅದು ಗೊತ್ತಿರಬೇಕು. ಬೆಂಗಳೂರಿನ ಪ್ರಾಪರ್ಟಿ ಬಂದಾಗ ವಿ ಶುಡ್ ನೋ ದಟ್ ದಿ 45 lakhs ಗಿಂತ ಮೇಲೆ ಆಯ್ತಂದ್ರೆ ಇಟ್ ಇಸ್ 5% ಅಂತ. ಓಕೆ. ದೆನ್ 1% ಆಫ್ ದಿ ಕನ್ಸಿಡರೇಷನ್ ಬೇರೆ, ಮಾರ್ಕೆಟ್ ವ್ಯಾಲ್ಯೂ ಬೇರೆಯಾ? ದೀಸ್ ಆರ್ ದಿ ವೆರಿ ಟಿಪಿಕಲ್ ವರ್ಡ್ಸ್. ಇದು ನಮ್ಗೆ ಅರ್ಥ ಆಗೋದಕ್ಕೆ ಈ ವಿಷಯವನ್ನ ಇವತ್ತು ಆರಿಸ್ಕೊಂಡಿದ್ದು. Consideration is different and market value is different. ಒಂದು ಪ್ರಾಪರ್ಟಿಗೆ ಮಾರ್ಕೆಟ್ ವ್ಯಾಲ್ಯೂ 2 ಕೋಟಿ ಇದೆ ಅಂತ ಇಟ್ಕೊಳ್ಳಿ. ಸಮಟೈಮ್ಸ್ ಗೈಡೆನ್ಸ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಗೈಡೆನ್ಸ್ ಅಲ್ಲಿ ಇಟ್ ಇಸ್ ವಿಲ್ ರಿಜಿಸ್ಟರ್ಡ್ ಅಂತ. ಇಲ್ಲಿ ನೋಡ್ರಿ, ನಿಮ್ದು 5% ಆಫ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಬಂತು ಇಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ಗೆ. ಬಟ್ ಇದು ಸಾರಿ, ಐ ಮೀನ್ ಸ್ಟಾಂಪ್ ಡ್ಯೂಟಿಗೆ. ನಿಮ್ಮ ರಿಜಿಸ್ಟ್ರೇಷನ್ ಅಲ್ಲಿ ಎಷ್ಟು ಬಂದಿದೆ ನೋಡಿ, 1% ಆಫ್ ದ ಮಾರ್ಕೆಟ್ ವ್ಯಾಲ್ಯೂ ಅಂತ. ಇಟ್ ಮೀನ್ಸ್ ಆಮೇಲೆ ಅದ್ರ ಕೆಳಗಡೆ ಬಂದಾಗ ನೀವು ಕನ್ವೇಯನ್ಸ್ ಬೈ ದಿ ಇದು ಬಂದಾಗ ಇಲ್ಲೇನದು 5% ಆಫ್ ಕನ್ಸಿಡರೇಷನ್ ಶೋನ್ ಇನ್ ದ ಡಾಕ್ಯುಮೆಂಟ್. ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಸಂಬಂಧ ಇಲ್ಲ, ಕನ್ಸಿಡರೇಷನ್ ಎಷ್ಟು ಬರೆದಿರ್ತಾರೋ ಡಾಕ್ಯುಮೆಂಟ್ ಅಲ್ಲಿ ಅದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಮೇಲಿನ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ. ಮಾರ್ಕೆಟ್ ವ್ಯಾಲ್ಯೂ 2 ಕೋಟಿ ಅಂತ ಇಟ್ಕೊಳ್ಳಿ ಮಾರ್ಕೆಟ್ ವ್ಯಾಲ್ಯೂ. ನಿಮ್ ಗೈಡೆನ್ಸ್ ವ್ಯಾಲ್ಯೂ 1 ಕೋಟಿ. ಸೊ ನೀವು ಕನ್ಸಿಡರೇಷನ್ ಕೊಟ್ಟದ್ದು 1,25,00,000. ಅರ್ಥ ಆಯ್ತಾ? ಮಾರ್ಕೆಟ್ ವ್ಯಾಲ್ಯೂ 2 ಕೋಟಿ, ಗೈಡೆನ್ಸ್ ವ್ಯಾಲ್ಯೂ 1 ಕೋಟಿ. ಅಂದ್ರೆ ಈವನ್ ನೀವು ರಿಜಿಸ್ಟ್ರೇಷನ್ 1 ಕೋಟಿಗೆ ನೀವು ಮಾಡಿಸಿದ್ರು ರಿಜಿಸ್ಟ್ರೇಷನ್ ಆಗತ್ತೆ. ನಿಮ್ ಸಬ್ ರಿಜಿಸ್ಟರ್ ಅದಕ್ಕೇನು ಅಬ್ಜೆಕ್ಷನ್ ಮಾಡಲ್ಲ. ಎಸ್, ಇಟ್ ಈಸ್ ಆಸ್ ಪರ್ ಗೈಡೆನ್ಸ್ ವ್ಯಾಲ್ಯೂ. ಬಟ್ ವ್ಯಾಲ್ಯೂಯೇಷನ್ ಮಾಡಿದಾಗ ಮಾರ್ಕೆಟ್ ವ್ಯಾಲ್ಯೂ 2 ಕೋಟಿ ಅದ, ಓಕೆ, ಮಾರ್ಕೆಟ್ ವ್ಯಾಲ್ಯೂ 10 ಕೋಟಿ ಇರಬಹುದು. ಗೈಡೆನ್ಸ್ ವ್ಯಾಲ್ಯೂ ಆಫ್ ದಟ್ ರಿಜಿಸ್ಟ್ರೇಷನ್ ಇದ್ದಾಗ ಅದು 1 ನೀವು. ಬಟ್ ಆಕ್ಚುಲಿ ನೀವು ಮಾರ್ಕೆಟ್ ವ್ಯಾಲ್ಯೂ 1 ಕೋಟಿ ಇದ್ದ, ಐ ಮೀನ್ ಗೈಡೆನ್ಸ್ ವ್ಯಾಲ್ಯೂ 1 ಕೋಟಿ ಇದ್ದಾಗೂ
ಮಾರ್ಕೆಟ್ ಅಲ್ಲಿ 2 ಕೋಟಿ ಇದ್ದಾಗನು ನೀವು 1,25,00,000 ಕನ್ಸಿಡರೇಷನ್ ಕೊಟ್ರಿ ಅಂದ್ರೆ ಅವಾಗ ನಿಮ್ದು ಕನ್ಸಿಡರೇಷನ್ ಅಮೌಂಟ್ 1.25 lakhs ಮೇಲೆ you have to pay the stamp duty. ಅದಕ್ಕೆ ಇಲ್ಲಿ ಎರಡನೇದಲ್ಲಿ ಕನ್ವೇಯನ್ಸ್ ಬೈ BD and CAB ಅಂತ ಇದ್ದಾಗ ಅಲ್ಲಿ ಏನ್ ಹೇಳ್ತಾರೆ 5% ಆಫ್ ಕನ್ಸಿಡರೇಷನ್ ಅಂತ ಹೇಳ್ತಾರೆ, ಶೋನ್ ಇನ್ ದ ಡಾಕ್ಯುಮೆಂಟ್. ಅದೇ ರೀತಿ ರಿಜಿಸ್ಟ್ರೇಷನ್ 1% ಆಫ್ ಕನ್ಸಿಡರೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ದ ಕನ್ವೇಯನ್ಸ್ ಆಫ್ ದಿ ಟ್ರಾನ್ಸ್ಫರೇಬಲ್ ಡೆವಲಪ್ಮೆಂಟ್ ರೈಟ್ಸ್. ಒಂದು ಪ್ರಾಪರ್ಟಿಲಿ ಇದನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಾನು ಕೆಲವರಿಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಕೊಟ್ಬಿಡ್ತೀನಿ, ನಾನು ರೈಟ್ಸ್ ಕೊಡ್ತೀನಿ, ಪ್ರಾಪರ್ಟಿ ರೈಟ್ಸ್. ಅದಕ್ಕೊಂದು ಅಗ್ರಿಮೆಂಟ್ ಮಾಡ್ಕೋತೀವಿ, ನಾವು ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೀವಿ. ಆ ಡಾಕ್ಯುಮೆಂಟ್ ನೀವು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂದ್ರೆ ಇಬ್ರು ಕೂಡಿ ಮಾಡೋದು ಅಂತ. ಇಲ್ಲಿ ಹಂಗಲ್ಲ, ನಂದು ಎಂಟೈರ್ ಪ್ರಾಪರ್ಟಿನ ನೀವು ಡೆವಲಪ್ ಮಾಡಿ ಕೊಡಪ್ಪ ನನಗೆ ಅಂತ ಆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಾಗ ಆ ಒಂದು ದಸ್ತಾವೇಜಕ್ಕೆ ನಾವು ಬ್ಯಾಂಕಿಗೆ ಬರ್ತಾರ, ಸರ್ ನಾವೊಂದು ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿವಿ, ನನಗೆ ಲೋನ್ ಬೇಕು, ಇದ್ರ ಮೇಲೆ ನನಗೊಂದು 10 ಲಕ್ಷ ಲೋನ್ ಕೊಡಿ ಸರ್ ಅಂತ. ಸೊ ಆಸ್ ಅ ಫೈನಾನ್ಸರ್ ನೀವೇನ್ ವಿಚಾರ ಮಾಡ್ಬೇಕು, ಏನ್ ನೋಡ್ಬೇಕು, ಏನ್ ಕಾಗದ ಪತ್ರ ನೋಡ್ಬೇಕು? ಎಸ್, ನೀವು ಕನ್ವೇಯನ್ಸ್ ಆಫ್ ಯುವರ್ ಟ್ರಾನ್ಸ್ಫರಬಲ್ ರೈಟ್ಸ್, ನೀವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಿಮ್ಗೆ ಹಕ್ಕಿದೆ, ಟ್ರಾನ್ಸ್ಫರಬಲ್ ರೈಟ್ಸ್ ಕೊಡ್ತೀರಿ ನೀವು. ಅದಕ್ಕೆ ಎಷ್ಟು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಂತ ನಿಮ್ಗೆ ಗೊತ್ತಿರುತ್ತೆ. ವೆದರ್ ದ ಪರ್ಸನ್ ಹ್ಯಾಸ್ ಗಾಟ್ ಟ್ರಾನ್ಸ್ಫರಬಲ್ ರೈಟ್ಸ್ ಆರ್ ನಾಟ್, ಇವನ್ನೆಲ್ಲ ಚೆಕ್ ಮಾಡೋದು ಡ್ಯೂಟಿ ಯಾರ್ದು, ಯಾರು ಸಾಲ ಕೊಡ್ತಾರೋ ಅವ್ರ ಡ್ಯೂಟಿ. ಅದಕ್ಕೋಸ್ಕರವಾಗಿ ಇದನ್ನ ನಿಮ್ಗೆ ನಾ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. 1% ಆಫ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಕನ್ಸಿಡರೇಷನ್. ನೋಡಿ ಅಗೇನ್ ಇಲ್ಲಿ ನಿಮಗೆ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ಕನ್ಸಿಡರೇಷನ್, ಮಾರ್ಕೆಟ್ ವ್ಯಾಲ್ಯೂ ಕನ್ಸಿಡರೇಷನ್. ನಿಮ್ಗೆ ಯಾಕೆ ಹೇಳ್ತೇನೆ ಅಂದ್ರೆ 1% ಆಫ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಕನ್ಸಿಡರೇಷನ್ ವಿಚ್ ಎವರ್ ಈಸ್ ಹೈಯರ್. ಅರ್ಥ ಆಯ್ತಾ? ನಾ ಮೇಲಿನ ಎಕ್ಸಾಂಪಲ್ ಹೇಳಿದ್ನೆಲ್ಲ, ವಿಚ್ ಎವರ್ ಈಸ್ ಹೈಯರ್. ಇಲ್ಲಿ ಕನ್ವೇಯನ್ಸ್ ಇದ್ದಾಗ, ಅಲ್ಲಿ ನೀವು ಕನ್ವೇಯನ್ಸ್ ಬೈ BD ಅಂಡ್ ಹೌಸ್ ಬೋರ್ಡಿಂಗ್ ಇದ್ದಾಗ ಓನ್ಲಿ ಕನ್ಸಿಡರೇಷನ್, ಮಾರ್ಕೆಟ್ ವ್ಯಾಲ್ಯೂ ಎಷ್ಟೇ ಇರಲಿ, ಅದಕ್ಕಿಂತ ಹೆಚ್ಚೇ ಇರಲಿ. ಈ ನಿಮ್ಗೆಲ್ಲಾ ವಿಷಯಗಳು ನಿಮಗೆ ಗೊತ್ತಿದ್ದಾಗ ಮಾತ್ರ ನಿಮ್ಮ ಒಂದು ಟೇಬಲ್ ಮೇಲೆ ಆ ಕಾಗದ ಪತ್ರ ಬಂದಾಗ ಅದಕ್ಕೆ ಸರಿಯಾದ ನಿರ್ಧಾರವನ್ನ ನಿಮ್ಗೆ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ಗೊತ್ತಿದ್ರೆ. ಅದಕ್ಕೋಸ್ಕರವಾಗಿ ಈ ವಿಷಯವನ್ನ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ಇದೆ, ಇದು ಎಕ್ಸ್ಚೇಂಜ್ ಬಗ್ಗೆ ಒಂದು ಉದಾಹರಣೆ ಕೊಡ್ತೇನೆ. ದೇರ್ ಆರ್ 2 sites, A and B 2 ಸೈಟ್ ಇದೆ. X and Y 2 ಸೈಟ್ ಪರ್ಚೇಸ್ ಮಾಡಿದ್ದಾರೆ, ಹೌದಾ? ಒಂದು ಏನಾಗ್ತದೆ, X ವಾಂಟ್ಸ್ ಅದನ್ನು Y ಕೊಟ್ಟು Yದು X ತಗೋಬೇಕು ಅಂತ ನಿರ್ಧಾರ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಎಕ್ಸ್ಚೇಂಜ್ ಆಫ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಎಕ್ಸ್ಚೇಂಜ್ ಆಫ್ ಪ್ರಾಪರ್ಟೀಸ್, ಎಕ್ಸ್ಚೇಂಜ್ ಆಫ್ ಪ್ರಾಪರ್ಟೀಸ್ ಉದ್ದೇಶ ಏನೇ ಇರಬಹುದು. ಎಕ್ಸ್ಚೇಂಜ್ ಆಫ್ ಪ್ರಾಪರ್ಟೀಸ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಗುತ್ತೆ, ಟ್ರಾನ್ಸ್ಫರ್ ಆಫ್ ಡಾಕ್ಯುಮೆಂಟ್ಸ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಎಕ್ಸ್ಚೇಂಜ್ ಮಾಡಿದಾಗ ಏನು ಶಬ್ದ ನೋಡ್ರಿ, ಪ್ರತಿಯೊಂದು ಶಬ್ದಗಳನ್ನ ನಿಮ್ಮ ಅಟೆನ್ಷನ್ ತರ್ಲಿಕ್ಕೆ ಇಷ್ಟಪಡ್ತೀನಿ ನಾನು. 5% ಆಫ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಹೈಯರ್ ವ್ಯಾಲ್ಯೂಯೇಷನ್ ಆಫ್ ಹೈಯರ್ ವ್ಯಾಲ್ಯೂಯೇಷನ್. ಹೈಯರ್ ವ್ಯಾಲ್ಯೂಯೇಷನ್ ಅಂದ್ರೆ ಏನು? ಹೈಯರ್ ಅದ್ದ ಶಬ್ದ ಯಾವಾಗ ಬರುತ್ತೆ? 2 ಇದ್ದಾಗ, ಒಂದು ಕಂಪ್ಯಾರಿಸನ್ ಇದ್ದಾಗ ಹೈಯರ್ ಅಂತ ಬರುತ್ತೆ. ಇಲ್ಲಿ ಎಕ್ಸ್ಚೇಂಜ್ ಇದ್ದಾಗ 2 ಪ್ರಾಪರ್ಟಿ ಎಕ್ಸ್ಚೇಂಜ್ ಮಾಡಿದಾಗ, ಒಂದು A ಪ್ರಾಪರ್ಟಿ, ಒಂದು B ಪ್ರಾಪರ್ಟಿ. B ಪ್ರಾಪರ್ಟಿ ವ್ಯಾಲ್ಯೂ 2 ಕೋಟಿ, A ಪ್ರಾಪರ್ಟಿ ವ್ಯಾಲ್ಯೂ 1,50,00,000. ಸೊ 2 ಎಕ್ಸ್ಚೇಂಜ್ ನೀವು ಮಾಡಿದಾಗ ಇಲ್ಲಿ 5% ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಹೈಯರ್ ವ್ಯಾಲ್ಯೂ ಅಂದ್ರೆ 2 ಕೋಟಿ ಪ್ರಾಪರ್ಟಿಗೆ ಏನೇ ವ್ಯಾಲ್ಯೂ ಇರ್ತದೆ ಅದ್ರ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು, ನಾಟ್ ಆನ್ 1.5 crores. ಸೊ ನಿಮ್ಮ ಹತ್ರ ಡಾಕ್ಯುಮೆಂಟ್ ಬಂದು ವೆರಿಫೈ ಮಾಡೋ ಹೊತ್ತಿನಾಗ ಇದನ್ನ ನೀವು ನೋಡ್ಬೇಕಾಗತ್ತೆ. ಓಕೆ, ದೆನ್ ಅದೇ ರಿಜಿಸ್ಟ್ರೇಷನ್ ಫೀಸ್ ಆಲ್ಸೋ 1% ಆಫ್ ಮಾರ್ಕೆಟ್ ವ್ಯಾಲ್ಯೂ. ನೆಕ್ಸ್ಟ್ ಇಸ್ ಗಿಫ್ಟ್. ನೋಡಿ ಬಹಳ ಈಸಿಯಾಗಿ ಮಾತಾಡ್ಬಿಡ್ತೀವಿ ನಾವು. ಗಿಫ್ಟ್ ಕೊಟ್ಬಿಟ್ರೆ ಆಯ್ತು, ಗಿಫ್ಟ್ ಡೀಡ್ ಮಾಡ್ಬಿಡ್ರಿ, ಗಿಫ್ಟ್ ಡೀಡ್ ಮಾಡ್ಬಿಡ್ರಿ. ಓಕೆ, ಗಿಫ್ಟ್ ಡೀಡ್ ನಿಮ್ ಬ್ಯಾಂಕಿಗೆ ಬರತ್ತೆ. ಬಂದಾಗ ನೀವ್ ಏನ್ ನೋಡ್ಬೇಕು, ಸ್ಟ್ಯಾಂಪ್ ಡ್ಯೂಟಿ ಕರೆಕ್ಟ್ ಆಗಿ ಪೇಮೆಂಟ್ ಆಗಿದೆಯಾ, ಗಿಫ್ಟ್ ಕೊಡೋರ್ಗೆ ಸರಿಯಾದ ಅಧಿಕಾರ ಇದೆಯಾ, ಸರಿಯಾದ ಅಧಿಕಾರ ಇದ್ದವ್ರು ಗಿಫ್ಟ್ ಕೊಟ್ಟಾರ ಹೇಗೆ, ಅವ್ರಿಗೆ ಯಾವ್ದು ಅಬ್ಜೆಕ್ಷನ್ ಇದೆ ಅನ್ನೋದು ಈ ಗಿಫ್ಟ್ ಡೀಡ್ ಅಲ್ಲಿ ಇರುತ್ತೆ. ಏನಂದ್ರೆ ಗಿಫ್ಟ್ ಡೀಡ್ ಅಲ್ಲಿ 2 ಪ್ರಕಾರಗಳು. ಇಫ್ ದ ಡೋನಿ ಇಸ್ ನಾಟ್ ಎ ಫ್ಯಾಮಿಲಿ ಮೆಂಬರ್ ಆಫ್ ದಿ ಡೋನರ್, ನಾವು ಯಾರಿಗೆ ಗಿಫ್ಟ್ ಕೊಟ್ಟಿರ್ತೀವೋ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಗೊತ್ತಾ? 5% ಆಫ್ ಮಾರ್ಕೆಟ್ ವ್ಯಾಲ್ಯೂ ಪ್ಲಸ್ ಸರ್ಚಾರ್ಜ್ ಪ್ಲಸ್ ಅಡಿಷನಲ್ ಚಾರ್ಜ್. ಅಂದ್ರೆ ಒಂದು ಪ್ರಾಪರ್ಟಿನ ಸೇಲ್ ಮಾಡಿದಾಗ ಏನ್ ಸ್ಟ್ಯಾಂಪ್ ಡ್ಯೂಟಿ ಕಟ್ತಿರೋ ಅದೇ ಸ್ಟ್ಯಾಂಪ್ ಡ್ಯೂಟಿ ನೀವು ಕಟ್ಟಬೇಕು. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ. ಓಕೆ ಫೈನ್. ಈ ರೀತಿ ನೀವು ಕಟ್ಟಿದಾಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಫ್ ಇಟ್ ಇಸ್ ನಾಟ್ ಇನ್ ದ ಫ್ಯಾಮಿಲಿ ಮೆಂಬರ್ ಅಂದಾಗ ಯಾಕೆ ಈ ತರ ಹೇಳ್ಬೇಕು? ಕೆಳಗೆ ಬನ್ನಿ. ಇಫ್ ದ ಡೋನಿ ಇಸ್ ಅ ಸ್ಪೆಸಿಫೈಡ್ ಮೆಂಬರ್ ಆಫ್ ದಿ ಫ್ಯಾಮಿಲಿ ಡೋನರ್, ಯಾರು ಇದನ್ನ ಗಿಫ್ಟ್ ಅಂತ ಕೊಡ್ತಾರೋ ಅವ್ರಿಗೆ ಸಂಬಂಧಪಟ್ಟಂತ ವ್ಯಕ್ತಿ ಇದ್ರೆ ಡೋನಿ, ಅವಾಗ ಎಷ್ಟಿದೆ ನೋಡಿ ಸ್ಟ್ಯಾಂಪ್ ಡ್ಯೂಟಿ? ₹1,000 ಪ್ಲಸ್ ಸರ್ವಿಸ್ ಚಾರ್ಜಸ್ ಪ್ಲಸ್ ಅಡಿಷನಲ್ ಡ್ಯೂಟಿ. ಮೇಲೆ ನಿಮ್ಗೆ 5% ಆಫ್ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ 1 ಕೋಟಿ ಪ್ರಾಪರ್ಟಿ ಇದ್ರೆ ಯು ಹ್ಯಾವ್ ಟು ಪೇ ದಿ
5 lakhs. 5 lakhs or how much it 5% of the market value. See, then here ಅದೇ ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲೇ ನಮ್ಮ ಡೋನಿಗ್ರಲ್ಲೇ ಮೆಂಬರ್ ಆಫ್ ದ ಫ್ಯಾಮಿಲಿ ಇದ್ರೆ 1000 rupees ಕಟ್ಟರೆ ಸಾಕು. ಯಾಕೆ? ವೈ ದಿಸ್ ಡಿಫರೆನ್ಸ್? ಇದನ್ನು ಕಾನೂನು ಮಾಡ್ಬೇಕಾದ್ರೆ ಇದನ್ನು ಯಾಕೆ ವಿಚಾರ ಮಾಡಿದ್ರು? ಹೆಂಗ್ ವಿಚಾರ ಮಾಡಿದ್ರು? ಇದು ವೆರಿ ಸಿಂಪಲ್. ಅದು ನಾನು ನನ್ನ ಪ್ರಾಪರ್ಟಿನ ಒಬ್ರಿಗೆ ಗಿಫ್ಟ್ ಅಂತ ನಾನು ಕೊಡ್ಬೇಕಾದ್ರೆ ಯಾರು ಅವ್ರವ್ರ ಪ್ರಾಪರ್ಟಿನ ಪುಕ್ಷಟ್ಟೆ ಕೊಡಂಗಿಲ್ಲ. ಏನು ಬೇರೆ ಸಮ್ ಉದ್ದೇಶ ಇರ್ತದೆ. ನಾ ಗಿಫ್ಟ್ ಅಂತ ಮಿಸ್ಟರ್ ಎಕ್ಸ್ ಅಂತ ನಾನು ಯಾಕೆ ಕೊಡ್ಲೆಪ್ಪ ಗಿಫ್ಟ್? ನನ್ನ ಸಂಬಂಧ ಇಲ್ಲದ ವ್ಯಕ್ತಿಗೆ ನಾನು ಗಿಫ್ಟ್ ಅಂತ ಯಾಕೆ ಕೊಡ್ಬೇಕು? ನಾನು ಆ ಗಿಫ್ಟ್ ಅಂತ ನಾನು ಇಲ್ಲಿ ತೋರಿಸಿದ್ರು ಸಹಿತ ನನಗೆ ಏನೋ ಇಂಡೈರೆಕ್ಟ್ಲಿ ಬೇರೆ ಕನ್ಸಿಡರೇಷನ್ ಬಂದಿರತ್ತೆ. ಅದಕ್ಕೆ ಈ ಪ್ರಾಪರ್ಟಿನ ಗಿಫ್ಟ್ ಅಂತ ಕೊಡ್ತೀನಿ. ಕಾನೂನು ಮಾಡೋರು ಇದನ್ನ ಅರ್ಥ ಮಾಡ್ಕೊಂಡು ಅವ್ರು ಕೇಳಿದ್ರು, ಇಫ್ ಈಸ್ ನಾಟ್ ಯುವರ್ ಫ್ಯಾಮಿಲಿ ಮೆಂಬರ್, ಗಿಫ್ಟ್ ತಗೊಳ್ಳೋಂತ ವ್ಯಕ್ತಿ ನಿಮ್ ಫ್ಯಾಮಿಲಿ ಮೆಂಬರ್ ಇಲ್ಲ ಅಂತಂದ ಪಕ್ಷದಲ್ಲಿ ನೀವು ಯು ಹ್ಯಾವ್ ಟು ಪೇ ದಿ ಸ್ಟ್ಯಾಂಪ್ ಡ್ಯೂಟಿ ಕೊಡ್ಲೇಬೇಕು ಅಂತ ಹಾಕ್ತಾರ. ನಾವು ಈಗ ಅರ್ಥ ಆಯ್ತಾ ಸ್ಟ್ಯಾಂಪ್ ಡ್ಯೂಟಿ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂತ? ನಾವು ಯು ಅಂಡರ್ ಎನಿ ಟ್ರಾನ್ಸಾಕ್ಷನ್ಸ್ ವಿತ್ ಬೋನಾಫೈಡ್ ಟ್ರಾನ್ಸಾಕ್ಷನ್ಸ್ ಶುಡ್ ಅಪಿಯರ್. ನನಗೆ ಸಂಬಂಧ ಇಲ್ಲದ ಫ್ಯಾಮಿಲಿಗೆ ಸಂಬಂಧ ಇಲ್ಲದ ವ್ಯಕ್ತಿಯನ್ನ ನಾವು ಗಿಫ್ಟ್ ಕೊಡ್ತೀವಿ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ಅವ್ರಿಗೆ ಕೊಡ್ರಿ, ನಿಮ್ಗೇನು ಆಬ್ಜೆಕ್ಷನ್ ಇಲ್ಲ, ಯು ಆರ್ ದ ಓನರ್ ಆಫ್ ದಿ ಪ್ರಾಪರ್ಟಿ, ಕೊಡಿ, ಬಟ್ ಪೇ ದ ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಫೀ, ಗಿವ್ ಇಟ್. ಬಟ್ ಅದೇ ನಿಮ್ ಫ್ಯಾಮಿಲಿ ಮೇಲೆ ನೀವು ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಮಾಡಿದ್ರಿ ಅಂದ್ರೆ ₹1000 ಪ್ಲಸ್ ನಿಮ್ದು ಸರ್ಚಾರ್ಜ್ ಪ್ಲಸ್ ಅಡಿಷನಲ್ ಡ್ಯೂಟಿ ಅಷ್ಟೇ. ರಿಜಿಸ್ಟ್ರೇಷನ್ ಫೀಸ್ ಓನ್ಲಿ ₹500. ಇದು ಈ ಇಂಥ ಹಿಡನ್ ರೀಸನ್ಸ್, ಹಿಡನ್ ಉದ್ದೇಶಗಳು ಅಥವಾ ಪರ್ಪಸ್ ಫಾರ್ ದಿಸ್ ರೂಲ್, ಪರ್ಪಸ್ ಫಾರ್ ದಿಸ್ ಆಕ್ಟ್, ಸ್ಪಿರಿಟ್ ಆಫ್ ದಿಸ್ ಆಕ್ಟ್ ಅನ್ನು ಹೇಳೋದ್ರ ಸಂಬಂಧ ಇವನ್ನೆಲ್ಲ ಪರ್ಸೆಂಟೇಜ್ ಹಾಕಿ ನಿಮ್ಗೆ ತೋರಿಸ್ತಾ ಇರೋದು. ಅದರ್ವೈಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಬಟ್ ವಿ ಶುಡ್ ನೋ ಇಟ್, ಗೊತ್ತಿರ್ಬೇಕು ಅಂತ. ಓಕೆ, ಲೀಸ್ ಆಫ್ ಇಮೂವಬಲ್ ಪ್ರಾಪರ್ಟಿ ಆರ್ ಲೈಸೆನ್ಸ್ ಒಂದೇನಿದೆ ನೋಡ್ರಿ, ಅಪ್ ಟು 1 year, 1 year ಟು ಇದಕ್ಕೆ ನಿಮ್ಗೆ ಎಲ್ಲ ವೇರಿಯಸ್ ಸ್ಟ್ಯಾಂಪ್ ಡ್ಯೂಟಿ ಇದೆ. ಇದು 1 year, 1 year ಅಬೌವ್, ಮೋರ್ ದೆನ್ 1 year, ಅಪ್ ಟು 10 years. ಇದು ಪೀರಿಯಡ್ ಜಾಸ್ತಿ ಆದಂಗೆಲ್ಲ ನಿಮ್ಗೆ ಎವರೇಜ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಅಂದ್ರೆ ಇದರ ಸ್ಟ್ಯಾಂಪ್ ಡ್ಯೂಟಿ ನಾವು ಚಾರ್ಜ್ ಮಾಡ್ಬೇಕಾಗಿತ್ತಂದ್ರೆ ಯಾವ ಬೇಸಿಸ್ ಮೇಲೆ ಮಾಡ್ತಾರಂದ್ರೆ ದಿ ಅಮೌಂಟ್ ಆಫ್ ದ ಬೆನಿಫಿಟ್ ಪರ್ಸನ್ ಡಿರೈವಿಂಗ್ ಫ್ರಮ್ ದಿ ಪ್ರಾಪರ್ಟಿ, ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಅಪ್ ಟು 1 year ಅಗ್ರಿಮೆಂಟ್ ಇದ್ದಾಗ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇದ್ರೆ 0.5% ಆಫ್ ಎವರೇಜ್ ಆನ್ಯುವಲ್ ರೆಂಟ್ ಅಂತ. ಎವರೇಜ್ ಆನ್ಯುವಲ್ ರೆಂಟ್ ಅಂದ್ರೆ ಒಂದು ವರ್ಷಕ್ಕೆ 12 ತಿಂಗಳ ಭಾಗಸ್ರಿ ತಿಂಗಳ ₹100 ಕೊಟ್ಟಿದ್ರೆ 1200 ಡಿವೈಡೆಡ್ ಬೈ 12 ₹100. ಸೊ ₹100 0.5% ನೀವು ಕೊಡ್ರಿ, ಪ್ಲಸ್ ಅಡ್ವಾನ್ಸ್ ಅಮೌಂಟ್. ನೀವೇನಾದ್ರು ಅಡ್ವಾನ್ಸ್ ಅಮೌಂಟ್ 50,000 ಕೊಟ್ಟಿದ್ರೆ ಅಡ್ವಾನ್ಸ್ ಅಮೌಂಟ್ ಸೇರಿಸಿ ಅದ್ರ ಮೇಲೆ ನೀವು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿ, ರಿಜಿಸ್ಟ್ರೇಷನ್ ₹5 ಫಾರ್ ಎವ್ರಿ ₹1000 ಆರ್ ಪಾರ್ಟ್ ದೇರ್ ಆಫ್ ಮಿನಿಮಮ್ ಆಫ್ ₹100. ಇದರ ಅರ್ಥ ಏನಂದ್ರೆ ಇಷ್ಟೇ, ನೀವು ಇಫ್ ಯು ಆರ್ ಡಿರೈವಿಂಗ್ ದ ಬೆನಿಫಿಟ್, ಪೇ ದ ಸ್ಟ್ಯಾಂಪ್ ಡ್ಯೂಟಿ. ಇಫ್ ಯು ಆರ್ ನಾಟ್ ಡಿರೈವಿಂಗ್ ದ ಬೆನಿಫಿಟ್ ಅಂಡ್ ಇಫ್ ಇಟ್ ಈಸ್ ವಿದಿನ್ ಯುವರ್ ಲಿಮಿಟ್, ಸೊ ದಟ್ ಯು ಕ್ಯಾನ್ ಪೇ ಅಕಾರ್ಡಿಂಗ್ಲಿ ಅಂತ ಹೇಳಿ. ಇದು ನಿಮ್ಗೆ ಬೇಕಂದ್ರೆ ಎಲ್ಲಾ ಮೆಂಬರ್ಸ್ಗೂ ಇದನ್ನ ನಾವು ಸರ್ಕ್ಯುಲೇಟ್ ಮಾಡ್ತೀವಿ. ಆದ್ರೆ ದಿಸ್ ಮೇ ನಾಟ್ ಬಿ ಎ ಪರ್ಮನೆಂಟ್. ಇದು ಎವ್ರಿ ಅಮೆಂಡ್ಮೆಂಟ್ ಆದಾಗ ಚೇಂಜ್ ಆಗ್ತಾ ಹೋಗ್ತದೆ ಇದು. ಓಕೆ, ವಿಲ್ ಸರ್ವ್ ಇಟ್. ಸೊ ಇಟ್ ಈಸ್ ನೆಕ್ಸ್ಟ್ ಸ್ಲೈಡ್, 9th ಆಯ್ತು. 10th ಪಾಯಿಂಟ್ ಬನ್ನಿ. You come to the 10th point. Yes, this is mortgage, where most of ನಮ್ಮ ಬ್ಯಾಂಕ್ನವರು, ನಮ್ಮ ಸಹಕಾರಿ ಪತ್ತಿನವರು ಎಲ್ಲರೂ ಇದಕ್ಕೆ ಇಂಟ್ರೆಸ್ಟೆಡ್ ಇದ್ದಂಥದಕ್ಕೆಲ್ಲ ಇದು mortgage with possession of the property. ಪೊಸಿಷನ್ ಅಲ್ಲ, ಪೊಸೆಷನ್ ಆಗ್ಬೇಕು, POSESSION ಆಗ್ಬೇಕದು ಇರ್ಲಿ. ವಿತ್ ಪೊಸಿಷನ್ ಆಫ್ ದ ಪ್ರಾಪರ್ಟಿ, ಅಲ್ಲಿ ಅಗೇನ್ 5% ಆನ್ ದಿ ಅಗ್ರಿಮೆಂಟ್ ವ್ಯಾಲ್ಯೂ plus service charges. Registration is 1% of the market value. So this is the mortgage. ನೋಡಿ ಇಲ್ಲಿ 1% of the market value ಅಂತ ಬಂತು, ಇಲ್ಲಿ 5% of the agreement value. This is 1% of the agreement value ನ ಆಗ್ಬೇಕಿದು, not market value. 5% on agreement value ಅಂದ್ರೆ ಒಂದು ಪ್ರಾಪರ್ಟಿ ಮಾರ್ಟ್ಗೇಜ್ ಮಾಡ್ಕೊಂಡಾಗ ಅಗ್ರಿಮೆಂಟ್ ಅಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಮೇ ಬಿ 5 crores. ನೀವು ಲೋನ್ ಕೊಟ್ಟಿರೋದು ಬರೀ 20 lakhs. ಆ 20 lakhs ಮಾತ್ರ ನೀವು ಅದನ್ನ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿ 5% ಆಫ್ ದಟ್ ಯು ಹ್ಯಾವ್ ಟು ಟೇಕ್ ಇಟ್. ಇದು ವಿದೌಟ್ ಪೊಸಿಷನ್. ವಿತ್ ಪೊಸಿಷನ್, ಇದು ವಿತ್ ಪೊಸಿಷನ್. ವಿದೌಟ್ ಪೊಸಿಷನ್ ಇದ್ರೆ 0.5% ಆಫ್ ದ ಅಗ್ರಿಮೆಂಟ್. ಪೊಸಿಷನ್ ಇಲ್ಲ ಅಂತಂದ್ರೆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ.
ಪೊಸಿಷನ್ ಇದ್ರೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ. ನೀವು ಬ್ಯಾಂಕರ್ ಅಂತ ತಿಳ್ಕೊಡ್ರಿ, ನೀವು ಒಬ್ರು ಸಹಕಾರಿ ಪದ್ಧತಿ, ನೀವು ಪ್ರಾಪರ್ಟಿ ಪೊಸಿಷನ್ ತಗೊಂಡು ಏನ್ ಮಾಡ್ತೀರಿ? ನಿಮ್ಮ ರೆಕಾರ್ಡ್ ಅಲ್ಲಿ ನಿಮ್ಗೆ ಅದು ಮಾರ್ಟ್ಗೇಜ್ ಆಗಿದ್ರೆ ಸಾಕು, ಅಥವಾ ನಿಮ್ಮ ರೈಟ್ಸ್ ಲೀನ್ ಇದ್ರೆ ಸಾಕು. ಅದಕ್ಕೆ ಏನ್ ಮಾಡ್ತಾರೆ? 0.5% ಆಫ್ ದ ಅಗ್ರಿಮೆಂಟ್ ವ್ಯಾಲ್ಯೂ. ನಿಮ್ಮ ಪೊಸಿಷನ್ ಇಲ್ಲ ಅಂದ್ರೆ ಅದನ್ನ ಪ್ರಾಪರ್ಟಿ ನೀವು ಎಂಜಾಯ್ ಮಾಡಲ್ಲ. ಇಫ್ ಯು ಡೋಂಟ್ ಎಂಜಾಯ್ ದ ಪ್ರಾಪರ್ಟಿ, ಡೋಂಟ್ ಪೇ ದಟ್ ಸ್ಟಾಂಪ್ ಡ್ಯೂಟಿ ಫಾರ್ ದಟ್. ಸೊ ದಟ್ ಈಸ್ ಸಿಂಪಲ್ ಪ್ರೊಸೆಸ್. ಬಟ್ ದೇರ್ ಇಸ್ ಎಕ್ಸೆಸ್, ನಿಮ್ದು some activities are undergoing, therefore activities ಆಗ್ತಾ ಇರೋದ್ರಿಂದ you have to pay certain stamp duties ಅಂತ ಹೇಳಿದ್ದೇವೆ. Okay, registration fee is also same, 1% of the agreement value and 0.5% of the market value ಅಂತ ಹೇಳ್ತಾರೆ. Or rent or maximum of is 1000, it is not a market value, it should be an agreement value. Okay, fine. Next, the partition deed. Now we'll come, this is very important. ನಿತ್ಯದಲ್ಲಿ ನಮಗೆ ಬರ್ತದೆ ಪಾರ್ಟಿಷನ್ ಡೀಡ್ ತಗೊಂಡ್ ಬರ್ತಾರೆ. ನಮ್ದು ಪಾರ್ಟಿಷನ್ ಡೀಡ್ ರಿಜಿಸ್ಟರ್ ಆಗಿದೆ ಸರ್, ದಯವಿಟ್ಟು ಇದನ್ನ ನೀವು ಮಾಡಿಕೊಡಿ ಅಂತ ಕೇಳ್ತಾರ. ಸೊ ಅವಾಗ ಬಂದಾಗ ನಮ್ಗೆ ಏನ್ ಗೊತ್ತಿರ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಪಾರ್ಟಿಷನ್ ಡೀಡ್ ಫಾರ್ ನಾನ್ ಅಗ್ರಿಕಲ್ಚರ್ ಪ್ರಾಪರ್ಟಿ ಇನ್ ಅರ್ಬನ್ ಏರಿಯಾಸ್. ಅದಕ್ಕೇನ್ ಪಾರ್ಟಿಷನ್ ಡೀಡ್ ಹೆಂಗೆ? ₹1000 ಪರ್ ಶೇರ್. ಸಪೋಸ್ ದೇರ್ ಆರ್ 5 ಮೆಂಬರ್ಸ್, ಪಾರ್ಟಿಷನ್ 5 ಮೆಂಬರ್ ಒಳಗೆ ಆಗಿದ್ರೆ ಒಬ್ಬರಿಗೆ 1000 ಅಂದ್ರೆ ₹5000 ಸ್ಟಾಂಪ್ ಡ್ಯೂಟಿ. ರಿಜಿಸ್ಟ್ರೇಷನ್ ಎಷ್ಟು? ₹500 ಪರ್ ಶೇರ್. 5 ಮಂದಿಗೆ ₹2500 ರಿಜಿಸ್ಟ್ರೇಷನ್. ಟೋಟಲ್ 5000 ಒಂದು 2500, ₹7000 ಒಂದು ಪಾರ್ಟಿಷನ್ ಡೀಡ್ ಶುಡ್ ಬಿ ಡನ್ ಇಫ್ ಇಟ್ ಈಸ್ ಇನ್ ಅರ್ಬನ್ ಏರಿಯಾಸ್. ಅದರ್ ದೆನ್ ಅಗ್ರಿಕಲ್ಚರ್ ಪ್ರಾಪರ್ಟಿ ಆಗಿದ್ರೆ, ಅಂದ್ರೆ ನಾನ್ ಅಗ್ರಿಕಲ್ಚರ್ ಪ್ರಾಪರ್ಟಿ ನೀವು ಅದರ್ ದೆನ್ ಆಗಿದ್ರೆ, ಅಲ್ಲಿ ನಿಮಗೆ ₹500 per share and ₹250 per share, and which is not in urban areas. Okay, right. Then coming to the agriculture land, it is 250 per share and 100 per share. Then movable property ನೀವು ಪಾರ್ಟಿಷನ್ ಮಾಡಬಹುದು. ಅಲ್ಲಿ ಏನಾದ್ರು 250 per share and ₹100 per share ಅಂತ ಹೇಳ್ತಾರೆ. ಮೂವೇಬಲ್ ಪ್ರಾಪರ್ಟಿ ಯಾವ್ಯಾವ ಮೂವೇಬಲ್ಸ್ ಬರ್ತಾವ್ರಿ? ಇವ್ರ ಗೋಲ್ಡ್, ಸಿಲ್ವರ್, ಅಥವಾ ಸಮ್ಟೈಮ್ಸ್ ಪಾತ್ರೆ ಸಾಮಾನು, ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡಿದ್ರೆ we are supposed to know this. ಪಾರ್ಟಿಷನ್ ಡೀಡ್ ಮಾಡಿ ರಿಜಿಸ್ಟ್ರೇಷನ್ ಪಾರ್ಟಿಷನ್ ಡೀಡ್ ನಿಮ್ಗೆ ತಂದು ಕೊಡ್ತಾರೆ. ಸೊ 5 ಮಂದಿ ಇದ್ರೆ 5 annexures ಬರ್ತಾವೆ. ಶೆಡ್ಯೂಲ್ ಎ, ಶೆಡ್ಯೂಲ್ ಬಿ, ಶೆಡ್ಯೂಲ್ ಸಿ, ಶೆಡ್ಯೂಲ್ ಡಿ, ಶೆಡ್ಯೂಲ್ ಇ. A schedule belongs to Mr. X, B schedule belongs to Mr. B, C schedule belongs to Mr. Y. ಸೊ ಇವನ್ನೆಲ್ಲ ನೀವು ಸ್ಟಡಿ ಮಾಡ್ಬೇಕಾದ್ರೆ ಈ ರೀತಿ ಸ್ಟಡಿ ಮಾಡೋದು. ಮೂವೇಬಲ್ಸ್ ಯಾವುದು, ಇಮ್ಮೂವೇಬಲ್ಸ್ ಯಾವುದು, ಸ್ಟಾಂಪ್ ಡ್ಯೂಟಿ ಕರೆಕ್ಟ್ ಆಗಿ ಕಟ್ಟಿದಾರ ಇಲ್ಲ ಅಂದಾಗ ಮಾತ್ರ ಪಾರ್ಟಿಷನ್ ಡೀಡ್ ಅನ್ನ ನೀವು ಒಂದು ಡಾಕ್ಯುಮೆಂಟ್ ಆಗಿ ಲೋನ್ ಕೊಡ್ಬೇಕಾದಾಗ ಸ್ವೀಕಾರ ಮಾಡಬೇಕು. ಇಫ್ ಇಟ್ ಇಸ್ ನಾಟ್ ಪ್ರಾಪರ್ಲಿ ಸ್ಟಾಂಪ್ಡ್ ಅಂದ್ರೆ ಅನ್ಸ್ಟಾಂಪ್ಡ್ ಪೇಪರ್ ನೀವು ಮಾಡಿದಾಗ ಅದನ್ನು ನೀವೇನಾದ್ರೂ ಲೀಗಲ್ ಎನ್ಫೋರ್ಸ್ಮೆಂಟ್ ಹೋದಾಗ ಅವಾಗ ಕೋರ್ಟ್ ಮೇ ಆಬ್ಜೆಕ್ಟ್, ಅಥವಾ ನಿಮಗೆ ಹೇಳ್ಬೋದು ಯು ಆರ್ ಡನ್ ಎ ಮಿಸ್ಟೇಕ್, ಪೇ ದಿ ಡಿಫರೆನ್ಷಿಯಲ್ ಸ್ಟಾಂಪ್ ಡ್ಯೂಟಿ ಫಾರ್ ಯುವರ್ ಸೆಲ್ಫ್ ಅಂಡ್ ಎನ್ಫೋರ್ಸ್ ದ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಅಷ್ಟು ಸ್ಟಾಂಪ್ ಡ್ಯೂಟಿ ಕಟ್ ನಾವು ಮಾಡಿಸ್ಕೊತೀವಿ ಬಿಡ್ರಿ, ಅಂತ ಕೇಸ್ ಬರೋದಿಲ್ಲ, ರಿಕವರಿ ಆಗ್ತದೆ ಅನ್ನೋದು ಇಟ್ ಇಸ್ ಮಂಡವಾದ ಅಂತಾರೆ. ಅದಕ್ಕೆ ನಮಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಮಂಡವಾದಗಳು ಬೇಡ, ನಮ್ಗೆ ಸಿದ್ಧಾಂತಗಳು, ಸಿದ್ಧಪಡಿಸಿದ ವಾದಗಳೇ ಇರಬೇಕು, ನಮ್ಗೆ ದೃಢಪಡಿಸಿದ ಲಗತ್ತುಗಳಿರ್ಬೇಕು. ಅದಕ್ಕೋಸ್ಕರವಾಗಿ ಇದನ್ನ ನಾವು ಹೇಳಲಿಕ್ಕೆ ಹೇಳ್ತೀವಿ. ದೆನ್ ಕಮ್ಸ್ ಟು ಪವರ್ ಆಫ್ ಅಟಾರ್ನಿ. ಪವರ್ ಆಫ್ ಅಟಾರ್ನಿ ಎಲ್ಲಾರು ಹೇಳ್ತಾರೆ, ಪವರ್ ಆಫ್ ಅಟಾರ್ನಿ ಕೊಟ್ಟಾರ್ರಿ, ಪವರ್ ಆಫ್ ಅಟಾರ್ನಿ ಕೊಟ್ಟಾರ. ಪವರ್ ಆಫ್ ಅಟಾರ್ನಿ ಇದಲ್ರಿ, ಅದ್ರ ಮೇಲೆ ಮಾಡ್ಬಿಡೋಣ. ಬಟ್ ಪವರ್ ಆಫ್ ಅಟಾರ್ನಿ ಇಸ್ ನಾಟ್ ಅ ಸೇಫ್ ಡಾಕ್ಯುಮೆಂಟ್. It is safe document if it is only registered. If it is to be registered, it should be properly stamped. ಅದಕ್ಕಿದೆ ಪವರ್ ಆಫ್ ಅಟಾರ್ನಿ ಯಾರ್ಯಾರು ಕೊಡು, ಏನ್ ಕೊಡು, ಗಿವನ್ ಟು ಡೆವಲಪರ್ಸ್ ಆರ್ ಪ್ರಮೋಟರ್ಸ್. ನೀವು ಅವ್ರಿಗೆ ಕೊಟ್ಟಾಗ ಏನಿದೆ, ವಾಟ್ ಇಸ್ ದ ಸ್ಟಾಂಪ್ ಡ್ಯೂಟಿ? 1% ಆಫ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಆರ್ ಕನ್ಸಿಡರೇಷನ್. ನೋಡಿ, ಅಗೇನ್ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಅಂಡ್ ಕನ್ಸಿಡರೇಷನ್. ಈ ಶಬ್ದಗಳನ್ನ ನಾವು ಅರ್ಥ ಮಾಡ್ಕೋದಕ್ಕೆ ಅದನ್ನ ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಈ ಟೇಬಲ್ ಕೊಟ್ಟೇನೆ. ಅದರ್ವೈಸ್ ದರ್ ವಾಸ್ ನೋ ನೀಡ್. ಅದನ್ನ ಇಷ್ಟೆಲ್ಲ ಹೇಳೋ ಅವಶ್ಯಕತೆನೇ ಇರಲಿಲ್ಲ, ಇವೆಲ್ಲ ನಿಮ್ಗೆ ಗೊತ್ತಿದ್ದೇ ಇರ್ತದೆ. ಬಟ್ ಇವು ಶಬ್ದಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನೋದಕ್ಕೆ ಹೇಳಿದೆ ನಿಮ್ಗೆ. 1% ಆಫ್ ದ ಮಾರ್ಕೆಟ್ ವ್ಯಾಲ್ಯೂ ಆರ್ ಮ್ಯಾಕ್ಸಿಮಮ್ ಆಫ್ ರೂಪೀಸ್ 5 lakhs, ದಟ್ ಇಸ್ ರಿಜಿಸ್ಟ್ರೇಷನ್ ಫೀ ಇಫ್ ಇಟ್ ಇಸ್ ಫಾರ್ ಡೆವಲಪರ್ಸ್. ನೆಕ್ಸ್ಟ್ ಇನ್ನೊಂದಿದೆ, ವೆನ್ ಗಿವನ್ ಟು ಪರ್ಸನ್ಸ್ ಅದರ್ ದೆನ್ ದಿ ಫಾದರ್, ಮದರ್, ಬ್ರದರ್ಸ್, ಸಿಸ್ಟರ್ಸ್. ನೋಡಿ, ನೋಡ್ರಿ, ವೆನ್ ಇಟ್ ಇಸ್ ಗಿವನ್ ಅದರ್ ದೆನ್ ಟು ಫಾದರ್, ಮದರ್, ಸಿಸ್ಟರ್ಸ್ ಅಂದ್ರೆ ಇದೆಲ್ಲ ಏನು, ವೈ ದಿಸ್? ಇದಕ್ ಮಾತ್ರ ಇದನ್ನ ಸೀಮಿತವಾಗಿಟ್ಟರು. ಬಿ ಪಾಯಿಂಟ್ ಅನ್ನ ಓನ್ಲಿ ದೇ ಹ್ಯಾವ್ ಕೆಪ್ಟ್ ಸೀಮಿತ. ಎದಕ್ಕೆ ಇಟ್ಟಾರೆ? ಫಾದರ್ ಇಟ್ಟಾರೆ, ಮದರ್ ಇಟ್ಟಾರೆ, ಬ್ರದರ್ಸ್ ಇಟ್ಟಾರೆ, ಸಿಸ್ಟರ್ಸ್ ಇಟ್ಟಾರೆ. ಯಾಕೆ ಅಂದ್ರೆ ಆಸ್ ಪರ್ ಹಿಂದೂ ಸಕ್ಸೆಷನ್ ಆರ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಪ್ರಕಾರ ಇವ್ರಿಗೆಲ್ಲ ಕ್ಲಾಸ್ 1 ಲೀಗಲ್ ಹೇರ್ಸ್ ಅಂತ ಹೇಳ್ತಾರೆ. ಕ್ಲಾಸ್ 1 ಲೀಗಲ್ ಹೇರ್ಸ್ ಅಂತ ಹೇಳ್ತಾರೆ. ವೆನ್ ದ ಕ್ಲಾಸ್ 1 ಲೀಗಲ್ ಹೇರ್ಸ್ ಬಿಟ್ಟು ನೀವು ಬೇರೆದವ್ರಿಗೆ ಕೊಟ್ರಿ ಅಂದ್ರೆ, ಕ್ಲಾಸ್ 1 ಲೀಗಲ್ ಹೇರ್ಸ್ ಕೊಟ್ಟಿದ್ರೆ ನಮ್ಮ ತರವಾಯ ಕೊಟ್ಟವ್ರ ತರವಾಯ
ಆ ಪ್ರಾಪರ್ಟಿಗೆ ಅವರೇ ಹಕ್ಕುದಾರರು. ಆ ತರ ಹಕ್ಕಿದಾಗ ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಅದರ್ ದೆನ್ ದೀಸ್ ಪೀಪಲ್ ಹೂ ಯಾರು ಅವ್ರಿಗೆ ಬೇಕಾಗ್ತದೋ ಅವ್ರಿಗೆ ಕೊಟ್ಟಾಗ ನೀವು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಲೇಬೇಕು ಅನ್ನೋ ಉದ್ದೇಶ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಇದನ್ನ ಪ್ರೆಸೆಂಟೇಶನ್. ಓಕೆ ಫೈನ್. 5% ಆನ್ ಮಾರ್ಕೆಟ್ ವ್ಯಾಲ್ಯೂ ಆರ್ 1% ಆಫ್ ದ ಸ್ಟ್ಯಾಂಪ್ ಡ್ಯೂಟಿ. ನೋಡ್ರಿ ಇಲ್ಲಿ ನೀವು 5% ಆಫ್ ಮಾರ್ಕೆಟ್ ವ್ಯಾಲ್ಯೂ ಕಂದ್ರೆ 50,000 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಬಂದ್ರೆ ರಿಜಿಸ್ಟ್ರೇಷನ್ ಫೀಸ್ 1% ಆಫ್ ಸ್ಟ್ಯಾಂಪ್ ಡ್ಯೂಟಿ. 50,000 ಮೇಲೆ 1% ಅಂದ್ರೆ ಎಷ್ಟಾಗತ್ತೆ ರೀ? 500 ರೂಪೀಸ್. ಇದು ಅದಕ್ಕೆ ಈ ಶಬ್ದಗಳನ್ನು ಮಾತ್ರ ಬಹಳ ಅರ್ಥ. ಇದು ನಮಗ್ ಗೊತ್ತಿದ್ರೆ ಮಾತ್ರ ನಿಮ್ಮ ಡಾಕ್ಯುಮೆಂಟ್ ನಮಗ್ ಬಂದಾಗ, ನಿಮ್ ಬ್ಯಾಂಕ್ ಚೆಕ್ಕಿಗೆ ಬಂದಾಗ ನೀವು ಹೇಳ್ತೀರಿ 1%. ಸಪೋಸ್ ಈಗ 1% ಆಫ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಬರೆದ್ರೆ 1% ಮಾರ್ಕೆಟ್ ವ್ಯಾಲ್ಯೂ ಅಂತ ಬರ್ದಾರೆ ಹಂಗಲ್ಲ. ವಿ ಶುಡ್ ಚೆಕ್ whether it is stamp duty or market value. It is stamp duty. Yes. Next is within the family members. Within the family members ಕೊಟ್ಟಾಗ ವೆರಿ ಸಿಂಪಲ್ 100 ರೂಪೀಸ್ or 100 ರೂಪೀಸ್. ಯಾಕೆ ಅಂದ್ರೆ ಇಲ್ಲಿ ಯಾಕೆ ಸ್ಟ್ಯಾಂಪ್ ಡ್ಯೂಟಿ ಮಾಡಿಲ್ಲ? ನಮ್ಮ ಊರ್ನ ಕಿತ್ತಣಿಕೆನಿ ಕೊಡೋ ಹೊತ್ನಾಗ ಯಾಕೆ ಸ್ಟ್ಯಾಂಪ್ ಡ್ಯೂಟಿ ಕೊಡ್ಬೇಕು? ಸ್ಟ್ಯಾಂಪ್ ಡ್ಯೂಟಿ ನೇಮ್ನ ನಾಮಿನಲ್ ಸೆಕ್ ಯಾಕೆ ಕೊಡ್ಬೇಕು ಅಂದ್ರೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಗ್ಬೇಕು. ರಿಜಿಸ್ಟ್ರೇಷನ್ ಆಗೋದಕ್ಕೆ 100 ರೂಪೀಸ್. ದಿಸ್ ಇಸ್ ದ ಸ್ಪಿರಿಟ್ ಬಿಹೈಂಡ್ ರೂಲ್ಸ್. ಇದು ಕಾಯ್ದೆ ಅಲ್ಲ, ಕಾಯ್ದೆ ಮೇಲೆ ಮಾಡಿದಂತ ರೂಲ್ಸ್, ನಿಯಮಗಳು. ಅದಕ್ಕೆ ಇದು. ಓಕೆ. ಆಮೇಲೆ ನೆಕ್ಸ್ಟ್ ರೀಕನ್ವೆನ್ಸ್ ಆಫ್ ಮಾರ್ಟ್ಗೇಜ್ ಡೀಡ್. ನಮ್ಮ ಬ್ಯಾಂಕಿಗೆ ಮಾರ್ಟ್ಗೇಜ್ ಆಗಿದೆ ಅಥವಾ ಸೊಸೈಟಿ ಮಾರ್ಟ್ಗೇಜ್ ಆಗಿದೆ, ಸೊಸೈಟಿಯಿಂದ ನಾವು ರೀಕನ್ವೆ ಮಾಡ್ತೀವಿ ಅಂದ್ರೆ 100 ರೂಪೀಸ್ ಮೇಲೆ ಅಂತ ಹೇಳ್ತಾರೆ. ದಟ್ ಇಸ್ ಕರೆಕ್ಟ್. ಅದು ಯಾಕಂದ್ರೆ ವಿ ಆರ್ ಇನ್ ಇನ್ಸ್ಟಿಟ್ಯೂಷನ್ಸ್. ನಾವು ಮಾರ್ಕೆಟ್ ವ್ಯಾಲ್ಯೂ ಮೇಲೆ ನಾವು ಸ್ಟ್ಯಾಂಪ್ ಡ್ಯೂಟಿ ನಾವು ಕೊಡಕ್ ಆಗಲ್ಲ. ಅವನ್ ಪ್ರಾಪರ್ಟಿ ಅವ್ನು ವಾಪಸ್ ಕೊಡ್ತೀವಿ ನಾವು. ಬಟ್ ಅವ್ನು ನಮಗ್ ಮಾಡೋ ಹೊತ್ತಿನಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಪ್ರಕಾರ ಮಾಡಿರ್ತಾನೆ. ಈಗ 100 ರೂಪೀಸ್ ಸ್ಟ್ಯಾಂಪ್ ಪೇಪರ್ ಇಟ್ ಇಸ್ ಮೋರ್ ದನ್ ಸಫಿಶಿಯಂಟ್. ಇಲ್ಲ 100 ರೂಪೀಸ್ ರಿಜಿಸ್ಟ್ರೇಷನ್ ಅಂತೀವಿ. ರಿಜಿಸ್ಟ್ರೇಷನ್ ಇಟ್ ಇಸ್ ಅ ಕ್ಯಾನ್ಸಲೇಷನ್ ಆಫ್ ದಿ ರಿಜಿಸ್ಟ್ರೇಷನ್ ಡನ್ ಅರ್ಲಿಯರ್. ಓಕೆ. ನೆಕ್ಸ್ಟ್ ದೆನ್ ರಿಲೀಸ್ ಆರ್ ರಿಲಿಕ್ವಿಶ್ಮೆಂಟ್ ಡೀಡ್ ಅಂತ ಹೇಳ್ತಾರೆ. ನಾವು ಒಂದ್ಸಲ ಹೇಳ್ತೀವಿ ಹಕ್ಕು ಬಿಡುಗಡೆ ಪತ್ರ ರಿಲೀಸ್ ಅಂತ ಹೇಳ್ತೀವಲ್ಲ, ಅವಾಗ ಕೂಡ ಸೇಮ್ ಇದೆ ನೋಡ್ರಿ. ನಾಟ್ ಬಿಟ್ವೀನ್ ದ ಫ್ಯಾಮಿಲಿ ಮೆಂಬರ್ಸ್. ಫ್ಯಾಮಿಲಿ ಮೆಂಬರ್ಸ್ ಮಧ್ಯದಲ್ಲಿಲ್ಲ ಅಂದ್ರೆ ಯು ಹ್ಯಾವ್ ಟು ಪೇ ದ ಸ್ಟ್ಯಾಂಪ್ ಡ್ಯೂಟಿ, ಯು ಹ್ಯಾವ್ ಟು ಪೇ ದ registration fee. If it is within the family members, a nominal fees 1,000 rupees and 500 rupees. Next, settlement deed. Settlement deed. ಇದು settlement deed ಬಹುಶಃ ಒಂದ್ಸಲ ಡೀಡ್ ಆದ್ಮೇಲೆ ಪ್ರಾಪರ್ಟಿ ನಮ್ ಲೀಗಲ್ ಒಪಿನಿಯನ್ ಬಂದಾಗ ಸೆಟಲ್ಮೆಂಟ್ ಡೀಡ್ ಅಂತ ಹೇಳಿ ಏನಾದ್ರು ಶಬ್ದ ಬಂದಾಗ ಇದು ನಮ್ಗೆ ಗೊತ್ತಿರ್ಬೇಕು ಅನ್ನೋದಕ್ಕೆ ಹೇಳ್ತೀನಿ. ಏನು ಪ್ರಾಪರ್ಟಿ ವೆನ್ ಇಟ್ ಇಸ್ ಡಿಸ್ಪೋಸ್ಡ್ ಅಮಂಗ್ ದಿ ಫ್ಯಾಮಿಲಿ, ಅಮಂಗ್ ದ ನಾಟ್ ಫ್ಯಾಮಿಲಿ ಮೆಂಬರ್ಸ್. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೆಟಲ್ಮೆಂಟ್ ಆಗಿ ಆಗ್ಲಿರ್ಲಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಅಕ್ಕಪಕ್ಕದಲ್ಲಿ ಇರ್ತಾರೆ ಜನ, ನಮ್ದೊಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಇರ್ತದೆ, ಅದಕ್ಕೆ ಬ್ಯಾಡ್ರಿ ಯಾಕೆ ಕೋರ್ಟ್ ಕಚೇರಿಯಲ್ಲಿ ಇರ್ತೀರಿ, ನಾವು ಒಬ್ಬೊಬ್ರು ಕುತ್ಕೊಂಡು ಸೆಟಲ್ಮೆಂಟ್ ಮಾಡ್ಬಿಡ್ರಿ. ಸೆಟಲ್ಮೆಂಟ್ ಮಾಡ್ತೀರಿ. ಸೆಟಲ್ಮೆಂಟ್ ಮಾಡಿ ಅದಕ್ಕೊಂದು ಪ್ರಿಪೇರ್ ಮಾಡ್ತೀರಿ, ಡೀಡ್ ಪ್ರಿಪೇರ್ ಮಾಡ್ತಾರೆ. ಆ ಡೀಡ್ ಇಫ್ ಇಟ್ ಈಸ್ ನಾಟ್ ಮೆಂಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಒಳಗೆ ಇರ್ಲಿಲ್ಲ ಅಂತಂದ್ರೆ ಅದಕ್ಕೆ ಯಾವ ಟು ಪೇ ದಿ ಸ್ಟ್ಯಾಂಪ್ ಡ್ಯೂಟಿ ಅಂಡ್ ಆಲ್ಸೋ ರಿಜಿಸ್ಟ್ರೇಷನ್ ಫೀ ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ. ಓಕೆ. ಇಫ್ ಇಟ್ ಈಸ್ ವಿದಿನ್ ದ ಫ್ಯಾಮಿಲಿ ಮೆಂಬರ್ಸ್ ಎ ನಾಮಿನಲ್ 1,000 rupees or 500 rupees. Next, please. Yes. Next is surrender of lease. Surrender of lease. Sir, ಇದು surrender of lease ಏನು? ನಾನು ಲೀಸ್ ತಗೊಂಡಿನಿ, 20 ವರ್ಷ ನಾನು ಲೀಸ್ ತಗೊಂಡಿನಿ ಒಂದು ಪ್ರಾಪರ್ಟಿ. ಆಫ್ಟರ್ 5 years I want to surrender that lease. ನಾನು ನನ್ನ ಹಕ್ಕು ಬಿಟ್ಟು ಕೊಟ್ಬಿಡ್ತೀನಿ, ಸರೆಂಡರ್ ಬೇಡಪ್ಪ ನನಗಂತ. ಅವಾಗ ನೀವು ನಾಮಿನಲ್ ಕಟ್ಟಿದ್ರೆ ಸಾಕು, 100 ರೂಪೀಸ್ ಅಂಡ್ 100 ರೂಪೀಸ್ ಕಟ್ಟಿದ್ರೆ ಸಾಕು. ಅದಕ್ಕೂ ಒಂದು ಇದು ಇದೆ. If the remaining lease period, next slide please. ನೋಡ್ರಿ, ಟ್ರಾನ್ಸ್ಫರ್ ಆಫ್ ಲೀಸ್. ನೀವು ನೋಡ್ರಿ, ಒಂದು ಟ್ರಾನ್ಸ್ಫರ್ ಅನ್ನ ನೀವು ಮಾಡಿದ್ರಿ, ಬಿಟ್ಟು ಕೊಟ್ಟಾಗ ದೇರ್ ಇಸ್ ನೋ ಇಶ್ಯೂ. ರಿಲೀಸ್ ಕೊಟ್ರೆ 100 ರೂಪೀಸ್. ನೀವು ಟ್ರಾನ್ಸ್ಫರ್ ಆಫ್ ಲೀಸ್ ಮಾಡಿದಾಗ, ನನಗೆ ಲೀಸ್ ಇದೆ, ನಾನು ನಿಮಗೆ ಮರಿಸ್ವಾಮಿ ಅವರಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಆ ಟ್ರಾನ್ಸ್ಫರ್ ಮಾಡಿದಾಗ ಏನ್ ಮಾಡ್ಬೇಕು? ಅವಾಗ ಏನಂದ್ರೆ ವೇರ್ ಲೀಸ್ ರಿಮೈನಿಂಗ್ ಪೀರಿಯಡ್ ಈಸ್ ಲೆಸ್ ದೆನ್ 30 years, 30 ವರ್ಷಕ್ಕಿಂತ ಕಡಿಮೆ ಇದ್ರೆ, ನಾನು 45 ವರ್ಷಕ್ಕೆ ನಾನು ಲೀಸ್ ತಗೊಂಡಿನ, 10 ವರ್ಷ ನಾನು ತಗೊಂಡಿನಿ, ಇನ್ನೂ 35 ವರ್ಷ ಇದೆ, ನಾನು ಮರಿಸ್ವಾಮಿ ಅವರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ 35 ವರ್ಷ ಲೀಸ್ ನಾ ಮರಿಸ್ವಾಮಿ ಅವ್ರಿಗೆ ಕೊಡ್ತೀನಿ ಅಂದ್ರೆ ಮರಿಸ್ವಾಮಿ ಅವ್ರ ಕಡೆಯಿಂದ ನಾನು ದುಡ್ಡು ಇಸ್ಕೊಳ್ದೆ ಹಂಗೆ ಕೊಡಕ್ಕಾಗತ್ತಾ? ಸೊ he will pay me some amount for remaining 35 years lease ಆ ಪ್ರಾಪರ್ಟಿ ಎಂಜಾಯ್ ಮಾಡ್ಲಿಕ್ಕೆ ಅವ್ರು ಕೊಟ್ಟಾಗ ದಟ್ ಈಸ್ ಕಾಲ್ಡ್ ಕನ್ಸಿಡರೇಷನ್. ಅದು ಕನ್ಸಿಡರೇಷನ್ ಅಂತ ಹೇಳ್ತಾರೆ. ಅದು ಯಾವಾಗಂದ್ರೆ 5% ಆನ್ ಕನ್ಸಿಡರೇಷನ್. ಓಕೆ. ಆ ಕನ್ಸಿಡರೇಷನ್ ಕೂಡ ಇಟ್ ಶುಡ್ ಬಿ ರೀಸನೇಬಲ್.
ಲೀಸ್ ಅಮೌಂಟ್ ನೀವೇನ್ ಕೊಟ್ಟಿರ್ತೀರಾ, ಲೀಸ್ ಕೊಟ್ಟಿರ್ತೀರಿ, ಆಮೇಲೆ ಎವ್ರಿ ಮಂತ್ ನೀವು ಲೀಸ್ ಅಮೌಂಟ್ ಕೊಡ್ತೀರಿ, ಎವ್ರಿ ಇಯರ್ ಲೀಸ್ ಅಮೌಂಟ್ ಕೊಟ್ಟಿರ್ತೀರಿ. ಅದರ್ ಬೇಸ್ಡ್ ಆನ್ ದಟ್ ಇಟ್ ಶುಡ್ ಬಿ ಕನ್ಸಿಡರೇಷನ್. ನೀವು ಕೊಟ್ಟಾಗ ಇಟ್ ಶುಡ್ ಬಿ ರೀಸನೇಬಲ್ ಕನ್ಸಿಡರೇಷನ್. ಹಲೋ ಸರಿ, ಒಂದ್ ನಿಮಿಷ, ಕಾಲ್ ಬರ್ತಾ ಇದೆ. ಎನಿ ಡೈರೆಕ್ಷನ್ಸ್? ಹಲೋ ಹಲೋ ಹೇಳಿ. ಹೌದಾ? ಹೌದೌದು, ಬೇಡ ಬೇಡ. ಐ ಥಿಂಕ್ ಕ್ವಶನ್ ಆನ್ಸರ್ಗೆ ಜಾಸ್ತಿ ಟೈಮ್ ಕೊಡೋಣ. ಓಕೆ. So similarly, now in a transfer of remaining period of lease period, I have explained. Of course, there was some hints for me when on presentation. ಕೆಲವೊಂದು hints ಕೊಟ್ಟಿದ್ದಾರೆ. Okay, next is trust. Declaration of trust, conveying any money by promoter. ಈ ಟ್ರಸ್ಟ್ ಕ್ರಿಯೇಷನ್ ಮಾಡಿ ಟ್ರಸ್ಟ್ ಡೀಡ್ ಅನ್ನ ರಿಜಿಸ್ಟರ್ ಮಾಡ್ರಿ, ರಿಜಿಸ್ಟರ್ ಮಾಡಿಸಿ, ಅದಕ್ಕೆ ಸ್ಟಾಂಪ್ ಡ್ಯೂಟಿ ಎಲ್ಲ ಕಟ್ಟಿ ರಿಜಿಸ್ಟರ್ ಮಾಡಿಸ್ರಿ ಅಂತ ಹೇಳ್ತಾರಲ್ಲ. ಇಫ್ ಇಟ್ ಈಸ್ ದ ಮನಿ ಮ್ಯಾಟರ್ ಕನ್ವೇಯಿಂಗ್ ಇತ್ತಂದ್ರೆ 1000 rupees ಸ್ಟಾಂಪ್ ಡ್ಯೂಟಿ, 1 rupees ರಿಜಿಸ್ಟ್ರೇಷನ್ ಚಾರ್ಜ್. ದೆನ್ ವಿಲ್, ಇದು ವಿಲ್ ಬಗ್ಗೆ ಬಹಳಷ್ಟು ಜನ ಕನ್ಫ್ಯೂಷನ್ ಇರ್ತಾರೆ. ಒಂದು ವಿಲ್ ಇದ್ದಾಗ, ವಿಲ್ ರಿಜಿಸ್ಟ್ರೇಷನ್, ದೇರ್ ಇಸ್ ನೋ ಸ್ಟಾಂಪ್ ಡ್ಯೂಟಿ ಫಾರ್ ವಿಲ್. ಇವನ್ ನೀವು ಒಂದು ವೈಟ್ ಬಾಂಡ್ ಪೇಪರ್ ಮೇಲೆ ಬರೆದು ಅದನ್ನ ಮಾಡಬಹುದು. ಬಟ್ ಏನಂದ್ರೆ ರಿಜಿಸ್ಟ್ರೇಷನ್ ಫೀ 100 rupees ಕೊಡ್ಬೇಕು. ಯಾಕಂದ್ರೆ ಅದನ್ನ ಸಬ್ ರಿಜಿಸ್ಟರ್ ನೀವು ಒಯ್ದ್ರೆ, ಇಫ್ ಯು ವಾಂಟ್ ಟು ಗೆಟ್ ಇಟ್ ರಿಜಿಸ್ಟರ್ಡ್, ಯು ಪೇ 100 rupees. ಇಫ್ ಯು ಡೋಂಟ್ ವಾಂಟ್ ರಿಜಿಸ್ಟರ್, ಯು ಕ್ಯಾನ್ ಕೀಪ್ ಇಟ್ ಇನ್ ಪಾಕೆಟ್ ವಿತ್ ಯು ಓನ್ಲಿ. ದೆನ್ ಕ್ಯಾನ್ಸಲೇಷನ್ ಆಫ್ ವಿಲ್. ಒಂದ್ಸಲ ವಿಲ್ ಮಾಡಿ ನೀವು ರಿಜಿಸ್ಟರ್ ಮಾಡಿದ್ರಿ ಅಂದ್ರೆ ಕ್ಯಾನ್ಸಲೇಷನ್ಗೆ ಸ್ಟಾಂಪ್ ಡ್ಯೂಟಿ 100 rupees ಅಂಡ್ ಕ್ಯಾನ್ಸಲೇಷನ್ 200 rupees. ಅಂದ್ರೆ ವಿಲ್ ಅನ್ನ ಮನಸ್ಸಿಗೆ ಬಂದಂಗ ಮಾಡಿ, ನಾ ಬೇಕಂದಾಗ ಮಾಡ್ತೀನಿ, ಬ್ಯಾಡ್ ಅಂದಾಗ ಕ್ಯಾನ್ಸಲ್ ಮಾಡ್ತೀನಿ ಅನ್ನೋದಕ್ಕೆ ಇಲ್ಲಿ ಸ್ಟಾಂಪ್ ಡ್ಯೂಟಿ ಮತ್ತು ಕ್ಯಾನ್ಸಲೇಷನ್ ಚಾರ್ಜಸ್ ಜಾಸ್ತಿ ಇದೆ. ಡೆಪಾಸಿಟ್ ಆಫ್ ಸೀಲ್ಡ್ ಕವರ್ ಕಂಟೈನಿಂಗ್ ದ ವಿಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೋಬೇಕು. ಕೆಲವೊಂದ್ಸಲ ಕೆಲವೊಬ್ರು ಏನ್ ಮಾಡ್ತಾರೆ, ಪ್ರಾಪರ್ಟಿಯನ್ನೆಲ್ಲ ತಮ್ದು ಪಾರ್ಟಿಷನ್ ಮಾಡಿ ಅದನ್ನ ಒಂದು ಸೀಲ್ ಮಾಡಿ ಆ ಒಂದು ಕವರ್ ಅನ್ನ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡಿಸಿ ಸಬ್ ರಿಜಿಸ್ಟರ್ ಅಲ್ಲಿ ಸೇಫ್ ಕಸ್ಟಡಿ ಕೊಡ್ತಾರೆ. ಅದ್ರಲ್ಲಿ ಬಿಲ್ ಅಲ್ಲಿ ಬರ್ದಿರ್ತಾರೆ, ಆಫ್ಟರ್ ಮೈ ಡಿಮಾಂಡ್ಸ್ ದಿಸ್ ಕವರ್ ಶುಡ್ ಬಿ ಟೇಕನ್ ಔಟ್, ಅಥವಾ ಡ್ಯೂರಿಂಗ್ ಮೈ ಲೈಫ್ ಟೈಮ್ ಐ ಕ್ಯಾನ್ ಟೇಕ್ ಔಟ್ ದಿ ಕವರ್ ಅಂತ ಇರ್ತದೆ. ಅದಕ್ಕೆ 1000 rupees ನಿಮ್ದು registration charges, and there is no stamp duty. Okay, this is what we want to say. Next, last slide, 2 minutes, 2-3 minutes, we'll finish off. Yes, next slide please. Yes, this is whole subject is like this. ಈ ತರ ನಿಮ್ಗೆ ಇದು ಹೇಳಿದ್ದು. Then I will come to the registration part of it. Registration ಮಾಡಬೇಕು ಬೇಡ? Registration is must. ಎಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಆಗಬೇಕು, ಎಲ್ಲಿ ಕೆಲವೊಂದ್ಸಲ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಇಸ್ ನಾಟ್ ನೆಸೆಸರಿ, ಓನ್ಲಿ ಇಟ್ ಈಸ್ ಆಪ್ಷನಲ್ ಇದ್ದಾಗ. ಆಪ್ಷನಲ್ ಇದ್ದಾಗ ನೀವು ಆಪ್ಷನ್ ಎಕ್ಸರ್ಸೈಸ್ ಮಾಡಬಹುದು ಆಸ್ ಪರ್ ದಿ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ನೀವು ಮಾಡಬಹುದು. ಆಮೇಲೆ ಬ್ಯಾಂಕ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಬ್ಯಾಂಕ್ ಮ್ಯಾನೇಜರ್ಸ್, ಯು ನೀಡ್ ನಾಟ್ ಗೋ ಪರ್ಸನಲಿ ಟು ದಿ ರಿಜಿಸ್ಟ್ರಿಂಗ್ ಅಥಾರಿಟೀಸ್. ಅದಕ್ಕೆ ಏನಂದ್ರೆ ಸೆಕ್ಷನ್ 88 ಆಫ್ ದಿ ರಿಜಿಸ್ಟ್ರೇಷನ್ ಆಕ್ಟ್ ಅದ್ರೊಳಗೆ ಬರುತ್ತೆ, ಅದಕ್ಕೋಸ್ಕರ ಮಾಡುವುದು. ಇನ್ನು ಕೊನೆಗೆ ಸ್ಟ್ಯಾಂಪ್ಸ್ ಅಂತ ಹೇಳಿದೆ. ಯಾವ ಎಷ್ಟು ಟೈಪ್ಸ್ ಆಫ್ ಸ್ಟ್ಯಾಂಪ್ಸ್ ಇದೆ ಅಂದ್ರೆ, ಒಂದು ಇಂಪ್ರೆಸ್ಡ್ ಸ್ಟ್ಯಾಂಪ್ಸ್, ಇನ್ನೊಂದು ಅಡೆಸಿವ್ ಸ್ಟ್ಯಾಂಪ್ಸ್. ಇಂಪ್ರೆಸ್ಡ್ ಸ್ಟ್ಯಾಂಪ್ಸ್ ಅಂದ್ರೆ ನೀವು ಹೇಳ್ತಿರಲ್ಲ ಎಂಬೋಸ್ ಮಾಡಿದ್ದು, ನಿಮ್ದು ಈ ಸ್ಟ್ಯಾಂಪಿಂಗು, ಇವೆಲ್ಲ ಕಾಲ್ಡ್ ಇಂಪ್ರೆಸ್ಡ್ ಸ್ಟ್ಯಾಂಪ್ಸ್ ಅಂತಾರೆ. ಇನ್ನೊಂದು ಸೆಕೆಂಡ್ ಅಡೆಸಿವ್ ಸ್ಟ್ಯಾಂಪ್ಸ್ ಅಂತ ಹೇಳ್ತಾರೆ. ಅಡೆಸಿವ್ ಸ್ಟ್ಯಾಂಪ್ಸ್ ಅಂದ್ರೆ ನೀವು
ಸ್ಟ್ಯಾಂಪ್ಸ್ ಹಚ್ತಿಲ್ಲ, ರೆವೆನ್ಯೂ ಸ್ಟ್ಯಾಂಪ್ ಹಚ್ಚೋದು, ಆಮೇಲೆ ನಿಮ್ದು ಕೋರ್ಟ್ ಫೀಸ್ ಹಚ್ಚೋದು, ಕೆಲವೊಂದ್ಸಲ ಅಪ್ಲಿಕೇಶನ್ ಬರ್ದಾಗ ಹಿಂಗ್ ಹಚ್ಚಿ ಕ್ಯಾನ್ಸಲೇಷನ್ ಮಾಡೋದು, ಅವಕ್ಕೆಲ್ಲ ದೀಸ್ ಆರ್ ಕಾಲ್ಡ್ adhesive stamps. These are the two types of stamps available in the stamp duty ಒಳಗೆ. Okay, these are standard modes of using the stamps. Okay, next slide please. So exemption, this is one very small important thing. As a banking financial institution, ನಾವು ಗೊತ್ತಿರ್ಬೇಕಾದದ್ದು ಏನು ಅಂತಂದ್ರೆ, ಯಾವ್ಯಾವ್ದಕ್ಕೆ ಎಕ್ಸಂಪ್ಷನ್ ಇದೆ ಸ್ಟಾಂಪ್ ಡ್ಯೂಟಿ ಪೇಮೆಂಟ್ ಆಸ್ ಅ ಲೆಂಡಿಂಗ್ ಆರ್ಗನೈಸೇಷನ್, ಏನ್ ಎಕ್ಸಂಪ್ಷನ್ ಇದೆ ಅನ್ನೋದ್ರ ಬಗ್ಗೆ ನಾನು ಇಲ್ಲೊಂದು ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಗಿವ್ ಯು. ಒಂದು ಆಲ್ ಅಗ್ರಿಕಲ್ಚರ್ ಲೋನ್ಸ್ ಇನ್ಕ್ಲೂಡಿಂಗ್ ಲೋನ್ಸ್ ಫಾರ್ ಅಲೈಡ್ ಆಕ್ಟಿವಿಟೀಸ್ ಅಂಡರ್ ದಿ ಅಗ್ರಿಕಲ್ಚರ್ ಅಂಡ್ ಅಗ್ರಿಕಲ್ಚರ್ ಗೋಲ್ಡ್ ಲೋನ್ಸ್. ನೀವು ಅಗ್ರಿಕಲ್ಚರ್ ಪರ್ಪಸ್ಗೆ ನೀವು ಲೋನ್ ಕೊಟ್ಟಿದ್ರಿ ಅಂದ್ರೆ ನೀವು ಸ್ಟಾಂಪ್ ಡ್ಯೂಟಿ, ನಿಮ್ದು MDTD ETD ಸ್ಟಾಂಪ್ ಡ್ಯೂಟಿ ಯು ನೀಡ್ ನಾಟ್ ಪೇ ಅಂತಿದೆ. ಓನ್ಲಿ ನಿಮ್ದು ಯು ಹ್ಯಾವ್ ಟು ಪೇ ದಿ ರಿಜಿಸ್ಟ್ರೇಷನ್, ದ ನಾಮಿನಲ್ ರಿಜಿಸ್ಟ್ರೇಷನ್ ಇರುತ್ತೆ, ಅದನ್ನ ಮಾಡಿದ್ರೆ ಸಾಕು ನೀವು. ಅದಕ್ಕೆ there is no, it will not exemption from stamp duty ಮೇಲೆ ಅದಕ್ಕೆ ಹಾಕಿದ್ದೇವೆ. ಸೆಕೆಂಡ್ ಈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, JLG SHG, ನೀವು ಲೋನ್ ಕೊಟ್ಟಾಗ ಅದ್ರ ಮೇಲೆ ಅಗ್ರಿಮೆಂಟ್ ಏನಿರುತ್ತೆ, ಅಗ್ರಿಮೆಂಟ್ ಯು ನಾಟ್ ಗೆಟ್ ಇಟ್ ರಿಜಿಸ್ಟರ್ಡ್, ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ದಟ್ ಆಲ್ಸೋ ನೀವು ಸ್ಟಾಂಪ್ ಡ್ಯೂಟಿ ಇನ್ ನಾಟ್ ಪೇ, ಇಟ್ ಈಸ್ ಸ್ಟಾಂಪ್ ಡ್ಯೂಟಿ ಫ್ರೀ ಅಗ್ರಿಮೆಂಟ್ಸ್ ಇರುತ್ತೆ. ಎಜುಕೇಶನ್ ಲೋನ್ಸ್, ದಟ್ ಈಸ್ ಆಲ್ಸೋ ದೇರ್. ಸೋಲಾರ್ ಹೋಮ್ ಲೈಟಿಂಗ್, ಯಾಕೆ ಇವನ್ನೆಲ್ಲ ಮಾಡಿದ್ದಾರೆ ಅಂದ್ರೆ, these are all comes under private sector advances. These are of national interest. ಇವು ರಾಷ್ಟ್ರೀಯ ಮಹತ್ವವನ್ನು ಹೊಂದಿದಂತ ಚಟುವಟಿಕೆಗಳು ಇರೋದ್ರಿಂದ ಇದಕ್ಕೆ ನಿಮಗೆ ಸ್ಟಾಂಪ್ ಡ್ಯೂಟಿ ನೀವು ಕಟ್ಟಬೇಕಾಗಿಲ್ಲ. ಅದೇ ಆಸ್ ಅ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ನೀವು ಇನ್ಸಿಸ್ಟ್ ಮಾಡಬಾರ್ದು, ಅಥವಾ ನೀವೇನು ಅದಕ್ಕೆ ಸ್ಟಾಂಪ್ ಡ್ಯೂಟಿ ಪೇಮೆಂಟ್ ಅವಶ್ಯಕತೆ ಇಲ್ಲ. ನಾನ್ ಅಗ್ರಿಕಲ್ಚರ್ ಗೋಲ್ಡ್ ಲೋನ್ಸ್ ಅಪ್ ಟು ₹1 lakh, ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯನ ಇದೆ ಇದು. ದೆನ್ MSME ಯೂನಿಟ್ಸ್, ದಿಸ್ ಇಸ್ ಲೇಟೆಸ್ಟ್ ಅಮೆಂಡ್ಮೆಂಟ್ in the year 1920 and earlier to 2019 ಅಲ್ಲಿ ಕೂಡ ಸಮ್ ಅಮೆಂಡ್ಮೆಂಟ್ಸ್ ಆಗುತ್ತೆ. MSME ಯೂನಿಟ್ಸ್ ಗೆ ಸ್ಟಾಂಪ್ ಡ್ಯೂಟಿ ಸರ್ಟನ್ ಆಕ್ಟಿವಿಟೀಸ್ ಎಕ್ಸಂಪ್ಷನ್ ಇದೆ. ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಗೆ, ಕೆಲವೊಂದು ಸರ್ವಿಸ್ ಸೆಕ್ಟರ್ ಇದೆ, ಬಟ್ ಕೆಲವೊಂದು ಸರ್ವಿಸ್ ಸೆಕ್ಟರ್ ಗೆ ಸ್ಟಾಂಪ್ ಡ್ಯೂಟಿ ಇದೆ. ಬಟ್ MSME ಯೂನಿಟ್ಸ್ ಗೆ ಎಕ್ಸಂಪ್ಷನ್ ಇದೆ ಅಂತ ಕೇಳ್ಕೊಂಡ್ರೆ ಅದನ್ನ ನಾವು ಯು ಕ್ಯಾನ್ ಟ್ರೈ ಟು ಫೈಂಡ್ ಔಟ್ ವೆದರ್ ದಿಸ್ ಆಕ್ಟಿವಿಟಿ ಕಮ್ಸ್ ಅಂಡರ್ ದಟ್ ಆರ್ ನಾಟ್ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಟ್ರೈ ಮಾಡಬಹುದು. ಲೋನ್ಸ್ ಅಂಡರ್ ರೂರಲ್ ಹೌಸಿಂಗ್ ಸ್ಕೀಮ್ಸ್, ನಿಮಗೆ ಗೊತ್ತಿದೆ, ಮೊದಲು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಂತಿತ್ತು, RGHY ಅಂತಿತ್ತು, ನೋ PMAY ಇದೆ. ಇಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಾಗ ಇಲ್ಲಿ ಸ್ಟಾಂಪ್ ಡ್ಯೂಟಿ ಕೊಟ್ಟೋ ಅವಶ್ಯಕತೆ ಇಲ್ಲ. This is the exempted category for stamp duty in financial institutions. This is what I would like to present. More than this, important is the registration of the documents. ಬಂದಾಗ ನಮಗೆ ಡಾಕ್ಯುಮೆಂಟ್ಸ್ ಮತ್ತು ರೆಕಾರ್ಡ್ಸ್ ಇದನ್ನ ಎರಡು ಅರ್ಥ ಮಾಡ್ಕೋಬೇಕು. ಸಾಧ್ಯ ಆದಾಗ ಮತ್ತೆ ಏನೋ ಅವಕಾಶ ಸಿಕ್ಕಾಗ ರಿಜಿಸ್ಟ್ರೇಷನ್ ಆಫ್ ಡಾಕ್ಯುಮೆಂಟ್ಸ್ ಅಂಡ್ ರಿಜಿಸ್ಟ್ರೇಷನ್ ಆಫ್ ರೆಕಾರ್ಡ್ಸ್, ಇದ್ರ ಬಗ್ಗೆ ಡಿಫರೆನ್ಸ್ ಬಿಟ್ವೀನ್ ರೆಕಾರ್ಡ್ಸ್ ಅಂಡ್ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮ್ ಜೊತೆಗೆ ನಾನು ಚರ್ಚೆ ಮಾಡಬಹುದು ಅಂತ ಹೇಳಿ ನನ್ನ ಈ ಪ್ರೆಸೆಂಟೇಷನ್ ಅನ್ನ ಮುಗಿಸ್ತೇನೆ. ಐ ಥಿಂಕ್ ಐ ಆಮ್ ಓವರ್ ರನ್ ಬೈ ಅಬೌಟ್ 10 minutes or so. Anyway, I am able to make out only 10 minutes excess time I have taken. Mr. Gavi, I think it is okay, it is manageable. Next is registration of documents, empower the beneficiary of the document for legal enforcement, which I have said. Unregistered documents will not have a legal enforceability characters. Registration recognizes record as a document with legal tenability to records. Then unregistered status of any paper is a record and not a document. ಇವೆಲ್ಲ ಬಹಳ ಇಂಪಾರ್ಟೆಂಟ್. we must know it. ತಿಳ್ಕೊಳ್ಳೇಬೇಕು ನಾವು. Document which is to be mandatorily registered and options available. ಇದು ನಿಮ್ಗೆ ಸಹಿತ ಹೇಳಿದ್ದೇನೆ. This requires a separate session of minimum 1 hour. ಅದನ್ನ ನಿಮ್ಗೆ ರಿಜಿಸ್ಟ್ರೇಷನ್ ಆಫ್ ಡಾಕ್ಯುಮೆಂಟ್ಸ್ ಇಷ್ಟು ಸದ್ಯಕ್ಕೆ ನೀವು ತಿಳ್ಕೊಂಡ್ರೆ, ಸ್ಟಾಂಪ್ ಡ್ಯೂಟಿ ವರ್ಸಸ್ ರಿಜಿಸ್ಟ್ರೇಷನ್ ಆಫ್ ಡಾಕ್ಯುಮೆಂಟ್ಸ್ ಸದ್ಯಕ್ಕೆ ಇಷ್ಟು ನಾವು ತಿಳ್ಕೊಂಡು, ಮುಂದಿನ ಒಂದು ಟೈಮ್ ಸಿಕ್ಕಾಗ we can study about registration of document, non-registration of documents, registration of not a document, registration of a records. ಅದರ ಬಗ್ಗೆ ನಿಮ್ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. Okay, fine. So I think any queries as already clarification, you may either raise a hand, or if it's accessible, you can directly pose a board. We can discuss and take a view on that. ಅದರ ಬಗ್ಗೆ ನಾವು ಚರ್ಚೆ ಮಾಡಬಹುದು. ಸುಮಾ ಮೇಡಮ್.
ಕವಿ ಟೈಮ್ ಜಾಸ್ತಿ ಆಯ್ತಾ? 15 ನಿಮಿಷ. ತೊಂದ್ರೆ ಸರ್, ಪ್ರಶ್ನೆ ಕೆಲವೊಂದು ಪ್ರಶ್ನೆಗಳಿದೆ ಸರ್, ಅದಕ್ಕೆ ಉತ್ತರ ಮಾಡ್ಬಿಟ್ರೆ. ಸರಿ, ಓಕೆ. ಸುಮಾ ಮೇಡಮ್. ಓಕೆ, ಒಂದು ಇಲ್ಲಿ ಚಾಟ್ ಬಾಕ್ಸ್ ನಲ್ಲಿ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಇಕ್ವಿಟೇಬಲ್ ಮಾರ್ಟ್ಗೇಜ್ ಅಂಡ್ ಸಿಂಪಲ್ ಮಾರ್ಟ್ಗೇಜ್ ಅಂತ ಹೇಳ್ತಾರೆ. ಹೌದಾ? ಓಕೆ, ಹೇಳ್ಬೋದಾ? ಉತ್ತರ ಮಾಡಬಹುದಾ? ಮಾಡ್ಬೋದು ಸರ್. ಓಕೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಇಕ್ವಿಟೇಬಲ್ ಮಾರ್ಟ್ಗೇಜ್ ಅಂಡ್ ಸಿಂಪಲ್ ಮಾರ್ಟ್ಗೇಜ್ ಅಂತ ಹೇಳ್ತಾರೆ. Equitable mortgage can be created where the title to the properties are available. Only deposit of title deeds in the ಮಾಡಿದ್ರೆ, that is called equitable mortgage. Simple mortgage ಅಂದ್ರೆ where the title deeds are not available to the property. In that case, that should be necessarily registered. That is called simple mortgage. Another difference is equitable mortgage, only agreement value you need to pay the registration fees. In case of simple mortgage, you have to pay the fees on the loan amount. And simple mortgage is a single transaction account where you can not extend the continuity of the mortgage to any other loan. ಇನ್ನೊಂದು ಲೋನ್ಗೆ ಅದನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಬರುದಿಲ್ಲ ಸಿಂಪಲ್ ಮಾರ್ಟ್ಗೇಜ್ ಅಲ್ಲಿ, ಯಾಕಂದ್ರೆ ಸಿಂಗಲ್ ಟ್ರಾನ್ಸಾಕ್ಷನ್ ಮಾರ್ಟ್ಗೇಜ್ ರಿಜಿಸ್ಟರ್ ಆಗಿರುತ್ತೆ. ಇಕ್ವಿಟೇಬಲ್ ಮಾರ್ಟ್ಗೇಜ್ ಅಲ್ಲಿ ಟೈಟಲ್ ಡೀಡ್ಸ್ ಇರೋದ್ರಿಂದ ಅದನ್ನು ಕಂಟಿನ್ಯೂಡ್ ಸೆಕ್ಯೂರಿಟಿ ಆಗಿ ಇನ್ನೊಂದು ಲೋನ್ಗೆ ನೀವು ತಗೋಬಹುದು. This is the difference between equitable mortgage and simple mortgage. I think Shah Nawaz has raised this question. I think if he's satisfied, okay. Otherwise, we can explain it a little better. ಓಕೆ ಸರ್, ವೀರೇಶನ್ ಅವರಿಂದ ಮತ್ತೆ ಪುನಃ ಅದೇ ಪ್ರಶ್ನೆ ಇತ್ತು ಸರ್, ಅದಕ್ಕೆ ಅವರು ಕೂಡ ಅದೇ ಉತ್ತರ ಬಯಸ್ ಅದೇ ಪ್ರಶ್ನೆ ಇತ್ತು ಸರ್. ಸೊ ಇನ್ನೊಬ್ರು SS ಪಾಟೀಲ್ ಅನ್ನೋರು, ಸರ್, ಆಸ್ತಿ ಮಾಲೀಕರು ವಿಲ್ ಮಾಡಬೇಕಾದಾಗ ಕುಟುಂಬ ಸದಸ್ಯರ ಒಪ್ಪಿಗೆ ಕೊಡ್ಬೇಕಾಗಬಹುದಾ? ಆಸ್ತಿ ಮಾಲೀಕರು ವಿಲ್ ಮಾಡಬೇಕಾದಾಗ ಅವರು ಸ್ವ ಅರ್ಜಿತ ಆಸ್ತಿಗೆ ವಿಲ್ ಮಾಡಬೇಕಾದಾಗ ಕುಟುಂಬ ಸದಸ್ಯರ ಒಪ್ಪಿಗೆ ಬೇಕಾಗಿಲ್ಲ. ಅದು ಎನ್ಸಿಸ್ಟ್ರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ ಆಸ್ತಿ ಇದ್ದಾಗ ಕುಟುಂಬ ಸದಸ್ಯರ ಒಪ್ಪಿಗೆ ಬೇಕಾಗುತ್ತೆ. I think SS Patil is satisfied. Yes sir, ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸೋಣ ಸರ್. Yes sir. Next. Sir, next to ಶಿವಕುಮಾರ್ ಶೆಟ್ಕರ್ ಸರ್, while will deed witness can be signed ಅಂತ ಕೇಳ್ತಾ ಇದ್ದಾರೆ ಸರ್. ಐ ಥಿಂಕ್ ಇದು ಪೂರ್ಣ ಪ್ರಶ್ನೆನಾ? ಇಲ್ಲ, ಶೆಟ್ಕರ್ ಇದ್ರೆ ಡೈರೆಕ್ಟ್ಲಿ ಕೇಳಬಹುದು. ಅವರು ಹಿ ಇಸ್ ಅ ಸ್ಪೀಕರ್ ಅಲ್ವಾ? ಯಸ್ ಸ್ಪೀಕರ್ ಸರ್, ಬಟ್ ನಿಮ್ಮ ಪ್ರಶ್ನೆ ಸುಮ್ಮನೆ ಹಾಕ್ಬಿಟ್ಟು ಚಾಟ್ ನಲ್ಲಿ ಮೊನ್ನೆ ಒಂದು ನನ್ನ ಹತ್ರ ಮಾರ್ಟ್ಗೇಜ್ ಲೋನಿಗೆ ಅಪ್ಲೈ ಬಂದಿತ್ತು. ಹಾ ಸರ್. ಸೊ ಅದ್ರಲ್ಲಿ ಏನಾಗಿದೆ ಅಂದ್ರೆ ವಿಲ್ ಡೀಡ್ ನಲ್ಲಿ ವಿಟ್ನೆಸ್ ಹಾಕಿದ್ರು. ಸೊ ನಮ್ಮ ಅಡ್ವೊಕೇಟ್ಸ್ ಒಬ್ರು PG ಗಾದಿಗೇಕರ್ ಅಂತದ, PR ಗಾದಿಗೇಕರ್ ಅಂತೇಳಿ, ಯಾವುದೇ ವಿಲ್ ಡೀಡ್ ಬರೆಯುವಾಗ ವಿಟ್ನೆಸ್ ಇರಂಗಿಲ್ಲ. ಐ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್ ವಿಲ್ ಡೀಡ್ ಅಂತ ಹೇಳ್ಬಿಟ್ಟು. Is it correct? Sir, ಒಂದು as a precautionary prudent measure, witness need not be there to the will. ಹಾ ಸರ್. Witness need not be there. ಬಟ್ ವಿಟ್ನೆಸ್ ಇಲ್ಲ ಅಂತ ವಿಲ್ ರಿಜೆಕ್ಟ್ ಮಾಡಂಗಿಲ್ಲ. ವಿಟ್ನೆಸ್ ಅದ ಅಂತ ಹೇಳಿ ವಿಲ್ ರಿಜೆಕ್ಟ್ ಮಾಡಂಗಿಲ್ಲ. ವಿಟ್ನೆಸ್ ಇಲ್ಲ ಅಂತ ಹೇಳಿ ವಿಲ್ ರಿಜೆಕ್ಟ್ ಆಗಂಗಿಲ್ಲ. ವಿಟ್ನೆಸ್ ಇದೆ ಅಂತ ಹೇಳಿ ನೀವು ವಿಲ್ ರಿಜೆಕ್ಟ್ ಮಾಡಬಹುದು. ಯಾಕೆ ಅಂದ್ರೆ ನೀವು ವಿಲ್ ಮಾಡೋದು ಇನ್ ಕಾನ್ಫಿಡೆನ್ಸ್ ಮಾಡ್ತೀರಿ. ಇನ್ನೊಬ್ಬ ವ್ಯಕ್ತಿಗೆ ಅದು ಗೊತ್ತಾಗದಾಗ ಅದರ ಮಹತ್ವಗಳನ್ನು ತಿಳ್ಕೊಂಡು ನಾಳೆ ಇದ್ದ ಫ್ಯಾಮಿಲಿ ಮೆಂಬರ್ ತೊಂದರೆ ಮಾಡಿ ಅದನ್ನ ಹಿ ಮೇ ಮಿಸ್ಯೂಸ್ ದಟ್ ಕಂಟೆಂಟ್ಸ್ ಅನ್ನೋದಕ್ಕೆ ಆಸ್ ಅ ಪ್ರೂಡೆಂಟ್ ಅಡ್ವೊಕೇಟ್ ಅವ್ರು ಹೇಳಿದ್ದು ಸರಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದಕ್ಕೆ ನಾನು ಲೋನ್ ಕೊಡ್ಲಿಲ್ಲ ಆ ಪ್ರಾಪರ್ಟಿ ಪೇಪರ್ ಮೇಲೆ ಆಕ್ಚುಲಿ. ಬಟ್ ಏನಂದ್ರೆ ಸರ್, ಲೋನ್ ಕೊಟ್ಟರು ಸಹಿತ ಇಟ್ ವಿಲ್ ನಾಟ್ ಇನ್ವ್ಯಾಲಿಡೇಟ್, ಬಟ್ ನಿಮ್ಮ ಒಂದು ರೈಟ್ಸ್ ಸ್ವಲ್ಪ ರಿಸ್ಕ್ ಅಲ್ಲಿ ಬರುತ್ತೆ. Just for a clarification. Yes sir, no problem. It is these are the practical question we should understand. Last month ಇದು ನನ್ನ ಹತ್ರ ಬಂದಿತ್ತು. ಅದ್ರಲ್ಲಿ ಕ್ವೆಶ್ಚನ್ಸ್ ಆಗ್ತಿದ್ದು ಸರ್. ಆ ವಿಲ್ ಡೀಡ್ ಅಲ್ಲ, ಅದ್ರದ್ದು ಪೇಪರ್ಸ್ ಇರ್ತವೆ, ಜಿರಾಕ್ಸ್ ಪೇಪರ್, ಕಲರ್ ಜಿರಾಕ್ಸ್ ಮಾಡಿದ್ದಿತ್ತು. ಮಾರ್ಟ್ಗೇಜ್ ಮಾಡ್ಕೊಡ್ಬೇಕು ಹೇಳೋದು, ಅದಕ್ಕೂ ನಾನು ಒಪ್ಪಲಿಲ್ಲ. No, nothing. Right now sir? Correct. It's 100% correct. Yeah, we rejected itself sir actually. No issues. Okay ಸರ್, ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. Thank you sir. Okay, ಧನ್ಯವಾದಗಳು ಸರ್. ಸರ್, ರವಿಕುಮಾರ್ ರಾಯಚೂರ್ನಲ್ ಅವರು, ಸರ್, ಮೋಸ್ಟ್ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಸರ್ ಥ್ಯಾಂಕ್ಸ್ ಟು ವಿಕಾಸ್ ಬ್ಯಾಂಕ್ ರಿಸೋರ್ಸ್ ಪರ್ಸನ್ ಆಲ್ಸೋ ಅಂತ
ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. Sir, we are honored, Mr. Ravi Kumar. Your compliments to Vikas Bank is compliments to all of us. Thank you, Mr. Vikas Ravi Kumar. ಓಕೆ ಸರ್, ಇನ್ನೊಬ್ಬರು ಜಿ ಪಾಟೀಲ್ ಅನ್ನೋರು ಅವರೊಂದು ಪ್ರಶ್ನೆ ಕೇಳಿದ್ದಾರೆ. ವೈ ಸ್ಟ್ಯಾಂಪ್ ಡ್ಯೂಟಿ ಇಸ್ ನೆಸೆಸರಿ ಸರ್ ಅಂತ ಕೇಳ್ತಾ ಇದ್ದಾರೆ ಸರ್. If we want to maintain the transaction is to properly recorded, it is legally enforceable, and there pay some fees for that. Stamp duty is nothing a fees. When you pay the fees, you will get the rights. If you want your rights, pay the stamp duty. That's all. ಧನ್ಯವಾದಗಳು ಸರ್. ಡಿ ಎಸ್ ಪಾಟೀಲ್ ಅನ್ನೋದು ಸ್ಟ್ಯಾಂಪ್ ಡ್ಯೂಟಿ ಪರ್ಸೆಂಟೇಜ್ ಅನ್ನು ಯಾರು ಫಿಕ್ಸ್ ಮಾಡ್ತಾರೆ ಮತ್ತು ಅದನ್ನು ಬದಲಾವಣೆ ಮಾಡಬೇಕಾದ್ರೆ ದಂಡಗಳೇನು ದಯವಿಟ್ಟು ತಿಳಿಸಿ ಸರ್ ಅಂತ ಹೇಳ್ತಾ ಇದ್ದಾರೆ. Stamp duty fixation ಮಾಡೋದು it is the Department of Revenue and the Department of Stamps and registration of the respective state governments, and also sometimes the government of India will also give some directions as per the Indian Stamp Act 1899 ಅಂತ ನಾ ಇನಿಷಿಯಲ್ ಪೀರಿಯಡ್ ಅಲ್ಲಿ ಹೇಳಿದ್ದೇನೆ. ಸ್ಟ್ಯಾಂಪ್ ಡ್ಯೂಟಿ ಬದಲಾವಣೆಯನ್ನು ಮಾಡ್ಬೇಕಂತ ಅನ್ನೋದು ಅದನ್ನ it will be decided by the a committee will be there. A committee of the revenue officers will be there. They will give the feedback, and also the elected representative will also be in the committee. They will take the view. Ultimately, the Department of Registration and Stamp Duties, they are the responsible, and concerned ministry of the revenue ministry will also view on that. They will decide this and put up to the assembly or parliament for changes and modifications. ಅದು one part of question is over. Another part question of ಏನಿದೆ ಅಂತಂದ್ರೆ ಅವ್ರದ್ದು what was the another part? ಅದನ್ನು ಬದಲಾವಣೆ ಮಾಡಬೇಕಾದ್ರೆ ಮಾನದಂಡಗಳೇನು ಅಂತ ಕೇಳ್ತಾ ಇದ್ದಾರೆ. ಮಾನದಂಡಗಳೇನಂತಂದ್ರೆ ಒಂದು, it all depends on the feedback, how the society, how the common people are accepting the stamp duties, ಅಥವಾ ಈಗ ಎಕ್ಸಿಸ್ಟಿಂಗ್ ಸ್ಟಾಂಪ್ ಡ್ಯೂಟಿಯನ್ನ ಮ್ಯೂಸಿಕ್ಲೈಸೇಷನ್ ಆಗ್ತಾ ಇದೆಯೋ, ಯುಟಿಲೈಸೇಷನ್ ಆಗ್ತಾ ಇದೆಯೋ, ಕಾಮನ್ ಇಂಟ್ರೆಸ್ಟ್ ಸರ್ವ್ ಆಗ್ತಾ ಇದೆಯೋ, ಅಥವಾ the expenditure by the government on the maintenance of the records and documents for the registration and of the registration is equivalent and not beneficial to the customers. ಅವು ಎಲ್ಲ ಮಾನದಂಡಗಳನ್ನು ಇಟ್ಕೊಂಡಿರ್ತಾರೆ. ಆ ಮಾನದಂಡಗಳ ಪ್ರಕಾರ ಅದನ್ನ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ಇನ್ ಕೇಸ್ ಆಫ್ ರಿಯಲ್ ಎಸ್ಟೇಟ್ ಅಪ್ ಟು 45 lakhs ಇದನ್ನ ಸ್ಟಾಂಪ್ ಡ್ಯೂಟಿಯನ್ನ 3 ಸ್ಲ್ಯಾಬ್ ಮಾಡಿದ್ರು. 2%, 3%, 5% ಅಂತ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ 3.15 lakhs built houses were unsold by the developers. ಅದನ್ನ ಮಾಡ್ಬೇಕು ಅಂದ್ರೆ ಸ್ಟಾಂಪ್ ಡ್ಯೂಟಿ ತುಂಬಾ ಹೊರೆ ಆಗತ್ತೆ ಕಸ್ಟಮರ್ಸ್ಗೆ ಪರ್ಚೇಸ್ ಮಾಡ್ಲಿಕ್ಕೆ. ಅಂಡ್ owning a house is a national priority of the customers, and each person should have a house is a priority of the nation. ಇಂಥ ಕೇಸಸ್ ನಲ್ಲಿ in order to encourage certain things, the ಮಾನದಂಡಗಳನ್ನ ಈ ರೀತಿ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ಮಾನದಂಡಗಳನ್ನ ಫಿಕ್ಸ್ ಮಾಡೋ ಅಧಿಕಾರ ದಿ ಅಪ್ರೋಪ್ರಿಯೇಟ್ ಅಥಾರಿಟಿ, ರೆವಿನ್ಯೂ ಅಥಾರಿಟೀಸ್ಗೆ ಅಥವಾ ಮಿನಿಸ್ಟ್ರಿ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇರುತ್ತೆ. ಧನ್ಯವಾದಗಳು ಸರ್. ಮತ್ತೊಬ್ಬರು ವಿರಾಟ್ ಅನ್ನೋರು, ಸರ್ ಬಿಫೋರ್ DTD-ಗಿಂತ ಸ್ಟ್ಯಾಂಪ್ ಡ್ಯೂಟಿನ ಪೇ ಮಾಡಬಹುದಾ? ಮಾಡಬಹುದು, ಆದರೆ ಎಷ್ಟು ದಿನ ಮೊದಲು ಪೇ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಸರ್, ಎನಿ ರಿಜಿಸ್ಟ್ರೇಷನ್ ಆದ್ಮೇಲೆ the validity of the registration will be there till you reconvey your deed. ನೀವು ಬಿಫೋರ್ ಅಂದ್ರೆ ಬಿಫೋರ್ ಪಾಸಿಂಗ್ ಆನ್ ದ ಕನ್ಸಿಡರೇಷನ್ ಅಂತ ನಿಮ್ ಪ್ರಶ್ನೆ ಇದ್ರೆ, ಇವತ್ತು ನೀವು DTD ಮಾಡಿ ಮರುದಿವಸ ಇಫ್ ಯು ವಾಂಟ್ ಟು ಡಿಸ್ಪರ್ಸ್ ಅ ಲೋನ್ ಯು ಕ್ಯಾನ್. ಆಫ್ಟರ್ 1 month ಇಫ್ ಯು ವಾಂಟ್ ಟು ಡಿಸ್ಪರ್ಸ್ ಅ ಲೋನ್ ಯು ಕ್ಯಾನ್, ಬಟ್ ಯು ಶುಡ್ ನಾಟ್ ಹ್ಯಾವ್ ರೀಕನ್ವೇಡ್ ಇಟ್. ಅದನ್ನ ಮಾಡದೇ ಇದ್ರೆ ಮಾಡಬಹುದು. ಬಟ್ ನಾರ್ಮಲಿ ಎನಿ ರಿಜಿಸ್ಟ್ರೇಷನ್ DTD ಅನ್ನ ಮೋರ್ ದೆನ್ 90 days ಬಿಡಬೇಡಿ. ಧನ್ಯವಾದಗಳು ಸರ್. ಸರ್ ಮತ್ತೆ ಯಾವುದು ಪ್ರಶ್ನೆಗಳಿಲ್ಲ. ಹಾಗೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅಲ್ಲಿ ಕೂಡ ಯಾವುದೇ ಪ್ರಶ್ನೆಗಳಿಲ್ಲ ಸರ್. ಅಂದ್ರೆ ಕಾರ್ಯಕ್ರಮದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಸರ್. ಅಂದ್ರೆ ಕಾರ್ಯಕ್ರಮ ತುಂಬಾ ಉಪಯುಕ್ತವಾಗಿತ್ತು ಅಂತ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗೆ ಸದಸ್ಯರ ಎಲ್ಲರಿಗೂ ತಮ್ಮ ಸಂದೇಹಗಳಿಗೆ ಉತ್ತರ ಸಿಕ್ಕಿದೆ ಎಂದು ಭಾವಿಸ್ತೇವೆ ಸರ್. ಸೊ ಈಗ ಕಾರ್ಯಕ್ರಮನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಬೇಕಾಗಿ ಸುಮಾ ಪಾಟೀಲ್ ಅವರಿಗೆ ಕೇಳ್ಕೊಳ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ಪೇಷಂಟ್ ಆಗಿ ಅರ್ಥ ಆಯ್ತೋ ಗೊತ್ತಿಲ್ಲ, ನನ್ನ ಪ್ರಯತ್ನವನ್ನು ಮಾಡಿದ್ದೇನೆ ಪ್ರಾಮಾಣಿಕವಾಗಿ. ಇಲ್ಲ ಅಂದ್ರೆ ಮತ್ತೆ ಮುಂದಿನ ವಿಷಯದಲ್ಲಿ ಬೇರೆ ನಾವು ಚರ್ಚೆಗೆ ಅವಕಾಶ ಇರಬಹುದು ಅಂತ ಹೇಳಿ ನನ್ನ ಎಲ್ಲರಿಗೂ ಧನ್ಯವಾದ ತಿಳಿಸಿ ನಾನು ಮಾತು ಮುಗಿಸ್ತೇನೆ. Acts and loss of stamp duty and
acts acts and laws of stamp duty ಆಕ್ಟ್ಸ್ ಅಂಡ್ and duties ಲಾಸ್ ಆಫ್ ಬಗ್ಗೆ ಸ್ಟಾಂಪ್ ಡ್ಯೂಟಿ ಅಂಡ್ ರಿಜಿಸ್ಟ್ರೇಷನ್ ಬಗ್ಗೆ ಮಾಹಿತಿ, ಹಾಗೇನೆ ಡಿಫರೆನ್ಸ್ ಬಿಟ್ವೀನ್ ಟ್ಯಾಕ್ಸ್ ಅಂಡ್ ಡ್ಯೂಟೀಸ್ ಬಗ್ಗೆ ಮಾಹಿತಿ, ಯಾವ ಡಾಕ್ಯುಮೆಂಟ್ ಗೆ ಸ್ಟಾಂಪ್ ಡ್ಯೂಟಿ ಪೇಮೆಂಟ್ ಎಷ್ಟು ಪರ್ಸೆಂಟೇಜ್ ತೆಗೆದುಕೊಳ್ಳಬೇಕು, ಲೋನ್ ಮಾಡುವಾಗ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಸ್ಟಾಂಪ್ ಡ್ಯೂಟಿ ತೆಗೆದುಕೊಳ್ಳಬೇಕು ಎಂಬ ವಿಷಯದ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ ಶ್ರೀ ಪಿಜೆ ಕುಲಕರ್ಣಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಮರಿಸ್ವಾಮಿ ಎ ಇವರು ಅಧ್ಯಕ್ಷೀಯ ನುಡಿಗಳನ್ನಾಡುವಂತೆ ಕೋರುತ್ತೇನೆ. ಸರ್, ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿಗಳಾದ ಕುಲಕರ್ಣಿ ಸರ್ ಇವರಿಗೆ, ಹಾಗೆ ಇವತ್ತಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾದ ಶಿವಕುಮಾರ್ ಶೆಟ್ಟರು ಸರ್ ಇವರಿಗೂ, ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ವಿಶ್ವನಾಥ್ ಹಿರೇಮಠ ಇವರಿಗೂ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಸಹಕಾರಿಗಳಿಗೂ, ಈ ವಿಕಾಸ ಬ್ಯಾಂಕ್ ಸಮಾಜ ಸೇವೆಯಿಂದ ಚಿಂತನೆಗೊಳಗಾದ ಬೆಳೆದಿರುವುದು ಹಾಗೂ ತಮ್ಮೆಲ್ಲರ ಸಹಕಾರ ಮತ್ತು ಸಹಯೋಗದೊಂದಿಗೆ ಈ ಮಟ್ಟಿಗೆ ನಮ್ಮ ಬ್ಯಾಂಕ್ ಬೆಳೆದಿದೆ. ಈ ಕಾರ್ಯಕ್ರಮ ಈ ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಸಹಕಾರಿ ವಿಕಾಸಗಳ 52 ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 17ನೇ ಕಾರ್ಯಕ್ರಮವನ್ನು ನಡೆದಿದೆ. ನಿಮ್ಮ ಸಹಕಾರಿಗಳು ಯಾವುದೇ ಇದ್ದರೆ ನಮ್ಮ ಬ್ಯಾಂಕಿಗೆ ತರಬೇತಿಗಳನ್ನು ಕೊಡುತ್ತೇವೆ. ಆ ತರಬೇತಿಗಳನ್ನು ತಾವೆಲ್ಲರೂ ಸಂಬಂಧಪಟ್ಟಂತೆ ಸ್ವೀಕಾರ ಮಾಡಬೇಕು. ಆಮೇಲೆ ಈ ಕಾರ್ಯಕ್ರಮ ನಮ್ಮ ಬ್ಯಾಂಕ್ ನಮ್ಮಲ್ಲಿ ಇಂಥ ವಿಷಯದಲ್ಲಿ ತರಬೇತಿ ಮಾರ್ಗದರ್ಶನ ಬೇಕು ಎಂದು ತಿಳಿಸಿದರು. ಅಂಥ ಕಾರ್ಯಕ್ರಮ ನೀಡಲು ಸಹಕಾರಿಗಳು ಸಹಕಾರ ಸಿದ್ಧ ತತ್ವ. ನಾವು ನಿಮ್ಮೊಂದಿಗೆ ಕಾರ್ಯಕ್ರಮ ಪ್ರಯೋಜನ ಪಡೆಯಬೇಕೆಂದು ಸಹಕಾರಿಗಳು ನಮ್ಮ ಆಂದೋಲನದಲ್ಲಿ ಇರುವ ನಂಬಿಕೆ ಉಳಿಯದಂತೆ ಕಾರ್ಯನಿರ್ವಹಿಸಬೇಕು. ಇಂಥ ಸಹಕಾರಿ ಬೆಳವಣಿಗೆ ಎಲ್ಲ ಹಂತದಲ್ಲಿರುವ ನಮ್ಮ ಬ್ಯಾಂಕ್ ಆಡಳಿತ ಮಂಡಳಿ ತಮ್ಮೊಂದಿಗೆ ಇರುತ್ತದೆ ಎಂದು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ. ಹಾಗೂ ನನಗೆ ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟ ಆಡಳಿತ ಮಂಡಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಸಹಕಾರಿ ಸಂಸ್ಥೆಗಳಾದ ಎಲ್ಲರೂ ಈ ಬ್ಯಾಂಕಿನ ಸದುಪಯೋಗ ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಸಹಕಾರಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ಈ ಅಧ್ಯಕ್ಷ ವಹಿಸಿಕೊಟ್ಟ ಬ್ಯಾಂಕಿನ ಅಧ್ಯಕ್ಷ ಹಾಗೂ ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಅಧ್ಯಕ್ಷ ನುಡಿಗಳು ವಿರಾಮ ಹೇಳುತ್ತೇನೆ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀ ಮರಿಸ್ವಾಮಿ ಎ ಇವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಆಗಮಿಸಿದ್ದೇವೆ. ಅಂತಿಮವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುವಂತೆ ಹುಬ್ಬಳ್ಳಿ ಶಾಖೆಯ ಹಿರಿಯ ಅಧಿಕಾರಿ ಸುಮಾ ಮೇಡಮ್, ಸ್ವಲ್ಪ ಆ ಡಿವೈಸ್ ಹತ್ರ ಇಟ್ಕೊಂಡು ಮಾತಾಡಿ. ಇಯರ್ಫೋನ್ಸ್ ತೆಗೆದುಬಿಡಿ, ಮಾತಾಡಿ. ಕೇಳಿಸ್ತಾ ಇಲ್ಲ, ಸ್ವಲ್ಪ ಕಡಿ ಸರ್, ಮೆಲ್ಲಗೆ ಕೇಳಿಸ್ತಾ ಇದೆ. ಮಾತಾಡಿ. ಎಲ್ರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಇಂದಿನ ಸಹಕಾರಿಗಳ ವಿಕಾಸ್ 17ನೇ ಸರಣಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಹಣಕಾಸು ಸಂಸ್ಥೆಗಳಲ್ಲಿ ದಸ್ತಾವೇಜುಗಳ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ನಿರ್ವಹಣೆ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದ ಶ್ರೀ ಬಿಜೆ ಕುಲಕರ್ಣಿರವರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಮನವಿಯ ಮೇರೆಗೆ ಇಂದಿನ ಈ ಸರಣಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಶಿವಕುಮಾರ್ ಶೆಟ್ಟರ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಶ್ರೀ ಮರಿಸ್ವಾಮಿ ಎ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳ ಮಾರ್ಗದರ್ಶಕರಾಗಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಚ ಹಿರೇಮಠ ರವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅಂತೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಅನೇಕರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ
ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕ್ನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲಾ ಬಂಧುಗಳಿಗೂ ಸಹ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವೃಂದದ ಪರವಾಗಿ ತುಂಬು ಹೃದಯದಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಎಸ್.ಬಿ. ಪಾಟೀಲ್ ಅವರಿಗೆ ಧನ್ಯವಾದಗಳು. ಬೆಳ್ಳಿ ಹಬ್ಬದ ನಾಳೆಯ ಕಾರ್ಯಕ್ರಮ ಮಹಿಳಾ ವಿಕಾಸ್, ಕುಟುಂಬ ಮತ್ತು ಮಾನಸಿಕ ಆರೋಗ್ಯ ಎಂಬ ವಿಷಯದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಮುಂದಿನ ಗುರುವಾರದಂದು ಇದೇ ಸಮಯ ಅಂದರೆ 3:30ರಿಂದ 5:30ರವರೆಗೆ ಎಲ್ಲರೂ ಸಹಕಾರಿಗಳ ವಿಕಾಸ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಸಹಕಾರಿ ವಂದನೆಗಳು. ನಮಸ್ತೆ.